Hi everyone, this is Hema Raj Designer. Welcome to Advanced Level Blouse Masters Class Online Kannada. ಕೆಲವರು ಸ್ಟೂಡೆಂಟ್ಸ್ಗಳು ಅಸೈನ್ಮೆಂಟ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀರಾ ತುಂಬ ಇಂಟ್ರೆಸ್ಟಿಂದ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಾನು ಹೇಳ್ಕೊಟ್ಟಿರೋದಕ್ಕಿಂತ ತುಂಬ ಎಫರ್ಟ್ ಹಾಕಿ ನೋಟ್ಸ್ಗಳಾಗಿರ್ಬೋದು, ಅಸೈನ್ಮೆಂಟ್ಸ್ಗಳಾಗಿರ್ಬೋದು ಶೇರ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನನಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನಾನು ವೀಡಿಯೋಸಿಗೆ ಅಂತ ಯೂಟ್ಯೂಬ್ಗೆ ಅಂತ ಏನೂ ಪ್ರಿಪೇರ್ ಆಗಿರಲಿಲ್ಲ. ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ನೀಟಾಗಿ ವೀಡಿಯೋಸ್ ಕೊಡೋಣ ಅಂತ ಸ್ವಲ್ಪ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ವೀಡಿಯೋಸ್ ಕೊಡೋಕ್ಕೆ ಡಿಲೇ ಆಗ್ತಾ ಇದೆ. ಪ್ರೀವಿಯಸ್ ವೀಡಿಯೋನ ನಾನು ಡಿಲೀಟ್ ಮಾಡಿದೆ, ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡಿದ್ದೆ, ಅದರಿಂದ ಡಿಲೀಟ್ ಮಾಡಿದೆ. ನನಗೂ ಇನ್ನೂ ಅಷ್ಟೊಂದು ಎಡಿಟಿಂಗ್ ಮಾಡೋದಾಗಿರ್ಬಹುದು ಏನೂ ಗೊತ್ತಿಲ್ಲ, ಇವಾಗ ಕಲಿತಾ ಇದ್ದೀನಿ. ಅದರಿಂದ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇದೆ. ವೀಡಿಯೋಸ್ನ ಪ್ರೀವಿಯಸ್ 2 ವೀಡಿಯೋಸ್ ರೆಕಾರ್ಡ್ ಮಾಡಿದ್ದೆ, ಸ್ವಲ್ಪ ಮಿಸ್ಟೇಕ್ ಆಗಿದ್ದರಿಂದ ನಾನು ಆ ವಿಡಿಯೋನ ಡಿಲೀಟ್ ಮಾಡಬೇಕಾಯ್ತು. ನಂತರ ಕೆಲವರು ಸ್ಟೂಡೆಂಟ್ಸು ಸಿಂಗಲ್ ಡಾಟ್ ಬ್ಲೌಸಲ್ಲಿ ತುಂಬ ಹೈ ಚೆಸ್ಟ್ ಇದ್ದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಸ್ಟೂಡೆಂಟು, ಮೇಡಮ್ ಬೇರೆ ಮೆಜರ್ಮೆಂಟಿಗೆ ಕಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿ. ಖಂಡಿತ ಕಟಿಂಗ್ ಮಾಡಿ ತೋರಿಸ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಹೇಳ್ಕೊಡೋದಕ್ಕೆ ಇರೋವಾಗ ಖಂಡಿತವಾಗ್ಲೂ ಡೌಟ್ನ ಕ್ಲಿಯರ್ ಆಗಿ ಕ್ಲಾರಿಫಿಕೇಷನ್ ಕೊಟ್ಟು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಈ ಒಂದು ವಿಡಿಯೋನ ಲಾಸ್ಟ್ ಸಿಂಗಲ್ ಡಾಟ್ ವಿಡಿಯೋ ಏನಿದೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ವಿಡಿಯೋ ನೋಡಿ ಕಂಪ್ಲೀಟ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 ಪಾರ್ಟ್ಸಲ್ಲಿ ವಿಡಿಯೋನ ಡಿವೈಡ್ ಮಾಡ್ತೀನಿ. ಅಂದರೆ ನಿಮಗೆ ನಾರ್ಮಲ್ ಚೆಸ್ಟ್ ಇದ್ದರೆ ಎಷ್ಟು ಡಾಟ್ ಇಟ್ಕೋಬೇಕು, ಡಾಟ್ ಲೆಂತ್ ಎಷ್ಟು ತೊಗೋಬೇಕು ಅಂತ ಕನ್ಫ್ಯೂಷನ್ ತುಂಬ ಇರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಬಾಡಿ ಮೆಜರ್ಮೆಂಟ್ ಕಂಪಲ್ಸರಿ ತೊಗೊಳ್ಳಿ. ಬಾಡಿ ಮೆಜರ್ಮೆಂಟ್ ತೊಗೊಂಡಿಲ್ಲ ಅಂದರೆ ಪ್ರೊಫೆಷನಲ್ ಮೆಥಡಲ್ಲಿ ನೀವು ಕಟಿಂಗ್ಸ್ನ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವ್ರು ಕೇಳ್ತಾ ಇದ್ದೀರಾ ಬ್ಲೌಸ್ ಮೆಜರ್ಮೆಂಟ್ ಹೇಳ್ಕೊಡಿ ಅಂತ ಹೇಳಿ. ನಾನು ಬ್ಲೌಸ್ ಮೆಜರ್ಮೆಂಟಿಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡೋದಿಲ್ಲ, ಬಟ್ ನಿಮಗೋಸ್ಕರ ನೆಕ್ಸ್ಟ್ ಬರೋವಂಥ ವೀಡಿಯೋಸ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಟ್ ಇವಾಗ ನಾನಿಲ್ಲಿ ಹೈ ನೆಕ್ ಬ್ಲೌಸ್ ಕಟ್ಟಿಂಗ್ ಅಷ್ಟೇ ಗೈಡ್ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನನಗೆ ಗೊತ್ತಿದೆ ಏನು ಸ್ಟೆಪ್ ಆದಮೇಲೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಟ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ನನಗೆ ಖಂಡಿತ ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ಅದರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀನಿ. ನೆಕ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 0 ಇಂದ ಸ್ಟಾರ್ಟ್ ಆಗುತ್ತೆ. 0 ಇಂದ ಡೀಪ್ 1 2 3 4 5 ಆ ರೀತಿ ಸ್ಟಾರ್ಟ್ ಆಗುತ್ತೆ. ಆ ಮೆಥಡಲ್ಲೇ ನಾನು ಹೇಳ್ಕೊಡ್ತಿದ್ದೀನಿ. ಡೈರೆಕ್ಟಾಗಿ ನಾನು ಶೋಲ್ಡರ್ನ ಲೆಸ್ ಮಾಡಿ, ಹಾರ್ಮೋಲ ಲೆಸ್ ಮಾಡಿ ಹೇಳ್ಕೊಡ್ಬೋದು. ಬಟ್ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಕಟಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬ್ಯಾಕ್ ನೆಕ್ ಡೀಪ್ ಇತ್ತು, ಹೈ ಫ್ರಂಟಲ್ಲಿ ಡೀಪ್ ಹೈ ಇತ್ತು ಅಂದರೆ ನಿಮಗೆ ಕಟಿಂಗ್ ಗೊತ್ತಾಗೋದಿಲ್ಲ. ಕೆಲವರು ಅದನ್ನು ಗೈಡ್ ಮಾಡೋದಿಲ್ಲ. ಅದರಿಂದ ನಾನೇನು ಮಾಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಒಂದಾದ್ಮೇಲೆ ಒಂದು ನಿಧಾನ ಆಗಲಿ ಪರವಾಗಿಲ್ಲ, ಅರ್ಜೆಂಟ್ ಮಾಡ್ಕೊಂಡು ಕಲಿಯೋಕ್ಕೆ ಹೋಗಬೇಡಿ. ಇದರಲ್ಲಿ ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಕಟಿಂಗ್ಸ್ ವೀಡಿಯೋಸ್ನ ನೋಡಿದ್ರೇ ಅರ್ಥ ಆಗೋದು. ನಾನು ಪ್ರೀವಿಯಸ್ಸಲ್ಲಿ ವಿಡಿಯೋನಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಯವಿಟ್ಟು ವಿಡಿಯೋ ನೋಡ್ದಲ್ಲೇ ಇರೋವಂಥವ್ರು ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ಡೇ 1 ಡೇ 2 ಡೇ 3 ಅಂತ ನಾನು ಆ ವಿಡಿಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದನ್ನು ನೋಡಿ ಚೆಕ್ ಮಾಡಿ. ಎಲ್ಲಿ ನಿಮಗೆ ಡೌಟ್ ಅನಿಸುತ್ತೆ ಆ ವಿಡಿಯೋನ ಪದೇ ಪದೇ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಎಲ್ಲಿ ಯಾವ ಪೊಸಿಷನಲ್ಲಿ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ವಿಡಿಯೋನ ಫಾರ್ವರ್ಡ್ ಮಾಡ್ಕೊಳ್ಳಿ, ಬ್ಯಾಕಿಗೆ ಬನ್ನಿ, ಆ ರೀತಿ ನೋಡಿ ಪದೇ ಪದೇ ಆ ಪಾರ್ಟ್ನ ನೋಡಿ, ಅರ್ಥ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಕೂಡ. ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲವರಿಗೆ ಫಾರ್ಮುಲಾಸ್ ಅಂದಿದ ತಕ್ಷಣ ಸ್ವಲ್ಪ ಟೆನ್ಷನ್ ಆಗ್ತಾ ಇರಬಹುದು. ನನಗೂ ಅದೇ ಥರ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಎಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಲ್ವ, ನಾನು ತುಂಬ ಜನಗಳ ಹತ್ರ ಕಲ್ತಿದ್ದೀನಿ. ಪ್ರತಿಯೊಬ್ಬರಿಂದ್ರೂ ಪ್ರತಿಯೊಂದು ಒಂದು ಏನು ಹೇಳ್ಕೊಡ್ತಾ ಇದ್ದಾರೆ ಅಲ್ಲಿನ ಒಂದು ಫಾರ್ಮುಲಾಸ್ ಆಗಿರ್ಬೋದು, ಅಲ್ಲಿನ ಒಂದು ಟೆಕ್ನಿಕ್ನ ತೆಗೆದು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿನ ಒಂದು ರಿಸಲ್ಟ್ ಏನು ಬರುತ್ತೆ, ಪರ್ಫೆಕ್ಟಾಗಿ ಏನು ಕಟಿಂಗ್ ಮಾಡಿದ್ವಿ, ಏನು ಸ್ಟಿಚಿಂಗ್ ಮಾಡಿದ್ವಿ, ಆ ಮೆಥಡ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಏನು ಪ್ರೊಸೀಜರ್ ಹೇಳ್ತಾ ಇದ್ದೀನಿ ಅದನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ತಾ ಹೋಗಿ. ವಾಟ್ಸಪ್ ನಂಬರ್ ಶೇರ್ ಮಾಡ್ತೀನಿ ಖಂಡಿತ. ಗ್ರೂಪ್ಸ್ಗಳಲ್ಲಿ 100% ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ಗ್ರೂಪ್ಸ್ ಕ್ರಿಯೇಟ್ ಆಗುತ್ತೆ ವಾಟ್ಸಪ್ಪಲ್ಲಿ. ಅಂಥವರು ಈ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ನೋಟ್ಸ್ ಎಲ್ಲ ಶೇರ್ ಮಾಡ್ತೀನಿ. ನಂತರ ಕೆಲವರು ಸ್ಟೂಡೆಂಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರ ಫ್ರಂಟ್ ಪಾರ್ಟ್ ಕಟಿಂಗ್ ಅರ್ಥನೇ ಆಗಿಲ್ಲ. ಕೆಲವರು ಹಾಗೆ
ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾತ್ರ ಮಾಡಿ ಫ್ರಂಟ್ ಸೈಡ್ ಹಾಗೆ ಇಟ್ಕೊಂಡಿದ್ದಾರೆ. ತೊಂದರೆ ಇಲ್ಲ, ನನಗೆ ಅರ್ಥ ಆಗುತ್ತೆ. ಕೆಲವರು ಓದಿರೋ ಅಂಥವ್ರಿಗೆ ಬೇಗ ಅರ್ಥ ಆಗುತ್ತೆ, ಓದ್ದಲೇ ಇರೋ ಅಂಥವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಫಾರ್ಮುಲಾ ಎಲ್ಲ. ಬಟ್ ಅಂಥವ್ರಿಗೆ ಸ್ವಲ್ಪ ಕುರುಡು ಮೆಥಡ್ ಅನ್ನೋ ರೀತಿ ಇಲ್ಲೊಂದು ಕೆಲವೊಂದು ಫಾರ್ಮುಲಾಗಳನ್ನು ನಾನು ಕೊಡ್ತೀನಿ. ನಿಮಗೆ ಗೊತ್ತಾಗ್ತಾನೆ ಇಲ್ಲ ಲೆಕ್ಕ ಹಾಕೋದಕ್ಕೆ, ನನಗೆ ಎಷ್ಟು ತೊಗೊಳ್ಳೋದು ಅಂತ ಅಂದಾಜಾಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಫಾರ್ಮುಲಾಸ್ನ ನೀವು ಯೂಸ್ ಮಾಡಿಕೊಂಡು ಕಟಿಂಗ್ನ ಡೈರೆಕ್ಟ್ ಎಷ್ಟೇ ಚೆಸ್ಟ್ ಇರಲಿ ಆ ಕಟಿಂಗ್ನ ನೀವು ತಗೋಬಹುದು. ಅರ್ಥ ಆಯ್ತಾ? ನಂತರ ಕೆಲವ್ರಿಗೆ ಸ್ಟೂಡೆಂಟ್ಸ್ಗಳು ಏನು ಅಸೈನ್ಮೆಂಟ್ ಕಳಿಸ್ತಾ ಇದ್ದೀರಾ, ದಯವಿಟ್ಟು ಈಗ ವಾಟ್ಸಪ್ಪಲ್ಲಿ ಕಳಿಸ್ಬೇಕಾದ್ರೆ ನೀವು ಅಸೈನ್ಮೆಂಟ್ಗಳನ್ನು ಕಳಿಸೋದಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿ, ಯಾವ ಊರು ಅಂತ ಮೆನ್ಷನ್ ಮಾಡಿ, ನಿಮ್ಮ ಎಜುಕೇಷನ್ ಏನು ಮಾಡಿದ್ದೀರಾ ಅಂತ ಮೆನ್ಷನ್ ಮಾಡಿ. ಸೊ ಆವಾಗ ನನಗೆ ಅರ್ಥ ಆಗತ್ತೆ. ನಂತರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನು ಕಟ್ಟಿಂಗ್ ಹೇಳ್ಕೊಡ್ತಿದ್ದೀನಿ, ನೀವು ಯಾವುದೇ ಹೈನೆಕ್ ನಾನು ಹೇಳ್ಕೊಡ್ತಾ ಇರುವಂತಹ ಡಿಸ್ಪ್ಲೇ ಮಾಡಿದ್ದೀನಿ ಅಲ್ವಾ, ಅಂದರೆ ಯೂಟ್ಯೂಬಲ್ಲಿ ಮೈನ್ ಪೇಜಲ್ಲಿ ಏನು ಡಿಸ್ಪ್ಲೇ ಮಾಡಿದ್ದೀನಿ ಆ ಒಂದು ನೆಕ್ಕಿಗೆ ಯಾವುದೇ ಬ್ಯಾಕ್ ಸೈಡ್ ಡಿಸೈನ್ಸ್ ತಗೊಳ್ಳಿ, ಇದೇ ಫಾರ್ಮುಲಾ ಇರುತ್ತೆ. ಯಾವುದೇ ಹೈನೆಕ್ ಕಟಿಂಗ್ ನೀವು ಮಾಡ್ತೀನಿ ಅಂತ ಹೇಳಿದ್ರು ಕೂಡ, ಯಾವುದೇ ಅಳತೆಗಾದರೂ ಕೂಡ ಇದೇ ಫಾರ್ಮುಲಾನ ನೀವು ಯೂಸ್ ಮಾಡಬಹುದು. ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ ತಗೊಳ್ಳಿ, ಅಥವಾ ಬ್ಯಾಕ್ ಪಾರ್ಟಲ್ಲಿ ಸೇಮ್ ಹೈನೆಕ್ ತಗೊಳ್ಳಿ, ಅಥವಾ ಸ್ವಲ್ಪ ಡೀಪ್ ಓಪನ್ ಇರುವಂಥ ಹೈನೆಕ್ಕಿಂದನೇ ನೆಕ್ ಡಿಫ್ರೆಂಟ್ ಆಗಿರುವಂಥ ಕಟ್ಟಿಂಗ್ಸ್ನ ತೊಗೊಂಡ್ರು ಕೂಡ ಇದೇ ಕಟ್ಟಿಂಗ್ ಇರುತ್ತೆ. ಕೆಲವರು ಡೌಟ್ ಬರ್ತದೆ, ಮೇಡಮ್ ನಿಮ್ಮ ಮೆಷರ್ಮೆಂಟಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದೀರಾ ಅಂತ. ಖಂಡಿತ ಇಲ್ಲ, ಫಾರ್ಮುಲಾ ಒಂದೇ, ಬಟ್ ಕಟಿಂಗ್ ಏನು ಮಾಡ್ತಾ ಇದ್ದೀನಿ ಅದು ಎಲ್ಲರಿಗೂ ಅಪ್ಲೈ ಆಗಬೇಕು ಅನ್ನುವಂತಹ ಮೆಥಡಲ್ಲಿ ನಾನು ನಿಮಗೆ ಕಟಿಂಗ್ಸ್ನ ಕೊಡ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಬೇರೆಯವರು ತುಂಬ ಫಾರ್ಮುಲಾಸು, ತುಂಬ ಪ್ರತಿಯೊಂದೊಂದಕ್ಕೂ ಫಾರ್ಮುಲಾ ಕೊಟ್ಟರೆ ನೀವು ಎಷ್ಟು ಅಂತ ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ ಅಲ್ವಾ. ಅದರಿಂದ ಒಂದು ಟೆಕ್ನಿಕ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೈ ನೆಕ್ ಅಂದಿದ ತಕ್ಷಣ 7.5 ಶೋಲ್ಡರ್ ಪಾಯಿಂಟಿಂದ ಡೌನಿಗೆ ಹೋಗಿ ಯಾವುದೇ ಅಳತೆಗಾಗಲಿ ಕರೆಕ್ಟಾಗಿ ಬರುತ್ತೆ. ಅದನ್ನು ಕೂಡ ಡೌಟ್ನ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಫ್ರಂಟಲ್ಲಿ ಡಾಟ್ ತೊಗೊಳ್ಳೋದು, ಲೆಂತ್ ಹೇಗೆ ತೊಗೊಳ್ಳೋದು ಹೈ ಬಸ್ಟ್ ಇದ್ದರೆ ಅಂತ ಕೆಲವ್ರಿಗೆ ಡೌಟ್ ಇದೆ, ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿ. ಬಟ್ ನೀವು ಕ್ಲಿಯರ್ ಮಾಡಿರೋವಂಥದ್ದನ್ನ ವಿಡಿಯೋನ ನೋಡಿ ಸ್ವಲ್ಪ ಕಟಿಂಗ್ಸ್ಗಳನ್ನ ಪೇಪರಲ್ಲಿ ಬೇರೆ ಬೇರೆ ಅಳತೆಗಳಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಬರೋದು. ನಾವು ತುಂಬ ಕಟಿಂಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ ನಂತರನೇ ಇಷ್ಟು ಪರ್ಫೆಕ್ಟ್ ಆಗಿರೋದು. ನಮಗೆ ಒಂದು ಬಾಡಿ ಮೆಷರ್ಮೆಂಟ್ ನೋಡಿದ ತಕ್ಷಣ ಅಂದಾಜಾಗ್ಬಿಡುತ್ತೆ, ಇವರಿಗೆ ಇಷ್ಟಿದ್ರೆ ಇಷ್ಟು ಹೀಗೆ ಕಟಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವೊಂದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಹೇಗೆ? ಸ್ಟಾರ್ಟಿಂಗು ನೀವು ಫ್ರೀಯಾಗೆ ಸ್ಟಿಚ್ ಮಾಡಿಕೊಡಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಕಲಿತಿದ್ದೀರಾ, ಇವಾಗಲೇ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾರ ಹತ್ರನೂ ಕೂಡ. ಅಥವಾ ಸ್ವಲ್ಪ ಒಂದು 300 ತೊಗೊಳ್ತಿರ್ತೀರ ಅಂದರೆ ಒಂದು 100 ರೂಪೀಸ್ ಕೊಟ್ಟು ಸ್ಟಿಚ್ ಮಾಡಿಕೊಡಿ. ಅಥವಾ 100 ರೂಪೀಸ್ ತೊಗೊಳೋದನ್ನ ಹೋಗ್ಬಿಟ್ಟು ಒಂದು ಲೈನಿಂಗ್ ಮೈನ್ ಮೆಟೀರಿಯಲ್ ತಂದುಬಿಟ್ಟು ನೀವೇ ಮನೇಲಿರೋ ಅಂಥವ್ರಿಗೆ ಬೇರೆ ಬೇರೆ ಅಳತೆಗಳಿಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಎಷ್ಟು ತೊಗೊಂಡ್ರೆ. ಕೆಲವೊಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ನೀವು. ನಾನು ಹೇಳ್ಕೊಡ್ತೀನಿ ಫಾರ್ಮುಲಾ ಎಕ್ಸಾಕ್ಟ್, ಬಟ್ ನೀವಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನೀಟಾಗಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಅಲ್ಲಿ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಶೋಲ್ಡರ್ ಪಾಯಿಂಟ್ಸ್ ಇಲ್ಲಿ ತೆಗೆದಿರ್ತೀರ, ಅದು ಜಾಸ್ತಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಒಳಗಡೆ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಅಂತ ನಿಮ್ಗೆ ಅಂದಾಜಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಪ್ಪರ್ ಚೆಸ್ಟ್ ಹತ್ರ ಟೈಟ್ ಬರ್ಬೋದು. ಸೊ ನಾನಲ್ಲಿ 1 ಇಂಚ್ ಲೂಸಿಂಗ್ ಕೊಡೋಕ್ಕೆ ಹೇಳಿದ್ದೆ, ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಸರಿ ಹೋಗ್ಬೋದು ಅಂತ ಸ್ವಲ್ಪ ಅಂದಾಜು ಮಾಡೋದಕ್ಕೂ ಬರಬೇಕು ಫಾರ್ಮುಲಾ ಜೊತೆಗೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಸೊ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಾದ ನಂತರ ಸ್ಟಿಚಿಂಗ್ ಕ್ಲಾಸಿಗೆ ಹೋಗೋಣ. ಯಾರು ಅರ್ಜೆಂಟ್ ಮಾಡ್ಕೋಬೇಡಿ, ಕಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಸ್ಟಿಚಿಂಗ್ ಯಾರು ಬೇಕಾದರೂ ಮಾಡಬಹುದು ಅಂತ ಅಲ್ಲ, ಕಟಿಂಗು ಯಾರು ಬೇಕಾದರೂ ಮಾಡೋಕ್ಕಾಗಲ್ಲ. ಕಟಿಂಗ್ ಮಾಡೋದಕ್ಕೂ ಒಂದು ಟೆಕ್ನಿಕ್ ಇದೆ, ಸ್ಟಿಚಿಂಗ್ ಮಾಡೋದಕ್ಕೂ ಒಂದು ಟೆಕ್ನಿಕ್ ಇದೆ. ನಾನು ವೀಡಿಯೋಸ್ ಅಪ್ಡೇಟ್ ಮಾಡೋದು ಲೇಟ್ ಆಗ್ತಾ ಇದೆ, ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ, 2 ಡೇಸ್ ವೀಡಿಯೋಸ್ ರೆಕಾರ್ಡ್ ಮಾಡಿದೆ, ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಎಗೈನ್ ನಾನು ಮೊದಲಿಂದ ಶೂಟ್ ಮಾಡಬೇಕು ವೀಡಿಯೋನ, ಅದರಿಂದ ನನಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ವೀಡಿಯೋಸ್ನ ಶೂಟ್ ಮಾಡಿ ಅಪ್ಡೇಟ್ ಮಾಡೋದಕ್ಕೆ. ಹೇಳಿದೆ ಅಲ್ವಾ, 3 ಇಂದ 2.5 ಅವರ್ ಅಷ್ಟೇ ನಾನು ಫ್ರೀ ಇರ್ತೀನಿ ಈ ಟೈಮಲ್ಲಿ. ಇಷ್ಟರಲ್ಲಿ ನಾನು ಶೂಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ವೀಡಿಯೋನ ಶೂಟ್ ಮಾಡ್ಕೊಂಡೋಗೆ ನಾನು ಯೂಟ್ಯೂಬ್ಗೆ ಅಂತ ಏನೂ ಪ್ರಿಪೇರ್ ಆಗಿ ಮಾಡ್ತಾ ಇಲ್ಲ. ಈಗ ಪ್ರಿಪೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮಗೋಸ್ಕರ.
ಸೊ ಅದರಿಂದ ನನಗೂ ಸ್ವಲ್ಪ ಟೈಮ್ ಬೇಕು, ಟೈಮ್ ಕೊಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಅರ್ಜೆಂಟ್ ಮಾಡಿದ್ರೆ ನನಗೂ ಟೆನ್ಷನ್ ಆಗಿಬಿಡುತ್ತೆ, ವೀಡಿಯೋಸ್ನ ಹಾಕಬೇಕು ಅನ್ನೋ ಥರ. ಸ್ವಲ್ಪ ಟೈಮ್ ಕೊಟ್ಟು ಇದು ಮಾಡಿದ್ರೆ ನಾನು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಇರುತ್ತೆ ಅಥವಾ ಏನು ವೀಡಿಯೋನ ಕರೆಕ್ಟ್ ಮಾಡ್ಕೊಂಡು ಕೊಡಬಹುದು, ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಕೊಡ್ಬೋದು, ಯೋಚನೆ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ. ಅದರಿಂದ ಯಾರು ಏನೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವೀಡಿಯೋಸ್ ಅಂತೂ ಕಂಟಿನ್ಯೂಸ್ ಇರುತ್ತೆ. ಏನು ಕೊಟ್ಟಿದ್ದೀನಿ ಅದನ್ನು ಪದೇ ವೀಡಿಯೋನ ನೋಡಿ, ನೆಕ್ಸ್ಟ್ ವೀಡಿಯೋ ಬಂದಾಗ ನೆಕ್ಸ್ಟ್ ಏನಾದರೂ ಒಂದು ಡಿಫ್ರೆಂಟ್ ಮೆಸೇಜಸ್ನ ಅಲ್ಲಿ ಕೊಟ್ಟಿರ್ತೀನಿ, ಏನಾದರೂ ಇಂಪ್ರೂವ್ಮೆಂಟ್ಸಿಗೆ. ಸೊ ಅದರಿಂದ ವಿಡಿಯೋ ಇಲ್ಲಿ ನಾನು ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡು ಮೆಸೇಜ್ ಮಾಡಿರೋದ್ರಿಂದ, ಮೇಡಮ್ ಬೇರೆ ಒಂದು ಅಳತೆಗೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನಾನಿಲ್ಲಿ ಮೇಲ್ಭಾಗದ ಎದೆಯ ಸುತ್ತಳತೆ 38, ಮಧ್ಯಭಾಗದ ಎದೆಯ ಸುತ್ತಳತೆ 41, ಅಂದರೆ 3 ಇಂಚು ಅಪ್ಪರ್ ಚೆಸ್ಟ್ ಮತ್ತು ಮಿಡಲ್ ಚೆಸ್ಟಿಗೆ ಡಿಫ್ರೆಂಟ್ ಅಳತೆ ಇದೆ. ಸೊ ಈ ಅಳತೆನ ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ, ಬಟ್ ಸ್ಟಿಚಿಂಗ್ ನನ್ನ ಅಳತೆಗೆ ಮಾಡಿ ನಾನು ತೋರಿಸ್ತೀನಿ. ಬಟ್ ಕಟ್ಟಿಂಗ್ ಮಾಡೋದನ್ನು ಕೂಡ ನಾನಿಲ್ಲಿ ಫ್ಯಾಬ್ರಿಕಲ್ಲೇ ತೋರಿಸ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ. ಕಂಪ್ಲೀಟ್ ಹಾರ್ಮೋಲ್ ಸ್ಲೀವ್ಸಿಂದ ಹಿಡಿದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಡೀಪಾಗಿ ನೋಡಿ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಕಟ್ಟಿಂಗ್ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕಟ್ಟಿಂಗ್ ನಿಮಗೆ ಏನು ಹೇಳ್ತಾರೆ ಈಸಿಯಾಗಿರುತ್ತೆ. ಅಂದರೆ ಕೆಲವೊಂದು ಹೇಳ್ತಾರಲ್ಲ, ಎಕ್ಸಾಮ್ಸಿಗೆ ಮೊದಲೇ ಪ್ರಿಪೇರ್ ಆಗಿಬಿಟ್ಟಿರ್ತೀವಿ, ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಓದೋ ಅವಶ್ಯಕತೆ ಇರೋದಿಲ್ಲ ಮೊದಲೇ ಪ್ರಿಪೇರ್ ಆದರೆ ಅಂತ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋನ, ಹೈನೆಕ್ ವಿಡಿಯೋನ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ಅಂದರೆ ಪದೇ ನೋಡಿ, 100% ನಿಮಗೆ ಅರ್ಥ ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ಕೊಡ್ತಿದ್ದೀನಿ ಅದನ್ನು ನೋಡಿ, ಏನು ಚೇಂಜಸ್ ಮಾಡ್ಬೋದು, ಸ್ವಲ್ಪ ದಪ್ಪ ಇದ್ದರೆ ಸಣ್ಣ ಇದ್ದರೆ ಅದನ್ನು ಕೂಡ ನಾನಿಲ್ಲಿ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ನನಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ. ನಾನು ಅದೇ ಒಂದು ಸ್ಟೇಜಿಂದನೇ ಈ ಪೊಸಿಷನಿಗೆ ಬಂದಿರೋದು. ಕಟ್ಟಿಂಗ್ಸ್ ಕಲಿಯೋದು ತುಂಬ ಡೀಪಾಗಿ ಸ್ವಲ್ಪ ಎಕ್ಸ್ಪರಿಮೆಂಟ್ ಮಾಡಿದ್ರೇ, ನೀವು ಎಫರ್ಟ್ ಹಾಕಿದ್ರೇ ಕಲಿಯೋದಕ್ಕಾಗೋದು. ಒಂದು ಕಟ್ಟಿಂಗಿಗೆ ಟೆನ್ಷನ್ ಮಾಡಿಕೊಂಡು ಇನ್ನಾಗಲ್ಲಪ್ಪ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ. ಪ್ರಯತ್ನ ಪಡಿ 100% ಸಕ್ಸಸ್ ಆಗ್ತೀರಾ. ಸೊ ಆ ರೀತಿ ಒಂದು ಕಟ್ಟಿಂಗ್ಸ್ಗಳನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಇಲ್ಲಿ ವಾಟ್ಸಪ್ ನಂಬರ್ ಕೂಡ ಶೇರ್ ಮಾಡ್ತೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರು ಜಾಯಿನ್ ಆಗಿ. ನಂತರ ಇಲ್ಲಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಆದಷ್ಟು ಬೇರೆ ಜನಗಳಿಗೆ, ಕಟ್ಟಿಂಗ್ ಹೋಗ್ತಾ ಇರ್ತಾರೆ, ಕಟ್ಟಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬ್ಲೌಸ್ಗಳ ಕೋರ್ಸ್ಗಳಿಗೆ ಅಕ್ಕಪಕ್ಕ ಯಾರಾದರೂ ಗೊತ್ತಿರ್ಬೋದು, ಈ ಥರ ಹೋಗ್ತಾ ಇದ್ದಾರೆ ಅಂದರೆ ಈ ಥರ ಒಂದು ಕ್ಲಾಸ್ ನಡೀತಾ ಇದೆ ಆನ್ಲೈನಲ್ಲಿ ಅಂತ ಹೇಳಿ ಒಂದು ಸಜೆಸ್ಟ್ ಮಾಡಿ ಶೇರ್ ಮಾಡಿ, ಅಷ್ಟೇ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್. ಎಲ್ಲರಿಗೂ ರೀಚ್ ಆಗಬೇಕು ವೀಡಿಯೋಸ್ಗಳು, ಮಹಿಳೆಯರಿಗೆ ಮೇಯ್ನ್ ರೀಚ್ ಆಗಬೇಕು ಅನ್ನೋದು ನನ್ನ, ಪ್ರತಿಯೊಂದು ಮನೆಗೂ ವೀಡಿಯೋಸ್ಗಳು ರೀಚ್ ಆಗಬೇಕು ಅನ್ನೋದು ನನ್ನ ಒಂದು ಮೇಯ್ನ್ ಇಂಟೆನ್ಷನ್. ಸೊ ಅದರಿಂದ ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ, ಕಂಪ್ಲೀಟ್ ವೀಡಿಯೋನ ನೋಡಿ, ಡೇ 1 ನೋಡ್ಕೊಂಡು ಬನ್ನಿ, ಅರ್ಥ ಆಗುತ್ತೆ. ಮಧ್ಯದಲ್ಲಿ ಸಡನ್ನಾಗಿ ಈಗ ಈ ವಿಡಿಯೋ ನೋಡಿದ್ರೆ ನಾನು ಪ್ರೀವಿಯಸ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, 2 ಇಂಚ್ ಚೆಸ್ಟ್ ಡಿಫ್ರೆನ್ಸ್ ಇದ್ದರೆ ಡಿಫ್ರೆಂಟ್ ಆಗಿರುವಂಥ ಚೆಸ್ಟಿಗೆ ಹೇಗೆ ಕಟ್ಟಿಂಗ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗಲ್ಲ. ಸೊ ಅದರಿಂದ ಡೇ 1 ವೀಡಿಯೋಸ್ನ ನೋಡ್ಕೊಳ್ತಾ ಬನ್ನಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಕಟ್ಟಿಂಗ್ಸಿಗೆ ಎಂಟರ್ ಆಗೋಣ ಬನ್ನಿ. ನಾನಿವತ್ತು ಇಲ್ಲಿ ಚೆಸ್ಟ್ ಸೈಜ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಕಟ್ಟಿಂಗ್ ತೊಗೋತಾ ಇದ್ದೀನಿ. ಫುಲ್ ಲೆಂತ್ 15, ಅಪ್ಪರ್ ಚೆಸ್ಟ್ 38, ಮಿಡ್ ಚೆಸ್ಟ್ 41, ವೆಸ್ಟ್ 34, ಶೋಲ್ಡರ್ 16, ಆರ್ಮ್ ರೌಂಡ್ 17, ಡಾಟ್ ಲೆಂತ್ 11, ಡಾಟ್ ವಿಡ್ತ್ 8, 38, 41 3 ಇಂಚಷ್ಟು ಮೇಲ್ಭಾಗದ ಎದೆ ಸುತ್ತಳತೆ ಮತ್ತು ಮಧ್ಯಭಾಗದ ಎದೆ ಸುತ್ತಳತೆಗೆ ವೇರಿಯೇಷನ್ ಇದೆ. ಪ್ರೀವಿಯಸ್ಸಲ್ಲಿ ನಾವು ಎಷ್ಟು ತೊಗೊಂಡಿದ್ವಿ, 36, 38 ತೊಗೊಂಡಿದ್ವಿ, 2 ಇಂಚಷ್ಟು ವೇರಿಯೇಷನ್ ಇತ್ತು ಮಿಡ್ ಚೆಸ್ಟಿಗೂ ಅಪ್ಪರ್ ಚೆಸ್ಟಿಗೂ. ಇಲ್ಲಿ ಎಷ್ಟು ಇಂಚು ವೇರಿಯೇಷನ್ ಬರ್ತಾ ಇದೆ, 38 ಮೇಲ್ಭಾಗದ ಎದೆ ಸುತ್ತಳತೆ, 41 ಮಧ್ಯಭಾಗದ ಎದೆ ಸುತ್ತಳತೆ. ಸೊ
3 ಇಂಚಷ್ಟು ವೇರಿಯೇಷನ್ ಬರ್ತಾ ಇದೆ. ಈ ಕಟಿಂಗ್ ನಾನು ಬೇರೆ ಕಟಿಂಗ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬೇರೆ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಚೆಕ್ ಮಾಡಿ ಹೇಗೆ ಕಟ್ ಮಾಡೋದು ಅಂತ ಹೇಳಿ. ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೋಡಿ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಅರ್ಥ ಆಗುತ್ತೆ. ಪ್ರಯತ್ನ ಮಾಡಬೇಕು. ಯಾವುದನ್ನೇ ಆಗಲಿ ಒಂದೇ ಸಲ ಅರ್ಥ ಆಗೋದಿಲ್ಲ. ಪದೇ ಪದೇ ಏನನ್ನೇ ಆಗಲಿ ಕೆಲಸಗಳನ್ನಾಗಲಿ ಏನೇ ಆಗಲಿ ಮಾಡ್ತಾ ಇದ್ದರೆ ಬರುತ್ತೆ ಅಲ್ವಾ. ಸೊ ಅದರಿಂದ ವಿಡಿಯೋನ ಪೂರ್ತಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಎಲ್ಲಿ ಅರ್ಥ ಆಗಿಲ್ಲ ಅಲ್ಲಿ ವಿಡಿಯೋನ ನಿಲ್ಲಿಸಿ ಬ್ಯಾಕ್ ಸೈಡಿಗೆ ಬನ್ನಿ. ವಿಡಿಯೋನ ಪದೇ ಪದೇ ನೋಡಿ ಅರ್ಥ ಆಗತ್ತೆ. ಕಟಿಂಗ್ ಮಾಡೋಣ ಬನ್ನಿ. ಇಲ್ಲಿ ಈ ಅಳತೆಯ ಪೂರ್ತಿ ಉದ್ದ ಎಷ್ಟು? ಪೂರ್ತಿ ಉದ್ದ 15 ಇಂಚು. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಪೂರ್ತಿ ಉದ್ದ 15 ಇಂಚು. ನಿಮ್ಮ ಅಳತೆ ಎಷ್ಟೇ ಇರಲಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಅಳತೆ ಎಷ್ಟೇ ಇರಲಿ, 15 ಇರಲಿ ಅಥವಾ 14 ಇರಲಿ, 13 ಇರಲಿ, 16 ಇರಲಿ, ಯಾವುದೇ ಅಳತೆ ಇರಲಿ ಇದಕ್ಕೆ 1 ಇಂಚು ಸೇರಿಸ್ಕೊಳ್ಳಿ. 1 ಇಂಚನ್ನ ನೀವು ಪ್ಲಸ್ ಮಾಡ್ಕೋಬೇಕು. ಓಕೆ, ಯಾವುದೇ ಅಳತೆ ಇದ್ರೂ 1 ಇಂಚ್ ಸೇರಿಸ್ಕೋಬೇಕು. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ, ಈಗ ನನ್ನ ಪೂರ್ತಿಯ ಉದ್ದ, ಕ್ಲೈಂಟಿನ ಪೂರ್ತಿಯ ಉದ್ದ 15 ಇಂಚು. ಇಲ್ಲಿ ಪೂರ್ತಿಯ ಉದ್ದ ಏನಿದೆ, ಪೂರ್ತಿಯ ಉದ್ದ 15. ಬಟ್ಟೆ ಸಮವಾಗಿ ಇರೋದಕ್ಕೋಸ್ಕರ ಒಂದು ಲೈನ್ನ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ ನಾವಿಲ್ಲಿ. ಓಕೆ, ನೋಡಿ, ಒಂದು ಮೊದಲು ಬಟ್ಟೆ ಸಮ ಇದೆಯಾ ಇಲ್ವಾ ಸಮವಾಗಿ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗಿರೋದ್ರಿಂದ ಮೊದಲು ನಾವೇನು ಮಾಡಬೇಕು, ಒಂದು ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ. ಅದಾದ ನಂತರ ಈ ಸ್ಟ್ರೈಟ್ ಲೈನಿಂದ ಪೂರ್ತಿಯ ಉದ್ದ 15. ಯಾವಾಗಲೂ ಅಷ್ಟೇ, ಮತ್ತೆ ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು. ಇವಾಗ ಜಸ್ಟ್ ಬ್ಯಾಕ್ ಪಾರ್ಟ್ ಅಷ್ಟೇ ಕಟ್ ಮಾಡ್ತಾ ಇದ್ದೀನಿ. ಮುಂಭಾಗ ಇನ್ನೂ ಕಟ್ ಮಾಡಿಲ್ಲ, ಹಿಂಭಾಗ ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಬಾಟಮ್ ಅಂತೀವಿ, ಇದು ಟಾಪ್ ಅಂತ ಕರಿತೀವಿ. ಬಾಟಮಲ್ಲಿ ಒಂದು ಲೈನ್ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡಿಕೊಂಡು ಫ್ಯಾಬ್ರಿಕ್ ಸಮವಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ ಇಷ್ಟು? ಅದಾದ ನಂತರ ನಿಮಗೆ ಬ್ಯಾಕ್ ಹುಕ್ ಬೇಕು ಅಂತ ಹೇಳಿದ್ರೆ ನಾನು ಪ್ರೊಸೀಜರ್ನ ಫೈನಲ್ ಆಗಿ ತೋರಿಸ್ತೀನಿ. ಕಟ್ಟಿಂಗಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಮೊದಲು ಓಪನ್ ಎಲ್ಲ ಇಟ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಸಿ ಮೆಥಡಲ್ಲಿ ನಾನು ಹೇಗೆ ಹೇಳ್ಕೊಡ್ತಿದ್ದೀನಿ ಅದೇ ರೀತಿ ಮೊದಲು ಕಟ್ಟಿಂಗ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ನಂತರ ನೀವು ಟ್ರಯಲ್ ನೋಡೋರಂತೆ. ಯಾವುದೇ ಬಟ್ಟೆ ಆದರೂ ಮೊದಲು ಬಟ್ಟೆ ಸಮ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಟಮ್ ಲೈನ್, ಇದನ್ನ ಬಾಟಮ್ ಅಂತೀವಿ, ಇದನ್ನ ಟಾಪ್ ಅಂತ ಕರಿತೀವಿ. ಬಾಟಮ್ ಲೈನಲ್ಲಿ ಒಂದು ಅಂದರೆ ತಳಭಾಗದಲ್ಲಿ ಒಂದು ಸ್ಟ್ರೈಟ್ ಆಗಿ ಲೈನ್ ಎಳ್ಕೊಳ್ಳಿ. ಸ್ಟ್ರೈಟ್ ಲೈನ್ ಎಳ್ಕೊಂಡ ನಂತರ ನನ್ನ ಈ ಅಳತೆಯ ಪೂರ್ತಿ ಉದ್ದ 15 ಇಂಚು. ಇದಕ್ಕೆ ನಾನು 1 ಇಂಚು ಸೇರಿಸ್ಕೊಳ್ತೀನಿ. ಯಾವುದೇ ಅಳತೆ ಆಗಲಿ, ನಿಮ್ಮ ಅಳತೆ 14 ಇರಲಿ, 15 ಇರಲಿ, 16 ಇರಲಿ, ಅದಕ್ಕೆ 1 ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಸೊ ಸಮವಾಗಿ ಬರೋದಕ್ಕೋಸ್ಕರ ಇಲ್ಲೂ ಕೂಡ ಒಂದು 16 ಇಂಚಿಗೆ ಒಂದು ಡಾಟ್ ಮಾರ್ಕ್ನ ಇಟ್ಕೊಳ್ತೀನಿ. ನಂತರ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ. ಎಲ್ಲಿ? ಟಾಪಲ್ಲಿ. ಇದು ನೆಕ್ ಸೈಡ್, ಇದು ಬಾಟಮ್ ಸೈಡ್. ಓಕೆ, ಇದನ್ನ ತಳಭಾಗ ಅಂತೀವಿ, ಇದು ಮೇಲ್ಭಾಗ ಅಂತ ಕರಿತೀವಿ. ಅರ್ಥ ಆಯ್ತಾ ಇಷ್ಟು? ಅದಾದ ನಂತರ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಸ್ಟಿಚಿಂಗಿಗೋಸ್ಕರ ಬಿಟ್ಬಿಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈ ಲೈನ್ ಸ್ಟಿಚಿಂಗಿಗೋಸ್ಕರ ಹೋಗುತ್ತೆ. ಅರ್ಥ ಆಯ್ತಾ ಇಷ್ಟು? ನಂತರ ಇಲ್ಲಿ 15 ಇಂಚು ಏನು ಮಾಡಿದ್ವಿ,
ಟೋಟಲ್ 15 ಇಂಚು, ಅದಕ್ಕೆ 1 ಇಂಚು ಸೇರಿಸ್ಕೊಂಡು 16 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ಇಲ್ಲೂ ಕೂಡ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಹೋಗುತ್ತೆ, ಮೇಲ್ಭಾಗದಲ್ಲೂ ಕೂಡ. ಅರ್ಥ ಆಯ್ತಾ? ಇದು ಹೀಗೆ ಇರಲಿ. ಮೊದಲು ನಾವು ಮಾರ್ಕಿಂಗ್ ಎಲ್ಲ ಮಾಡೋಣ. ಮೊದಲು ಏನು ಮಾಡಿದ್ವಿ? ಪೂರ್ತಿ ಉದ್ದ ತಗೊಂಡ್ವಿ. ಪೂರ್ತಿ ಉದ್ದಕ್ಕೆ 1 ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡಿಕೊಂಡೆ. ತಳಭಾಗದಿಂದ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಸೊ ಅಲ್ಲಿಗೆ ನಮ್ಮ ಪೂರ್ತಿ ಉದ್ದ ಎಷ್ಟು ಉಳ್ಕೊಳ್ಳುತ್ತೆ? 15.5 ಉಳ್ಕೊಳ್ಳುತ್ತೆ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ನಂತರ ಶೋಲ್ಡರ್ ಎಷ್ಟು? ಇಲ್ಲಿಯ ಅಳತೆಯ ಶೋಲ್ಡರ್ ಎಷ್ಟು? ಕ್ಲೈಂಟ್ ಮೇಲೆ ತೆಗೆದಿರುವಂತಹ ಶೋಲ್ಡರ್ ಎಷ್ಟು? ಭುಜ ಎಷ್ಟು? ಇಲ್ಲಿ 16 ಶೋಲ್ಡರ್. ಎಷ್ಟೇ ಅಳತೆ ಇರಲಿ, ನಿಮ್ಮ ಅಳತೆ ಎಷ್ಟೇ ಇರಲಿ, 16 ಇಂಚಿದೆ ನೋಡಿ. ಇದನ್ನು 2 ಭಾಗ ಮಾಡ್ಕೊಳ್ಳಿ. ಈ ರೀತಿ 2 ಭಾಗ ಮಾಡಿ 8 ಬರುತ್ತೆ. ಈ 8ಕ್ಕೆ ಅರ್ಧವನ್ನು ಸೇರಿಸಬೇಕು, 8.5 ಆಗುತ್ತೆ. ಯಾಕೆ ಈ ಅರ್ಧವನ್ನು ಸೇರಿಸಬೇಕು? ಸ್ಟಿಚಿಂಗ್ ಆದ ನಂತರ ನಮ್ಮ ಒಂದು ಶೋಲ್ಡರ್ ಇಲ್ಲಿ ಬರುತ್ತೆ. ನಾವು ಇಷ್ಟೇ ತಾನೇ ತೆಗೆದಿದ್ದು. ಹೈ ನೆಕ್, ಕಾಲರ್ ನೆಕ್ಕಲ್ಲಿ ಸ್ಟಿಚಿಂಗ್ ಆದ ನಂತರ ಬಟ್ಟೆ ಸ್ವಲ್ಪ ಮೇಲೆ ಎಳೆಯುತ್ತೆ, ಕಾಲರ್ ಹತ್ರ ಎಳೆಯುತ್ತೆ. ಸೊ ನಾವು ತುಂಬ ಹೈ ನೆಕ್ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಹೈ ನೆಕ್ ಮಾಡ್ತಾ ಇದ್ದೀವಿ? ಈ ರೀತಿ ಇದ್ದು ಡೈರೆಕ್ಟ್ ಇಲ್ಲಿಂದಾನೇ ನೆಕ್ ಶೇಪನ್ನು ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿ ಡೀಪ್ ಕೊಡ್ತಾ ಇಲ್ಲ ನಾವು. ಸ್ಟ್ರೈಟ್ ಇರುತ್ತೆ ನಮ್ಮ ಬ್ಯಾಕ್ ಪಾರ್ಟ್. ಅರ್ಥ ಆಯ್ತಾ? ಸ್ಟ್ರೈಟ್ ಇರುತ್ತೆ ಬ್ಯಾಕ್ ಪಾರ್ಟ್. ನಮ್ಮ ನೆಕ್ ಏನಿರುತ್ತೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದ ನಾವು ಕಟಿಂಗ್ ತಗೊಳ್ತಾ ಇದ್ದೀವಿ. ಅದರಿಂದ ನಾವೇನು ಮಾಡ್ತೀವಿ? ಡೀಪ್ ಹೋಗೋದಿಲ್ಲ. ಅದರಿಂದ ಶೋಲ್ಡರ್ ಏನಿದೆ, ಶೋಲ್ಡರ್ ಅರ್ಧ ಭಾಗ ಮಾಡ್ಕೊಳ್ತೀನಿ. 8 ಇಂಚು ಬರುತ್ತೆ. 16ನ ಅರ್ಧ ಭಾಗ ಮಾಡಿದಾಗ 8 ಇಂಚು ಬರುತ್ತೆ. ಎಷ್ಟು? 16. ಪೂರ್ತಿ ಉದ್ದ ಎಷ್ಟು? ನಾವೇನು ಮಾಡಿದ್ವಿ? 15 ಪ್ಲಸ್ 1 ಇಂಚು ಸೇರಿಸ್ಕೊಂಡೆ. ನಂತರ ಸೆಕೆಂಡ್ ಸ್ಟೆಪ್ ಏನು? ಶೋಲ್ಡರ್ಗೆ ಅಂದರೆ ಭುಜಕ್ಕೆ. ನನ್ನ ಭುಜ, ಕ್ಲೈಂಟಿನ ಭುಜ 16 ಇದೆ. ಇದನ್ನು 2 ಭಾಗ ಮಾಡ್ಕೊಳ್ತೀನಿ. 8 ಇಂಚ್ ಬರುತ್ತೆ. ಇದಕ್ಕೆ ಪ್ಲಸ್ ಅರ್ಧವನ್ನು ಸೇರಿಸ್ಕೊಳ್ತೀನಿ. 8.5 ಆಗತ್ತೆ. ಅರ್ಥ ಆಯ್ತಾ? ಸೊ 8.5 ಮಾರ್ಕ್ ಮಾಡ್ಕೊಳ್ಳಿ. 8 ಇಂಚು ಫಸ್ಟ್ ಮಾಡ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಬಿಟ್ಕೊಳ್ಳಿ. ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಅದಾದಮೇಲೆ ನಿಮ್ಮ ಅಳತೆ ಯಾವುದೇ ಇರಲಿ, 3ನೇ ಸ್ಟೆಪ್, ಇದನ್ನು ಏನಂತೀವಿ? ಶೋಲ್ಡರ್ ಲೈನ್. ಇದು ಬಾಟಮ್ ಲೈನ್. ಈ ಶೋಲ್ಡರ್ ಲೈನಿಂದ ಕೆಳಗಡೆಗೆ 7.5 ತಗೊಳ್ಳಿ. ಹೈ ನೆಕ್ ಇದ್ದರೆ, ಕಾಲರ್ ನೆಕ್ ಇದ್ದರೆ. ಫಾರ್ಮುಲಾ ಎಲ್ಲರಿಗೂ ನೆನಪಿದೆಯಾ? ಈ ಅಳತೆಯ ಮೇಲ್ಭಾಗದ ಎದೆ ಸುತ್ತಳತೆ ಎಷ್ಟು? 38. ಮೇಲ್ಭಾಗದ ಎದೆಯ ಸುತ್ತಳತೆ 38, ಮಧ್ಯಭಾಗದ ಎದೆಯ ಸುತ್ತಳತೆ 41. ಎಷ್ಟಿಂಚು ಇಲ್ಲಿ ವೇರಿಯೇಷನ್ ಬರ್ತಾ ಇದೆ? 3 ಇಂಚಷ್ಟು ವೇರಿಯೇಷನ್ ಬರ್ತಾ ಇದೆ. ಫಾರ್ಮುಲಾ ಏನು? ಫಸ್ಟ್ ಫಾರ್ಮುಲಾ ನಮ್ಮದು ಹಾರ್ಮೋಲ್ ಎಷ್ಟು ಈ ಅಳತೆಯಲ್ಲಿರೋದು? 17. ಕಂಕುಳಿನ ಸುತ್ತಳತೆ ಎಷ್ಟು? 17 ಇದೆ. 17 ಕಂಕುಳಿನ ಸುತ್ತಳತೆ. ಈ 17ನ 2 ಭಾಗ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಮಗೆ ಆನ್ಸರ್? 8.5 ಬರುತ್ತೆ. ಓಕೆನಾ? 8.5. ಈ 8.5ಯಲ್ಲಿ ಮೈನಸ್ ಅರ್ಧ ಭಾಗ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? 8 ಆನ್ಸರ್ ಬರುತ್ತೆ.
ಸೆಕೆಂಡ್ ಫಾರ್ಮುಲಾ ಏನು? ಮೇಲ್ಭಾಗದ ಎದೆಯ ಸುತ್ತಳತೆ 38. ಇದನ್ನು 4 ಭಾಗ ಮಾಡ್ಕೊಳ್ಳಿ, 9.5 ಆನ್ಸರ್ ಬರುತ್ತೆ. ಇದರಲ್ಲಿ -1.5 ತೆಗೆದು ಹಾಕಿ. ಎಷ್ಟು ಬರುತ್ತೆ ಆನ್ಸರ್ ನೋಡಿ? 9.5 1.5 ಬ್ಯಾಕ್ ಸೈಡಿಂದ ತೆಗೆದಾಕದೆ ಎಷ್ಟು ಬಂತು? 8 ಬಂತು ಆನ್ಸರ್. ಇದರಲ್ಲೂ 8 ಬಂತು ಆನ್ಸರ್. ಇಲ್ಲಿ ಒಂದು ವ್ಯತ್ಯಾಸ ಇದೆ. ಏನು ಮಾಡಬೇಕು ಅದನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ. ಇಲ್ಲಿ ಈ ಅಳತೆಗಳನ್ನು ನೋಡಿದಾಗ ನಿಮಗೆ ಅರ್ಥ ಆಗತ್ತೆ. ಒಂದು ಫಾರ್ಮುಲಾ ಏನು? ಹಾರ್ಮೋಲ್ ಅಂದರೆ ಕಂಕುಳಿನ ಸುತ್ತಳತೆ ತೆಗೆದು ಅರ್ಧ ಮೈನಸ್ ಮಾಡ್ಕೊಳ್ತಾ ಬರಬೇಕು ಸೈಜ್ ವೈಸ್. ಮೇಲ್ಭಾಗದ ಎದೆಯ ಸುತ್ತಳತೆ ತೆಗೆದು ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಎಲ್ಲಿಂದ? 1.5 ಏನಿರುತ್ತೆ ಈ 1.5 ಮೈನಸ್ ಮಾಡಬೇಕು. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಮೊದಲನೇದು ಎಕ್ಸಾಂಪಲ್ ಕೊಡ್ತೀನಿ. 17 ಕಂಕುಳಿನ ಸುತ್ತಳತೆ ಅಲ್ವಾ ಈ ಅಳತೆಯಲ್ಲಿ. ಅರ್ಧ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 8 ಬರುತ್ತೆ. 8ರಲ್ಲಿ ನಾವು ಎಷ್ಟು ಮೈನಸ್ ಮಾಡ್ಕೊಂಬರ್ಬೇಕು? ನಾರ್ಮಲ್ ಫಾರ್ಮುಲಾ ಅರ್ಧ. ಇದನ್ನು ಅಂದಾಜು ಮಾಡೋಕ್ಕೆ ಕೆಲವರಿಗೆ ಬರೋದಿಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ. ಲೆಕ್ಕಾಚಾರಗಳನ್ನು ಕಂಪ್ಲೀಟು ಬಾಡಿ ಬ್ಲಾಕಲ್ಲಿ ವರ್ಕೌಟ್ ಮಾಡಿರ್ತೀವಿ, ಅಂದರೆ ಬಾಡಿ ಫಾರ್ಮಲ್ಲಿ. ಅದರಿಂದ ಅರ್ಥ ಆಗಿಬಿಡುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಈಗ ಎಕ್ಸಾಂಪಲ್, ಈ 8.5ಯಲ್ಲಿ ಏನಾದರೂ ಈಗ ಸ್ಮಾಲ್ ಸೈಜ್ ಇತ್ತು ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕಂಕುಳಿನ ಸುತ್ತಳತೆಯಲ್ಲಿ 1.5 ಮೈನಸ್ ಮಾಡ್ತೀನಿ. ಮೀಡಿಯಮ್ ಸೈಜ್ ಇದ್ದರೆ 1 ಇಂಚ್ ಮೈನಸ್ ಮಾಡ್ತೀನಿ. ಲಾರ್ಜ್ ಸೈಜ್ ಇದ್ದರೆ 3/4 ಇಂಚು ಮೈನಸ್ ಮಾಡ್ತೀನಿ. ಎಕ್ಸೆಲ್ ಸೈಜ್ ಇದ್ದರೆ ಅರ್ಧ ಇಂಚು ಮೈನಸ್ ಮಾಡ್ತೀನಿ. ಅರ್ಥ ಆಯ್ತಾ? ಬಟ್ ಇಲ್ಲಿ ಎಕ್ಸೆಲ್ ಸೈಜ್ ನಮಗದಲ್ಲ. ನಮ್ಮ ಸೈಜ್ ಎಷ್ಟರಲ್ಲಿ ಬರ್ತಾ ಇದೆ? 38 ಮೀಡಿಯಮ್ ಸೈಜಲ್ಲಿ ಬರ್ತಾ ಇದೆಯಾ? ಇದಿಷ್ಟು ಸ್ಮಾಲ್ ಸೈಜ್ ಅಂತ ಹೇಳಿದ್ನ. ಅಂದಾಜು ಮಾಡಿದ್ರೂ ಕೂಡ 7.5 ಬರುತ್ತೆ. ಹೇಗೆ ನೋಡಿ? ಈಗ ಅರ್ಧದಿಂದ 1/4 ಇಂಚು ಮೇಲಕ್ಕೆ ಹಾರ್ಮೋಲ್ನ ಡೌನ್ನ ಮೇಲ್ಭಾಗಕ್ಕೆ ತಗೊಳ್ತಾ ಹೋಗಬೇಕು ಅಂತ ಹೇಳಿದೆ. ಹೇಗೆ? ಹೀಗೆ. ಈಗ 8 ಬಂತು ಅಂದ್ಕೊಳ್ಳಿ, ಈ ಸೈಜಲ್ಲಿ ಬರಲ್ಲ, ಆನ್ಸರ್ ಬಂದಿದೆ ನಮಗೆ. ಬಟ್ ನಾವಿಲ್ಲಿ ಎಷ್ಟು ಕ್ವಾರ್ಟರ್ ಮಾಡಬೇಕು ಅದು ಕೆಲವರಿಗೆ ಗೊತ್ತಾಗೋದಿಲ್ಲ. ಹೇಗೆ? ಈಗ 8 ಬಂದಿದೆ ಆನ್ಸರು, 1/4 ಭಾಗ ಮೇಲ್ಗಡೆ ತಗೋತೀನಿ. ನನ್ನ ಸುತ್ತಳತೆ ಕಂಕುಳಿನ ಸುತ್ತಳತೆ ಕರೆಕ್ಟ್ ಬರುತ್ತಾ? ಬಂದಿಲ್ಲ ಅಂದರೆ ಮತ್ತೆ 1/4 ಭಾಗ ಮೇಲ್ಭಾಗಕ್ಕೆ ತಗೊಳ್ತೀನಿ. ಮತ್ತೆ ಬಂದಿಲ್ಲ ಅಂದರೆ ಮತ್ತೆ 1/4 ಭಾಗ ಮೇಲ್ಗಡೆಗೆ ತಗೊಳ್ತೀನಿ. ಆ ಲೆಕ್ಕಾಚಾರ ಎಲ್ಲ ಕೆಲವರಿಗೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಈಗ ನೋಡಿ, ಇದು ಬಾಡಿ ಶೇಪ್ ಅಂದ್ಕೊಡಿ. ಈ ರೀತಿ ನಾನು ಕಟಿಂಗ್ ಮಾಡ್ತೀನಿ ಅಲ್ವಾ, ಇದು ಬಾಡಿ ಶೇಪ್ ಅಲ್ವಾ, ಈ ರೀತಿ ಬರುತ್ತೆ ಕಟಿಂಗ್ ತಗೋಬೇಕಾದ್ರೆ. ಇದು ಹಾರ್ಮೋಲ್ ಶೇಪ್. ಇಲ್ಲಿ ಫಾರ್ಮುಲಾ ಏನು? 38 ಮೇಲ್ಭಾಗದ ಇದೆ ಸುತ್ತಳತೆ, ಅದನ್ನು 9.5 ಮಾಡ್ಕೊಳ್ತೀನಿ. 9.5 ಮಾಡ್ಕೊಂಡಾಗ ಅದರಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗ್ಬೇಕು. ಹೇಗೆ? ಮೆಜರ್ಮೆಂಟ್ ಟೇಪನ್ನು ಹೀಗೆ ಇಟ್ಕೊಳ್ತೀನಿ. ಇಲ್ಲಿ 9.5 ಎಲ್ಲಿ ಬಂದಿದೆ? ಇಲ್ಲಿಂದ ಸ್ಟ್ರೈಟ್ 9.5 ಇಲ್ಲಿಂದ ಎಲ್ಲಿಗೆ? ಇಲ್ಲಿಗೆ ಬಂತು. ಎಕ್ಸೆಲ್ ಸೈಜ್ ಆದರೆ 1.5 ಮೈನಸ್ ಮಾಡ್ತೀನಿ. ಲಾರ್ಜ್ ಸೈಜ್ ಆದರೆ 2 ಇಂಚ್ ಮೈನಸ್ ಮಾಡ್ತೀನಿ ಕೆಳಗಡೆಯಿಂದ. ಮೀಡಿಯಮ್ ಸೈಜ್ ಆದರೆ 2.5 ಇಂಚ್ ಮೈನಸ್ ಮಾಡ್ತೀನಿ. ಸ್ಮಾಲ್ ಸೈಜ್ ಆದರೆ 3 ಇಂಚ್ ಮೈನಸ್ ಮಾಡ್ತೀನಿ. ಸೊ ಎಲ್ಲಿಗೆ ಬರುತ್ತಾ ಆನ್ಸರು? 7.5 ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಬರುತ್ತಾ? ಅದರಿಂದ ಹೇಳಿದ್ದು ಯಾವುದೇ ಅಳತೆ ಇರಲಿ 7.5 ತಗೋಬಿಡಿ. ಅರ್ಥ ಆಯ್ತಾ? 7.5 ತಗೊಂಬಿಡಿ. ಈ ಥರ ಮೈನಸ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಫಾರ್ಮುಲಾಗಳೆಲ್ಲ ಲೆಕ್ಕಾಚಾರ ಹಾಕೋದಕ್ಕೆ ಗೊತ್ತಾಗೋದಿಲ್ಲ. ಇದೆಲ್ಲ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಬೇಕು. ಅದರಿಂದ ನಾನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದೆಲ್ಲ ತಲೆ ಕೆಡಿಸ್ಕೋಬೇಡಿ. ನಮ್ಮದು ಸೆಕೆಂಡ್ ಸ್ಟೆಪ್ ಏನು? ಯಾವ ಸ್ಟೆಪ್ಪಿಗೆ ಹೋಗ್ಬೇಕು ನಾವಿವಾಗ? ಇಲ್ಲಿ ಶೋಲ್ಡರ್ ಡೌನ್ ತಗೋಬೇಕು. ಯಾವುದಿದು? ಶೋಲ್ಡರ್ ಪಾಯಿಂಟ್. ಈ ಶೋಲ್ಡರ್ ಪಾಯಿಂಟಿಂದ ಚೆಸ್ಟ್ ಲೈನ್ ಮಾರ್ಕ್ ಮಾಡಬೇಕು. ಮಾಡೋಣ ಬನ್ನಿ. ಸೊ ಫ್ಯಾಬ್ರಿಕ್ನ ನೀಟಾಗಿ ಐರನ್ ಮಾಡಿ ಇಟ್ಕೋಬೇಕು. ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಓಕೆನಾ? ಇಲ್ಲಿಂದ 7.5 ತಗೊಳ್ತಾ ಇದ್ದೀನಿ ಡೌನ್ ಸೈಡಿಗೆ. ಯಾವುದೇ ಅಳತೆ ಇರಲಿ 7.5 ತಗೊಳ್ಳಿ ನೀವು.
ಸ್ಟ್ರೈಟ್ ಆಗಿ ಬರೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಲೈನಿಂದ ಈ ಲೈನ್, ಇದನ್ನ ಏನ್ ಲೈನ್ ಅಂತ ಕರಿತೀವಿ? ಚೆಸ್ಟ್ ಲೈನ್. ಇದು ನಮ್ದು ಏನ್ ಲೈನ್? ಇದು ಚೆಸ್ಟ್ ಲೈನ್. ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟು ಏನ್ ಮಾಡಿದೆ? ಹಾರ್ಮ್ ಡೌನ್ ಕಂಕುಳಿನ ಉದ್ದ 7.5 ತಗೊಂಡೆ. ಯಾವುದೇ ಅಳತೆಗಾಗಿರಬಹುದು, ನೀವು 7.5 ತಗೋಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಬರಬೇಕು. ಅದಕ್ಕಿಂತ ಮುಂಚೆ ನೆಕ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ನಾನು ಏನಂತ ಹೇಳಿದ್ದೆ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ? ಯಾವುದೇ ನೆಕ್ ಅಗಲ ಬರಬೇಕು ಅಂತ ಹೇಳಿದ್ರು ಕೂಡ 25ರಿಂದ 33 ಒಳಗಡೆ ಇದ್ರೆ 2.5 ನೆಕ್ಕಿನ ಅಗಲ ತಗೊಳ್ಳಿ. 34ರಿಂದ 39 ಒಳಗಡೆ ಇದ್ರೆ 2.25 ತಗೊಳ್ಳಿ ನೆಕ್ಕಿನ ಅಗಲ. 40ರಿಂದ 45 ಇದ್ರೆ 3 ಇಂಚ್ ತಗೊಳ್ಳಿ. 45ಕ್ಕಿಂತ ಚೆಸ್ಟ್ ಅಂದರೆ ಮಧ್ಯಭಾಗದ ಎದೆ ಸುತ್ತಳತೆ ಜಾಸ್ತಿ ಹೋಯಿತು ಅಂತ ಹೇಳಿದ್ರೆ 3.25 3.5 ತಗೊಳ್ಳಿ. ಇಲ್ಲಿ ಯಾವ ಇದರಲ್ಲಿ ಬರ್ತಾ ಇದೆ? 3 ಇಂಚ್ ಬರ್ತಾ ಇದೆ. ಇದು ಲೆಕ್ಕ ಮಾಡೋಣ ನಾವು. ನನ್ನ ಮೇಲ್ಭಾಗದ ಎದೆ ಸುತ್ತಳತೆ ಎಷ್ಟು? 38. ಇದನ್ನ 10 ಭಾಗ ಮಾಡ್ಕೋಬೇಕು. 12 ಭಾಗ ಮಾಡ್ಕೋಬೇಕು. 12 ಭಾಗ ಮಾಡ್ಕೊಂಡ್ರೆ ನೋಡಿ, 38 ಡಿವೈಡೆಡ್ ಬೈ 12 3.1 ಆನ್ಸರ್ ಬರುತ್ತೆ. ಸೊ 3.1 ಬಂತು ಆನ್ಸರ್. ಅದರಿಂದ ನಾನು ಏನು ಹೇಳಿದ್ದೆ? ಈ ಚೆಸ್ಟ್ ಇತ್ತು 41 ಬರ್ತಾ ಇದೆಯಾ? ಮೇಲ್ಭಾಗದ ಎದೆ ಸುತ್ತಳತೆ 38, ಮಧ್ಯಭಾಗದ ಎದೆ ಸುತ್ತಳತೆ 41 ಬರ್ತಾ ಇದೆ. ಎಷ್ಟು? 38, 39, 40, 41. 3 ಇಂಚ್ ಡಿಫ್ರೆನ್ಸ್ ಇಲ್ಲಿ ನೋಡಿ. ಆದರೂ ಕೂಡ 3 ಇಂಚ್ ತಗೋಬಹುದು ನಾವು, ಪರವಾಗಿಲ್ಲ. ಆನ್ಸರ್ ಪ್ರಕಾರನೇ ಹೋಗ್ತೀನಿ. 3.1 3.1 ಬಂದಿದೆ. ಏನು ಮಾಡಿದೆ? ಮಧ್ಯಭಾಗದ ಎದೆ ಸುತ್ತಳತೆ 38, ಇದನ್ನು 12 ಭಾಗ ಮಾಡಿಕೊಂಡೆ. ಸೊ ಇಲ್ಲಿ 3.1 ಮಾರ್ಕ್ ಮಾಡ್ಕೊಳ್ತೀನಿ. ನಂತರ 3.1 ಯಾವುದೇ ಅಳತೆ ಇರಲಿ, ಯಾವುದೇ ನಿಮ್ಮ ಅಳತೆ ಇದ್ರೂ ಇಷ್ಟೇ ಉದ್ದ ತಗೋಬೇಕು. ಅಂದರೆ 1 ಇಂಚು ಸೇರಿಸ್ಕೋಬೇಕು. ಯಾವುದೇ ಅಳತೆ ಇದ್ರೂ ಕೂಡ ಶೋಲ್ಡರಿಂದ 7.5 ತಗೋಬೇಕು. ಹೈನೆಕ್ ಅಂದ ತಕ್ಷಣ ಯಾವುದೇ ಅಳತೆ ಇರಲಿ, ಮೇಲ್ಭಾಗದ ಎದೆ ಸುತ್ತಳತೆಯ 12ನೇ 1 ಭಾಗ ತಗೋಬೇಕು. ಲೆಕ್ಕಾಚಾರ ಎಲ್ಲ ಮಾಡಕ್ಕೆ ಬಂದಿಲ್ಲ ಅಂದರೆ ಈ ಚಾರ್ಟ್ನ ಬರ್ಕೊಳ್ಳಿ. ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಆ ಚಾರ್ಟ್ನ ಬರ್ಕೊಳ್ಳಿ. ನಂತರ ಇಲ್ಲಿಂದ ಎಲ್ಲಿ ಶೋಲ್ಡರ್ ಪಾಯಿಂಟ್ ಎಂಡ್ ಆಗುತ್ತೆ, ಇಲ್ಲಿಂದ ಯಾವುದೇ ಅಳತೆ ಆದರೂ ಪರವಾಗಿಲ್ಲ, ಶೋಲ್ಡರ್ ಡೌನ್ ಅಥವಾ ಶೋಲ್ಡರ್ ಸ್ಲೋಪ್ ಅಂತ ಕರಿತೀವಿ. ಇದನ್ನ 1/4 ಇಂಚು ತಗೊಳ್ಳಿ ಈ ಡಿಸೈನಿಗೆ. ಅರ್ಥ ಆಯ್ತಾ? ನಾನು ಹೇಳ್ಕೊಡ್ತಿರುವಂತಹ ಡಿಸೈನಿಗೆ 1/4 ಅಥವಾ 1.5ವರೆಗೂ ತಗೋಬಹುದು. ನೆಕ್ಕಿನ ಅಗಲದಿಂದ ಶೋಲ್ಡರ್ ಪಾಯಿಂಟ್ ಎಲ್ಲಿ ಬರುತ್ತೆ, ಈ ಶೋಲ್ಡರ್ ಡೌನ್. ನಾನೀಗ ಏನು ಮಾಡ್ತೀನಿ? 1/4 ಫೈನಲ್ ಮಾಡಿ 1/4 ತಗೊಳ್ತೀನಿ. ಕೆಲವರಿಗೆ ನೆಕ್ ತುಂಬ ಉದ್ದ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂಥವರಿಗೆ ತಲೆ ಕೆಡಿಸ್ಕೊಳ್ದಲೇ ಇರೋ ರೀತಿ 1.5 ತಗೊಂಬಿಡಿ. ಓಕೆ, ಇಲ್ಲಿ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ಮುಂಚೆ ನಮಗೊಂದು ಕೆಲಸ ಇದೆ. ಏನು? ನಮಗಿಲ್ಲಿ ಚೆಸ್ಟ್ ಲೈನಲ್ಲಿ ಮೇನ್ ಚೆಸ್ಟ್ ಎಷ್ಟು ಅಂತ ಕಂಡುಹಿಡಿಬೇಕಲ್ವಾ? ನನ್ನ ಮೇಲ್ಭಾಗದ ಎದೆಯ ಸುತ್ತಳತೆ 38, ಅಂದರೆ ಕ್ಲೈಂಟು ನಾನು ಮಾಡ್ತಿರೋಂಥ ಅಳತೆಗೆ ಮಾಡ್ತಾ ಇದ್ದೀನಿ. ಇದನ್ನು 4 ಭಾಗ ಮಾಡ್ಕೊಳ್ಳಿ. 9.5 ಆನ್ಸರ್ ಬರುತ್ತೆ. ಇದಕ್ಕೆ ಎಷ್ಟೇ ಅಳತೆ ಇರಲಿ, ನಿಮ್ಮ ಅಳತೆ ತೆಗೀರಿ, 4 ಭಾಗ ಮಾಡಿ ಇದಕ್ಕೆ 1 ಇಂಚು ಸೇರಿಸ್ಕೊಳ್ಳಿ. ನಾನಿಲ್ಲಿ ಏನು ಮಾಡ್ತಿದ್ದೀನಿ? 9.5 ಈ 9.5ಗೆ 1 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ.
ಮತ್ತು ಕಲಿಬೇಕಾದ್ರೆ ದಯವಿಟ್ಟು ಮಾರ್ಕರ್ಸ್ಗಳನ್ನು ಕ್ಯಾಂಡಲ್ ಮಾರ್ಕರ್ಸ್ ಯೂಸ್ ಮಾಡಿ. ಇನ್ಫೆಕ್ಷನ್ ಆಗಲ್ಲ, ಡಸ್ಟ್ ಅಲರ್ಜಿ ಆಗೋದಿಲ್ಲ. ಓಕೆನಾ? ಇದು ಕ್ಯಾಂಡಲ್ ಮಾರ್ಕರ್. ಏನು ಮಾಡಿದೆ, 9:30 ಇದಕ್ಕೆ 1 ಇಂಚು ಸೇರಿಸ್ಕೊಂಡೆ. ನಂತರ ಏನು ಮಾಡಬೇಕು, ಈ 9:30 ಇದೆಯಲ್ಲ, ಈ 9:30ನ ಅರ್ಧ ಭಾಗ ಮಾಡಿ. ಯಾವುದೇ ಅಳತೆ ಆಗಿರಲಿ, ನಿಮ್ಮ ಎದೆಯ ಸುತ್ತಳತೆಯ 4ನೇ 1 ಭಾಗ, ಅದಕ್ಕೆ 1 ಇಂಚು ಸೇರಿಸಿ. ಎಷ್ಟು ಎದೆಯ ಸುತ್ತಳತೆ 4ನೇ 1 ಭಾಗ ಇರುತ್ತೆ ಅದನ್ನು ಅರ್ಧ ಭಾಗ ಮಾಡಿ. ಎಷ್ಟು ಬಂತು ನೋಡಿ, 9:30 ಇದೆ. ಈ 9:30ಯನ್ನು ಅರ್ಧ ಭಾಗ ಮಾಡ್ತೀನಿ. 4:45 ಬರ್ತಾ ಇದೆ. 4:45 ಬರ್ತಾ ಇದೆ. ಇದಕ್ಕೆ 2:45 ಸೇರಿಸಿ. ಯಾವುದೇ ಅಳತೆ ಆಗಿರ್ಬೋದು. ಏನು ಮಾಡಬೇಕು, ಚೆಸ್ಟ್ ಲೈನಿಗೆ 38, 4 ಭಾಗ ಮಾಡಿದೆ, 9:30 ಆನ್ಸರ್ ಬಂತು. ಇದಕ್ಕೆ 2:45 ಸೇರಿಸ್ಕೊಂಡೆ. ಅರ್ಥ ಆಯ್ತಾ? ಬ್ಯಾಕ್ ಪಾರ್ಟಿಗೆ ಇಲ್ಲಿ ಏನಾಗುತ್ತೆ, 2:45 ಸೇರಿಸ್ಕೊಳ್ಳೋದ್ರಿಂದ 4 ಭಾಗ ಮಾಡಿ. ನೋಡಿ, 2:45 ಸೇರಿಸ್ಕೊಂಡೆ. ಇಲ್ಲಿ ಕಂಕುಳಿನ ಸುತ್ತಳತೆ ಏನಿರುತ್ತೆ ಅರ್ಧ ಭಾಗ, ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ, ಎಕ್ಸ್ಟ್ರಾ ಕೂರುತ್ತಲ್ಲ, ಆ ರೀತಿಯ ಒಂದು ಟೆನ್ಷನ್ ನಮಗಿರಲ್ಲ. ಈ ರೀತಿ ಬ್ಯಾಕ್ ಕ್ರಾಸ್ ಅಂತೀವಿ, ಇದನ್ನು ಕ್ರಾಸ್ ಬ್ಯಾಕ್ ಅಂತ ಕರಿತೀವಿ. ಆಟೋಮೆಟಿಕ್ ಎಷ್ಟು ಬೇಕೋ ಅಷ್ಟು ಕ್ರಾಸ್ನ ಇದು ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅರ್ಥ ಆಯ್ತಾ? ನಂತರ ಇಲ್ಲಿ 1/4 ಏನಿತ್ತು ಡಾಟ್ನ ಮಾರ್ಕ್ ಡಾರ್ಕ್ ಆಗಿ ಮಾಡ್ಕೊಳ್ಳಿ. 1/4ಗೆ ಪಾಯಿಂಟ್ ಮಾಡಿದ್ನಲ್ಲ ಅಲ್ಲಿ. ನಂತರ ಈ ನೆಕ್ಕಿನ ಅಗಲ ಏನಿದೆ, ಈ ನೆಕ್ಕಿನ ಅಗಲ, ಓಕೆ, ನೆಕ್ಕಿನ ಅಗಲವನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಏನು ಮಾಡಿ ಗೊತ್ತಾ, ಒಂದು ಲೈನು ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಮಾರ್ಕ್ ಮಾಡಿಬಿಡಿ. ಮೇಲ್ಗಡೆನೂ ಅರ್ಧ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಹೋಗುತ್ತೆ. ಬಟ್ ಈ ಲೈನ್ ನಮಗೆ ಬೇಕು, ಅದರಿಂದ ಈ ಲೈನ್ ಬೇಕು. ಇದು ಸ್ಟಿಚ್ಚಿಂಗಿಗೋಸ್ಕರ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಈ ಲೈನಿಂದ, ಮೇಲ್ಗಡೆ ಲೈನಿಂದ ಈ ಲೈನನ್ನು ಸೇರಿಸಿ. ಯಾವುದೇ ಅಳತೆ ಆಗಿರ್ಬೋದು, ನೀವು ಇದೇ ರೀತಿನೇ ಮಾಡಬೇಕು. ಅರ್ಥ ಆಯ್ತಾ? ಎಷ್ಟು ಉದ್ದ ತೆಗಿಬೇಕು, ಏನು ಮಾಡಬೇಕು, ಆ ರೀತಿ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಷ್ಟೇ ಉದ್ದ ಇರಲಿ ಇದೇ ರೀತಿ ತೆಗಿಬೇಕು. ನಂತರ ಏನು ಮಾಡಬೇಕು, ಯಾರಿಗಾದರೂ ಐಡಿಯಾ ಇದೆಯಾ? ಕಟಿಂಗ್ಸ್ ಎಲ್ಲ ಮಾಡಿದ್ವಿ ಅಲ್ವಾ? ಮೇಲ್ಗಡೆಗೆ ಅರ್ಧ ಇಂಚು ತಗೊಳ್ಳಿ. ಯಾವುದೇ ಅಳತೆ ಇದ್ದರೂ ಅರ್ಧ ಇಂಚು ಶೇಪಿಗೋಸ್ಕರ ತಗೊಳ್ಳಿ. ಎಲ್ಲಿಂದ, ನೆಕ್ಕಿನ ಅಗಲ ಇತ್ತಲ್ಲ 3.1 ನೋಡಿ, 3.1 ನೆಕ್ಕಿನ ಅಗಲ ಇತ್ತಲ್ವ, ಅಲ್ಲಿಂದ ಅರ್ಧ ಇಂಚು ಮೇಲ್ಗಡೆಗೆ ತಗೊಳ್ಳಿ. ಇದು ಬೇಕು ನಮಗೆ. ನಂತರ ಇಲ್ಲಿ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಕಿನ ಅಗಲದಿಂದ ಶೋಲ್ಡರ್ ಕಡೆಗೆ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನು ಕೂಡ ನಮಗೆ ಬೇಕು. ನಂತರ ಯಾವುದೇ ಒಂದು ಕಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ, ಬ್ಲೌಸ್ ಕಟ್ಟಿಂಗ್ ಈ ರೀತಿ ಒಂದು ಹಾರ್ಮೋಲ್ ಕರ್ವ್ ಸ್ಕೇಲ್ನ ಪರ್ಚೇಸ್ ಮಾಡಿ, ಅಥವಾ ಇದನ್ನು ಫ್ರೆಂಚ್ ಕರ್ವ್ ಅಂತ ಕರಿತೀವಿ. ಎಲ್ಲಿ ಸಮ ಇದೆ 2 ಇಂಚು ತಗೊಂಡ್ವಲ್ಲ, ಅಲ್ಲಿಂದ ಈ ಲೈನ್ ಜಾಯಿಂಟ್ ಆಗೋ ರೀತಿ ಒಂದು ಶೇಪ್ನ ಕೊಡಿ ಮೇಲ್ಗಡೆಗೆ. ಓಕೆ, ಇಲ್ಲಿಂದ ಅರ್ಧ ಭಾಗವನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಮಾರ್ಕ್ ಮಾಡಿ. ಸೊ ಏನಿಲ್ಲಿ ಇದೇ ಶೇಪ್ ತಗೊಂಡು ಒಂದು ಶೇಪ್ ಕೊಡಿ. ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಮಾರ್ಕ್ ಮಾಡಿ. ಇದೇನಾಗತ್ತೆ, ಇದು ಸ್ಟಿಚಿಂಗ್ ಹೋಗುತ್ತೆ. ಈ ಲೈನ್ ಬಗ್ಗೆ ಮತ್ತೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ಟಿಚಿಂಗಿಗೋಸ್ಕರ ಹೋಗುತ್ತೆ. ಅರ್ಥ ಆಯ್ತಾ? ಇಷ್ಟು ಎಲ್ಲರಿಗೂ ಬೇರೆ ಮೆಜರ್ಮೆಂಟಿಗೆ ಕಟಿಂಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡಿ, ಅರ್ಥ ಆಗತ್ತೆ. ಈ ಪಾಯಿಂಟ್ ಅರ್ಥ ಆಯ್ತಾ? ಶೇಪಿಗೋಸ್ಕರ. ಯಾಕೆ ಇಲ್ಲಿ ನಮ್ಮ ನೆಕ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ಡೀಪ್ ಇಲ್ಲ.
ಈ ರೀತಿ ಹೈಟ್ ಹೋಗೋದಕ್ಕೆ ಶೇಪ್ ಕೊಡಲೇಬೇಕು ನಾವು. ಅದರಿಂದ ನಂತರ ಇಲ್ಲಿ ಈಗ ಒಂದು ಸೆಂಟರ್ ಪಾಯಿಂಟ್ನ ತಗೊಳ್ಳಿ. ಎಲ್ಲಿಂದ ತೆಗಿಬೇಕು? ಇಲ್ಲಿಂದ. ಈ ಲೈನ್ ಅಲ್ಲ, ಇಲ್ಲಿಂದ. ಈ ಲೈನಿಂದ ಈ ಚೆಸ್ಟ್ ಲೈನ್ ಹಾರ್ಮೋಲ್ ಶೇಪ್ ಹಾಕಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಸೆಂಟರ್ ಪಾಯಿಂಟ್ ಮಾಡಿ, ಸೆಂಟರ್ ಪಾಯಿಂಟ್ ಮಾಡಿ ಮಧ್ಯಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಈ ಲೈನ್ ಸೇರಿಸಿ. ಎಲ್ಲಿ? ನಮ್ಮ ಚೆಸ್ಟ್ ಡಿವೈಡೆಡ್ ಬೈ 4 + 1 ಬಂದಿತ್ತಲ್ಲ ಆ ಲೈನಿಗೆ ಫ್ರೆಂಚ್ ಕರ್ವ್ ಈ ರೀತಿ 6 ಅನ್ನೋ ರೀತಿ ಇಟ್ಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋದಕ್ಕೂ ಬರಬೇಕು. ಈ ಸ್ಕೇಲನ್ನು ಈ ಡಾಟ್ ಮ್ಯಾಚ್ ಆಗೋ ರೀತಿ ಇಟ್ಕೊಂಡು ಈ ರೀತಿ ಶೇಪ್ ಮಾಡಿ. ಇಲ್ಲಿ ಎಷ್ಟು ತಗೋಬೇಕು, ಎಷ್ಟು ಲೆಕ್ಕಾಚಾರ ಮಾಡಬೇಕು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಆಟೋಮೆಟಿಕ್ಕಾಗಿ ನಮಗೆ ಎಷ್ಟು ತಗೋಬೇಕು ಅಷ್ಟು ಸ್ಕೇಲ್ ಥ್ರೂನೇ ಡ್ರಾಯಿಂಗ್ ಬಂದಿರುತ್ತೆ, ಡ್ರಾ ಆಗಿರುತ್ತೆ ಆಲ್ರೆಡಿ. ಓಕೆನಾ? ನಂತರ ಏನು ಮಾಡಬೇಕು? ಇದು ಮೇನ್ ಲೈನ್. ಬಟ್ಟೆನ ಇಲ್ಲಿಗೆ ಕಟ್ ಮಾಡ್ತೀವಿ. ಅದಾದ ನಂತರ ಇಲ್ಲಿಗೆ ಸ್ಟಿಚ್ ಲೈನ್ ಬರುತ್ತೆ. ಲೆಕ್ಕ ಹಾಕಬೇಕು. ನಮ್ಮ ಕಂಕುಳಿನ ಸುತ್ತಳತೆ ಅರ್ಧ ಭಾಗ ಏನಿದೆ ಅದನ್ನು ಲೆಕ್ಕ ಹಾಕಬೇಕು. ಹೇಗೆ? ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಒಂದೊಂದು ಡಾಟ್ ಅಂದಾಜಲ್ಲಿ ಇಟ್ಕೊಂಡು ಹೋಗಿ ಅರ್ಧ ಇಂಚಿಗೆ ನೋಡಿ. ಈ ರೀತಿ ಕರೆಕ್ಟಾಗಿ ಎಲ್ಲದೂ ಅಷ್ಟೇ ಅಳತೆ ಪ್ರಕಾರನೇ ಮಾಡಿ ಕಲಿಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗಬೇಕು ಅಂದರೆ ಅವಾಗಲೇ ಸ್ಟಿಚ್ಚಿಂಗು ಕೂಡ ನೀಟಾಗಿ ಬರೋದು. ಈಗ ಕಂಕುಳಿನ ಸುತ್ತಳತೆ ಎಷ್ಟು ನಂದು ಅಂದರೆ ಈ ಕ್ಲೈಂಟಿಂದು ಎಷ್ಟು? 17 ಇಂಚಿದೆ. 17ನ 2 ಭಾಗ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡಿ? 17ನ 2 ಭಾಗ ಮಾಡಿಕೊಂಡ್ರೆ ನಮಗೆ 8.5 ಆನ್ಸರ್ ಬರುತ್ತೆ. ಈ 8.5ಯನ್ನು ಲೆಕ್ಕ ಹಾಕಿ. 8.5 ಇಲ್ಲಿ ಬರಬೇಕು ನನಗೆ. ಎಲ್ಲಿಂದ? ಈ ಸ್ಟಿಚ್ಚಿಂಗ್ ಇಷ್ಟು ಶೋಲ್ಡರ್ ಲೈನ್ ಬಿಟ್ಬಿಡಿ, ಇದು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಬಟ್ಟೆ. ಅದಾದಮೇಲೆ 8.5 ಬರಬೇಕಿಲ್ಲಿ ನನಗೆ. ನೋಡಿ ಈ ರೀತಿ ನಿಧಾನವಾಗಿ ಲೆಕ್ಕ ಹಾಕ್ಕೊಳ್ತಾ ಹೋಗಿ. ಕರೆಕ್ಟ್ ಬರ್ತಾ ಇದೆಯಾ? 8.5. ಇಲ್ಲಿ 8.5ಗೆ ಎಗೈನ್ 1/4 ಇಂಚು ಸೇರಿಸ್ಬೇಕು. ಲೂಸಿಂಗಿಗೋಸ್ಕರ ಕಂಪಲ್ಸರಿ ಯಾವುದೇ ಅಳತೆ ಆಗಿರಲಿ ನಿಮ್ಮದು ಡೈರೆಕ್ಟ್ ಅರ್ಧ ಇಂಚು ಅಂದರೆ 17.5 ಮಾಡ್ಕೊಳ್ಳಿ. ಅಥವಾ ಇದನ್ನು ಅರ್ಧ ಭಾಗ ಮಾಡ್ಕೊಂಡು ಅದಕ್ಕೆ 1/4 ಇಂಚು ಸೇರಿಸ್ಕೊಳ್ಳಿ ಒಂದೊಂದು ಕಡೆ. ಯಾಕಂದರೆ ಇಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾತ್ರ ಮಾಡ್ತಾ ಇದ್ದೀವಿ. ಈಗ ನನಗೆ ಟೋಟಲ್ ಆಗಿ ಎಷ್ಟು ಬರಬೇಕು ಆನ್ಸರು? ಎಷ್ಟು ಬರಬೇಕು? 17 ಇದೆ. 2 ಭಾಗ ಮಾಡಿಕೊಂಡ್ರೆ 8.5. ಇದಕ್ಕೆ 1/4 ಇಂಚು ಸೇರಿಸ್ಬೇಕು ಅಥವಾ ಡೈರೆಕ್ಟು 17.5 ಮಾಡಬೇಕು. ಇದನ್ನು 2 ಭಾಗ ಮಾಡ್ಕೋಬೇಕು. ಇಲ್ಲಿ 1/4 ಇಂಚು ಸೇರಿಸೋದ್ರಿಂದ ಎಷ್ಟಾಗುತ್ತೆ? 8.75 ಆನ್ಸರ್ ಬರಬೇಕು. ಇದು ಅರ್ಧನ ನಾವಿಲ್ಲಿ ಅಳತೆ ಮಾಡಬೇಕು. ಹೇಗೆ? ಬ್ಯಾಕ್ ಸೈಡ್ ಬಂದು ಮೆಜರ್ಮೆಂಟ್ ಟೇಪ್ ಮೂವ್ ಮಾಡೋದಕ್ಕೂ ಬರಬೇಕು. ಈ ರೀತಿ ನಿಧಾನವಾಗಿ ಮೂವ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ನೋಡಿ ಕರೆಕ್ಟಾಗಿ 8.75 ನನಗೆ ಬರ್ತಾ ಇದೆ, ಲೂಸಿಂಗು ಸೇರಿಸಿ. ನನ್ನ ಅಳತೆಯಲ್ಲಿ ಏನಾಗಿತ್ತು ಎಲ್ಲರಿಗೂ ನೆನಪಿದೆಯಾ? ಏನು ಮಾಡಿದ್ವಿ ನಮ್ಮ ಅಳತೆಯಲ್ಲಿ? ಮೇಲ್ಗಡೆ ಹೋಗಿದ್ದೆ ಅರ್ಧ ಇಂಚು, ನೆನಪಿದೆಯಾ? ಯಾಕೆ 8 ಬಂದಿರಲಿಲ್ಲ, ಇಲ್ಲಿ 8.5 ಬಂದ್ಬಿಟ್ಟಿತ್ತು ಆನ್ಸರು ಅದರಿಂದ. ಬಟ್ ಇಲ್ಲಿ ಕರೆಕ್ಟ್ ಬರ್ತಾ ಇದೆ. ಅದರಿಂದ ಈ ಶೋಲ್ಡರ್ ಇಂದ ಈ ಶೋಲ್ಡರ್ ಡೌನ್ ಲೈನ್ ಏನಿದೆ, ಈ ಚೆಸ್ಟ್ ಲೈನ್ 7.5 ಯಾವುದೇ ಅಳತೆ ಆದರೂ ತಗೊಳ್ಳಿ. ಜಾಸ್ತಿ ಆದರೆ ಮೇಲ್ಗಡೆ ಹೋಗುತ್ತೆ, ಕಮ್ಮಿ ಆದರೆ ಕೆಳಗಡೆ ಬರುತ್ತೆ. ಅರ್ಥ ಆಯ್ತಾ? ಒಂದು ವೇಳೆ ಈಗ ಇಲ್ಲಿ 8.5 ಆನ್ಸರ್ ಅಲ್ವಾ, 8.5ಗಿಂತ ಕಮ್ಮಿ ಬಂದ್ಬಿಡ್ತು, 7.5 ಆನ್ಸರ್ ಬಂತು ಅಂತ ಅಂದ್ಕೊಳ್ಳಿ. ಈ ರೀತಿ ಲೆಕ್ಕಾಚಾರ ಮಾಡಿದಾಗ 7.5 ಆನ್ಸರ್ ಬಂತು. 8.5 ಬರಲಿಲ್ಲ ನನಗಿಲ್ಲಿ, 8.75 ಬರಲಿಲ್ಲ. ಏನು ಮಾಡ್ತೀನಿ? 7.5 ಆನ್ಸರ್ ಬಂದಿದ್ರೆ
ಇದೇ ಲೈನಿಂದ ಕೆಳಗಡೆಗೆ ಎಷ್ಟು ಬಂದಿಲ್ಲ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಈ ರೀತಿ. ಒಂದು ವೇಳೆ ಲೆಕ್ಕ ಹಾಕಿದಾಗ ನನಗೆ ಸುತ್ತಳತೆ ನೋಡಿ ಈ ಥರ ಲೆಕ್ಕ ಹಾಕಿದಾಗ 8.25 ಬಂತು. ಇನ್ನು 1/4 ಇಂಚು ಬಂದಿಲ್ಲ ಅಂದರೆ ಏನು ಮಾಡ್ತಿದ್ದೆ, 1/4 ಇಂಚು ಈ ಲೈನ್ನ ಕೆಳಗಡೆ ಡ್ರಾಯಿಂಗ್ ಮಾಡ್ಕೊಳ್ತಾ ಇದ್ದೆ ಈ ರೀತಿ. 1/4 ಇಂಚು ಕೆಳಗಡೆ ಹೋಗ್ತೀವಿ. ಈ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಳತೆಗಿಂತ ಕಮ್ಮಿ ಬಂತು ಅಂದರೆ 1/4 ಇಂಚು ಕೆಳಗಡೆ ಹೋಗ್ತೀವಿ. ನಾವು ಅಳತೆ ಮಾಡಿರೋದಕ್ಕಿಂತ ಜಾಸ್ತಿ ಬಂತು ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಈಗ 8.25 ನನಗೆ ಇಲ್ಲಿ 9 ಬಂದ್ಬಿಡ್ತು. ಅಳತೆ ಮಾಡಿದಾಗ ಈ ಥರ 9 ಬಂತು. ಎಷ್ಟು ಬಂದಿದೆ ನನಗೆ? ಆನ್ಸರ್ ಎಷ್ಟು ಬೇಕಾಗಿತ್ತು? 8.25 ಬೇಕಿತ್ತು. 1/4 ಇಂಚು ಜಾಸ್ತಿ ಬಂದಿದೆ. ಏನು ಮಾಡ್ತೀನಿ, 1/4 ಇಂಚನ್ನ ಮೇಲ್ಗಡೆ ತಗೊಳ್ತೀನಿ. 1/4 ಇಂಚು ಮೇಲ್ಗಡೆ ತಗೊಳ್ತಾ ಹೋಗ್ತೀವಿ. ಈ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದರಿಂದ 7.25 ತಗೊಂಡಿದ್ದೀನಿ. ಎಷ್ಟೇ ಅಳತೆ ಬಂದರೂ ಕೂಡ ನಾನು ಜಾಸ್ತಿ ಬಂತು ಅಂದರೆ ಕೆಳಗಡೆ ಹೋಗ್ತೀನಿ, ಕಮ್ಮಿ ಬಂತು ಅಳತೆ ಮಾಡಿದಾಗ ಅಂತ ಹೇಳಿದ್ರೆ ಮೇಲ್ಗಡೆ ಬರ್ತೀನಿ. ಈಗ ನನಗೆ ಅಳತೆ ಏನಾಗಿದೆ? ಕರೆಕ್ಟಾಗಿದೆ, 7.25 ಇದೆ. ಸಾರಿ 8.25 ಇದೆ. ಕರೆಕ್ಟಾಗಿ ಅಳತೆ ಬಂದಿದೆ. ನಾನು ಏನು ಇಲ್ಲಿ ಚೇಂಜಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೋಡಿ ಕಾಣಿಸ್ತಾ ಇದೆಯಾ? 8.25 ಇದೆ ಆನ್ಸರ್. ಸೊ ಇದು ಫೈನಲ್. ಇಲ್ಲಿಂದ 1.25 ಸ್ಟಿಚಿಂಗಿಗೋಸ್ಕರ ಬಿಟ್ಕೊಳ್ಳಿ. ಇದೆಲ್ಲರಿಗೂ ಅರ್ಥ ಆಯ್ತಾ? ಕೆಲವರಿಗೆ ಪಾಪ ಅರ್ಥ ಆಗಿಲ್ಲ, ಇದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈಗ ಎಕ್ಸಾಂಪಲ್ ನೋಡಿ, ಈ ರೀತಿ ಇದೆ. ಕಂಕುಳಿನ ಸುತ್ತಳತೆ ಇಲ್ಲಿ ಬರುತ್ತೆ, ಶೋಲ್ಡರ್ ಡೌನ್ ಅನ್ಕೊಳ್ಳಿ. ಈ ರೀತಿ ಲೆಕ್ಕ ಹಾಕಿದಾಗ ನನಗೆ ಇಲ್ಲಿ ನನಗೆ ಕರೆಕ್ಟಾಗಿ ಆನ್ಸರ್ ಎಷ್ಟು? 8.25 ಬರಬೇಕು. 8.25 ಬಂತು. ಒಂದು ವೇಳೆ ಇಲ್ಲಿ ಲೆಕ್ಕ ಹಾಕಿದಾಗ 9 ಇಂಚು ಬಂತು. ಎಷ್ಟು ಇಂಚು ಡಿಫ್ರೆನ್ಸ್ ಇದೆ? 1/4 ಇಂಚ್ ಇದೆ. ಈ 1/4 ಇಂಚನ್ನ ಏನು ಮಾಡ್ತೀನಿ ಅಂದರೆ ಈ ಲೈನ್ 1/4 ಇಂಚು ಕೆಳಗಡೆ ಹೋಗ್ತೀನಿ ನಾನು. ಅರ್ಥ ಆಯ್ತಾ? 1/4 ಇಂಚಷ್ಟು ಕೆಳಗಡೆ ಹೋಗ್ತೀನಿ. ಒಂದು ವೇಳೆ ಇಲ್ಲಿ ಲೆಕ್ಕ ಹಾಕಿದಾಗ 8.25 ಬರಲಿಲ್ಲ, ನನಗೆ 8 ಇಂಚೇ ಬಂತು. ಈ ರೀತಿ ಲೆಕ್ಕ ಹಾಕಿದಾಗ 8 ಇಂಚು ಬಂತು. ಎಷ್ಟು ಡಿಫ್ರೆನ್ಸ್ ಇದೆ? 3/4 ಇಂಚ್ ಇದೆ. 3/4 ಇಂಚು ಮೇಲ್ಗಡೆ ಹೋಗ್ತೀನಿ. ಅರ್ಥ ಆಯ್ತಾ ಈ ಲಾಜಿಕ್? ಇದೆಲ್ಲರಿಗೂ ಅರ್ಥ ಆಯ್ತಾ? ಈ ಪಾಯಿಂಟ್ ಪಾಪ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ. ಕ್ಲಿಯರ್ ಮಾಡಿ ಅಂತ ಕೇಳ್ತಿದ್ದೀರಾ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಬೇರೆ ಎಕ್ಸಾಂಪಲ್ 1-2-3 ಕೊಡ್ತೀನಿ ನಾನು. ಅರ್ಥ ಆಗಿದ್ರೂ ಕೂಡ ದಯವಿಟ್ಟು ಮೇಡಮ್ ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅರ್ಥ ಆಯ್ತಾ ಈ ಪಾಯಿಂಟ್ ಎಲ್ಲರಿಗೂ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ನನಗೆ ಅಳತೆ ಬಂದಿರೋದ್ರಿಂದ ನಾನು ಇಲ್ಲಿ ಏನು ಚೇಂಜಸ್ ಮಾಡ್ಕೊಳ್ತಾ ಇಲ್ಲ. ಹೇಗಿದೆಯೋ ಹಾಗೆ ಕಟ್ಟಿಂಗ್ ತಗೋತೀನಿ ಬ್ಯಾಕ್ ಪಾರ್ಟಲ್ಲಿ. ಓಕೆನಾ? ನೋಡಿ ಇನ್ನೂ ಒಂದ್ಸಲ ಲೆಕ್ಕ ಹಾಕಿ ತೋರಿಸ್ತೀನಿ. ನನಗೆ 8.25, ಇದಕ್ಕೆ 1/4 ಇಂಚು ಪ್ಲಸ್ ಮಾಡ್ಕೋಬೇಕು. 8.25 ಬರಬೇಕು ಅಳತೆ ಮಾಡಿದಾಗ. ಲೂಸಿಂಗ್ ಕೂಡ ಸೇರಿಸಿ ಈ ರೀತಿ ನಿಧಾನವಾಗಿ ಮೂವ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ಥರ 8.25 ಆನ್ಸರ್ ಬಂತಾ? ಕರೆಕ್ಟಾಗಿ ಬಂದಿದೆಯಾ? ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಸೊಂಟದ ಸುತ್ತಳತೆ. ನಮ್ಮ ಸೊಂಟದ ಸುತ್ತಳತೆ ಇಲ್ಲಿ ಈ ಅಳತೆಯಲ್ಲಿ 34 ಇದೆ. ಇದನ್ನು 4 ಭಾಗ ಮಾಡಿದ್ರೆ 8.25 ಬರುತ್ತೆ. ಇದಕ್ಕೆ ಏನು ಆನ್ಸರ್ ಸೇರಿಸಬಾರ್ದು. ಟೈಟಲ್ಲಿ ಸೊಂಟದ ಅಳತೆಯನ್ನು ಹಿಡಿಬೇಕು. ಡಾಟ್ ಬೇಕು ಅಂದರೆ ಮಾತ್ರ 3/4 ಇಂಚಿಂದ 1 ಇಂಚು ಸೇರಿಸಬಹುದು. ಅರ್ಥ ಆಯ್ತಾ? 1 ಇಂಚು ಸೇರಿಸಬಹುದು. 8.25 ಆನ್ಸರ್ ಇಲ್ಲಿ. ಅಂದರೆ 34ನ್ನ 4 ಭಾಗ ಮಾಡಿಕೊಂಡ್ರೆ 8.25 ಆನ್ಸರ್. ಈ 8.25ಗೆ 1 ಇಂಚು ಸೇರಿಸ್ಕೊಳ್ಳಿ, ಪ್ಲಸ್ 1 ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸಿ. ಕಾಣಿಸ್ತಾ ಇದೆಯಾ? 1.25 ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸಿ. ಇದು ಕನ್ಫ್ಯೂಸ್ ಆಗೋದು ಬೇಡ. ಈ ಲೈನ್ಗಳನ್ನು ನಾನು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ.
ಇದು ಸ್ಟಿಚಿಂಗ್ಗೋಸ್ಕರ ಹೋಗುತ್ತೆ. ಅರ್ಥ ಆಯ್ತಾ? ನಂತರ ಇಲ್ಲೆಷ್ಟು ಡಾಟಿಗೋಸ್ಕರ ತಗೊಂಡಿದ್ದೀವಿ ಅದನ್ನು ತಗೊಳ್ಳೋದಕ್ಕೂ ಇಲ್ಲಿ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು. ಏನು, ಕೆಲವರು ಡೀಪ್ ಜಾಸ್ತಿ ತಗೊಂಡ್ರು, ಇಲ್ಲೇನಾದರೂ ಡಿಸೈನ್ ಬಂತು ಬ್ಯಾಕ್ ಸೈಡ್ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೇಳ್ತಾರೆ, ಬ್ರಾಡ್ನೆಸ್ ಕೇಳ್ತಾರೆ, ಈ ರೀತಿ ಎಲ್ಲ ಡಿಸೈನ್ ಬಂತು, ಈ ರೀತಿ ಎಲ್ಲ ಡಿಸೈನ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಡಾಟ್ ಕೊಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಅಂದರೆ 1 ಇಂಚ್ ಸೇರಿಸ್ಕೊಂಡ್ವಲ್ಲ ಅಲ್ಲಿಂದ ಮಧ್ಯಭಾಗ ಮಾಡ್ಕೊಳ್ಳಿ. ಈ ರೀತಿ ಸೆಂಟರ್ ಪಾಯಿಂಟ್ ಮಾಡಿ ಡಾಟ್ ಉದ್ದ 3.5 ಕೊಡಬಹುದು ಈ ರೀತಿ. ಅಥವಾ ಈ 4ನೇ ಒಂದು ಭಾಗ 34ನ 4 ಭಾಗ ಮಾಡ್ಕೊಂಡ್ವಲ್ಲ ಇದನ್ನ ಅರ್ಧ ಭಾಗ ಮಾಡಿ, ಈ 1 ಇಂಚ್ ಬಿಟ್ಬಿಡಿ. ಎಷ್ಟು ಬರುತ್ತೆ ನೋಡಿ, 8.5ನ 4 ಭಾಗ ಮಾಡಿಕೊಂಡೆ. ಆನ್ಸರ್ ಬಂತ ಎಷ್ಟು? 4.2 ಬರ್ತಾ ಇದೆ. ಎಗೇನ್ ಇಲ್ಲಿ ಇದೇ ಅಳತೆಗೆ ಸ್ವಲ್ಪ ದೂರದಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಇಲ್ಲಿ ಡಾಟ್ ಹಿಡಿಬೇಕಾದ್ರೆ ಕೆಲವರು ಹೀಗೆ 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 ಎಲ್ಲ ಹಿಡಿತಾರೆ, ಆ ಥರ ಎಲ್ಲ ಹಿಡಿಬಾರ್ದು. ಇಲ್ಲಿ ಎಷ್ಟು ಅಳತೆ ಬರುತ್ತೆ ಅಗಲ, ಈ ಅಗಲ ಅದೇ ಅಗಲ ಇಲ್ಲೂ ಬರಬೇಕು. ಮತ್ತೆ ಇಲ್ಲಿ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು. ಹೇಗೆ? ಡಾಟ್ ಉದ್ದ ಎಷ್ಟು? ಈ ಅಳತೆಯಲ್ಲಿ ನಮ್ಮ ಡಾಟಿನ ಉದ್ದ ಎಷ್ಟು? 1 ಸೆಕೆಂಡ್. 11.5 ಇದೆ. 11.5 ನಾನು ಬಾಡಿ ಮೆಜರ್ಮೆಂಟ್ ತೆಗೆದಿರೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಚೆಕ್ ಮಾಡೋಣ. 38 ಮೇಲ್ಭಾಗದ ಎದೆಯ ಸುತ್ತಳತೆ ಡಿವೈಡೆಡ್ ಬೈ 4 ಮಾಡಿ. ಓಕೆ, ಆನ್ಸರ್ ಎಷ್ಟು ಬಂತು? 9.5 ಬಂತು. ಇದಕ್ಕೆ ಪ್ಲಸ್ 1.5 ಅಂದರೆ 1.5ನ ಸೇರಿಸಿ 11 ಬಂತು. ಆನ್ಸರ್ ಎಷ್ಟು ಬಂತು? 11 ಬಂತು. ಆದರೆ ನಮಗೆ ಇಲ್ಲಿ ಸ್ಟಿಚ್ಚಿಂಗು ಎಲ್ಲ ಸೇರಿಸ್ಬೇಕಾಗಿರೋದ್ರಿಂದ ನಾವು ಅರ್ಧ ಭಾಗ ಎಕ್ಸ್ಟ್ರಾ ತಗೋಬೇಕು. ಎಲ್ಲಿ ತಗೋಬೇಕು? ಇಲ್ಲಿ 2 ಇಂಚ್ ಡೌನಿಗೆ ಈ ಲೈನಿಂದ ಮಾರ್ಕ್ ಮಾಡಿದ್ವಿ, ನೆನಪಿದೆಯಾ ಎಲ್ಲರಿಗೂ? ಡಾರ್ಕ್ ಮಾಡ್ತೀನಿ ನೋಡಿ. ಈ ಲೈನ್ 2 ಇಂಚ್ ಇಲ್ಲಿಂದ ಇಲ್ಲಿ ಈ ಲೈನ್ ಏನಿದೆ ಈ ಲೈನ್ ಹತ್ರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಲೈನ್ ಹತ್ರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇಲ್ಲಿಂದ 11.5. ಯಾಕೆ ಹೇಳಿ 11.5? 11 ನನ್ನ ಡಾಟಿನ ಉದ್ದ. ಇಲ್ಲಿ ಸ್ಟಿಚಿಂಗ್ ಹೋಗುತ್ತಾ ಅರ್ಧ ಇಂಚು. ಸ್ಟಿಚಿಂಗ್ ಹೋದ್ರೆ ಮತ್ತೆ ಮೇಲ್ ಹೋಗುತ್ತಾ? ಅದು ಬರಬಾರ್ದು ಅಂದರೆ ಅರ್ಧ ಇಂಚ್ ಜಾಸ್ತಿ ಮಾಡಿ ಸ್ಟಿಚಿಂಗಿಗೋಸ್ಕರ ಡಾಟ್ನ ಉದ್ದ ಹಾಕ್ಕೊಳ್ಳಿ. ಎಲ್ಲಿವರೆಗೂ ನಾವು ಮೆಜರ್ ಮಾಡ್ಬೋದು? ಇಲ್ಲಿ ನೋಡಿ 2 ಇಂಚ್ ಬಂದಿದೆ ಅಲ್ವಾ, 2 ಇಂಚ್ವರೆಗೂ ಮೆಜರ್ಮೆಂಟ್ ತಗೋಬೋದು. ಎಲ್ಲಿಂದ? ಈ ಲೈನಿಂದ ಸ್ಟ್ರೈಟಾಗಿ ಈ 2 ಇಂಚ್ವರೆಗೂ ಹಾಗೇ ಇಟ್ಕೊಂಡು ಹೋಗಿ 11.5 ಬರಬೇಕಿಲ್ಲಿ. ಬರ್ತಾ ಇದೆಯಾ ನೋಡಿ? ಈ ಲೈನ್ ನಮಗೆ ಬೇಕು, ಸ್ಟ್ರೈಟ್ ಲೈನ್. ಇಲ್ಲಿಂದ ಹೀಗೆ ಇಟ್ಕೋಬೇಕು. ಅರ್ಥ ಆಯ್ತಾ? ಎಲ್ಲಿ ಈ ಪಾಯಿಂಟ್ ಬರುತ್ತೆ, ಇಲ್ಲಿಂದ ಹೀಗೆ ಹೋದರೆ, ಮೂವ್ ಮಾಡ್ಕೊಂಡು ಹೋದರೆ ಇಲ್ಲಿ ಶೋಲ್ಡರ್ ಸೆಂಟರಿಂದ ಹೈ ನೆಕ್ಕಿಗೆ ಡಾಟ್ನ ತೆಗಿಬಾರ್ದು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಇಟ್ಕೊಂಡು ಹೀಗೆ ಮೂವ್ ಮಾಡ್ಕೊಂಡು ಹೋಗಿ 11.5 ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಇಟ್ಕೊಳ್ಳೋದಕ್ಕೂ ಬರಬೇಕು ನೋಡಿ. ಈ ರೀತಿ ಈ ಸ್ಟ್ರೈಟ್ ಲೈನ್ ಏನಿದೆ ಈ ಸ್ಟ್ರೈಟ್ ಲೈನ್ ಹತ್ರ ಇಟ್ಕೊಂಡು ಇದೇ ರೀತಿ ಮೂವ್ ಮಾಡ್ಕೊಳ್ತಾ ಹೋಗಿ 11.5 ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ. ನಂತರ 4.2 ಅಲ್ವಾ ಇಲ್ಲಿ ಡಿವೈಡ್ ಮಾಡಿದಾಗ ಆನ್ಸರ್ ಬಂದಿದ್ದು, ಆ 4.2ನ ಇಲ್ಲಿ ಹಾಕ್ಕೊಳ್ಳಿ. ಓಕೆನಾ? ನಂತರ ಈ ಲೈನ್ ಸ್ಟ್ರೈಟ್ ಆಗಿ ಸೇರಿಸ್ಬಿಡಿ. ಓಕೆ, ಇಲ್ಲಿ 1 ಇಂಚ್ ಏನು ಕೊಟ್ಟಿದೀವಿ ಆ ಡಾಟ್ ಇಲ್ಲಿ ತಗೊಳ್ಳಿ.
ಡಿವೈಡ್ ಮಾಡಿ ಅರ್ಧ ಇಂಚ್ ಎರಡು ಭಾಗ ಮಾಡ್ಕೊಳ್ಳಿ. ಡಾಟ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ನೆಕ್ಕಿನ ಉದ್ದ ಎಲ್ಲಿಂದ, ಈ ಎರಡನೇ ಲೈನಿಂದ 3/4 ಇಂಚು ತಗೋಬೇಕು. ಎಷ್ಟು? 3/4 ಅಂದ್ರೆ ಇಷ್ಟು ಎರಡೂ ಕಡೆ ಇಟ್ಕೊಂಡು 3/4 ಇಂಚು ತಗೊಳ್ಳಿ. ಸ್ಟ್ರೈಟ್ ಆಗಿ ಒಂದು ಲೈನ್ ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ನೋಡಿ. ಈ ಸ್ಟ್ರೈಟ್ ಲೈನ್ ಏನಿದೆ ಇಲ್ಲಿ ನೋಡಿ, ಈ ಲೈನ್ ಅಂದರೆ ಮೊದಲನೇ ಲೈನ್ ಶೋಲ್ಡರ್ ಲೈನ್, ಅರ್ಧ ಇಂಚು ಸ್ಟಿಚಿಂಗ್ ಲೈನ್ ಹೋಗುತ್ತಲ್ಲ, ಅಲ್ಲಿಂದ ಸ್ಟ್ರೈಟ್ ಆಗಿ ಮೆಜರ್ಮೆಂಟ್ ಟೇಪ್ ಈ ರೀತಿ ಇಟ್ಕೋಬೇಕು. 11.5 ಬರ್ತಾ ಇದೆ. ಬ್ಯಾಕ್ ಸೈಡ್ ಅರ್ಧ ಇಂಚು ಸ್ಟಿಚಿಂಗಿಗೆ ಸೇರಿಸೋದಾದ್ರೆ ಸೇರಿಸ್ಬೋದು, ಇಲ್ಲಾಂದ್ರೆ ಕೆಳಗಡೆಯಿಂದ 4 ಇಂಚ್ ಸಿಗುತ್ತೆ. 4 ಇಂಚಿಗೆ ಡಾಟಿನ ಉದ್ದ ತಗೋಬಹುದು. ನೋಡಿ, 3.5 ಆದರೂ ತಗೋಬಹುದು ಅಥವಾ 4 ಇಂಚ್ ಆದರೂ ತಗೋಬಹುದು. ಎಲ್ಲಿವರೆಗೂ ನಾವು ಡಾಟಿನ ಉದ್ದ ಅಳತೆ ಮಾಡ್ಬೋದು? ಈ ಶೋಲ್ಡರ್ ಮಿಡ್ ಇಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ ಶೋಲ್ಡರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ. ಯಾಕೆ? ಇದಿಷ್ಟು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ, ಮೇಲ್ಗಡೆ ಈ ನೆಕ್ ಪೊಸಿಷನಿಗೆ ಹೋಗುತ್ತೆ. ಇಲ್ಲಿಂದ ಈ ರೀತಿ ನಿಧಾನವಾಗಿ ಮೂವ್ ಮಾಡ್ಕೊ ಬಂದ್ರು 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಫಸ್ಟು, ಅಲ್ಲಿಗೆ ನಿಲ್ಸಿದ್ರು ಸೇಮ್ ಅಳತೆ ಬರಬೇಕು. ಓಕೆ, ನಾನಿಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಶಾರ್ಟ್ ಆಗೋದ್ರಿಂದ ಅರ್ಧ ಇಂಚನ್ನ ಸೇರಿಸೋದಿಲ್ಲ. ಡೈರೆಕ್ಟ್ ನಮ್ಮ ಡಾಟ್ ಉದ್ದ ಏನಿದೆ ಕಂಡಿಡ್ದಿರೋ ಉದ್ದ 11 ಬಂತಲ್ವಾ, ಆ 11ಕ್ಕೆ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮೂವ್ ಮಾಡ್ಬೋದು. ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಮೂವ್ ಮಾಡಬೇಕು ಈ ರೀತಿ ಡಾಟ್ನ ಉದ್ದ. ಹೈ ನೆಕ್ ಪ್ರೊಸೀಜರ್ ಇದು. ಹೈ ನೆಕ್ಕಿಗೆ ಡಾಟ್ನ ಉದ್ದ ನೋಡಬೇಕಾದ್ರೆ ಈ ಲೈನಲ್ಲೇ ನೋಡಬೇಕು, ಮರ್ತೋಗ್ಬೇಡಿ ಅದನ್ನು. ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿ ಇಲ್ಲಿಂದ ಮೆಜರ್ ಮಾಡಿಬಿಟ್ಟೆ, ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿರಲಿಲ್ಲ ನಾನು, ಅದರಿಂದ ಇಲ್ಲಿಂದ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಮೆಜರ್ ಮಾಡಿದ್ರೆ ನಿಮಗೆ ಎಷ್ಟು ಡಾಟ್ ಉದ್ದ ಇದೆ ಅಷ್ಟು ಉದ್ದ ಸಿಗುತ್ತೆ. ಬ್ಯಾಕ್ ಸೈಡಿಗೆ ನನಗೆ 4 ಇಂಚ್ ಬರಬೇಕು ಡಾಟ್ ಉದ್ದ, ಅದರಿಂದ ನಾನು ತಗೊಳ್ಳೋದಿಲ್ಲ, ಅರ್ಧ ಇಂಚ್ ಸ್ಟಿಚಿಂಗಿಗೋಸ್ಕರ ತಗೊಳ್ಳೋದಿಲ್ಲ ಇಲ್ಲಿ. ನಂತರ ಇಲ್ಲಿ ಡಾಟ್ ಇಷ್ಟ ಆದರೆ ಕೊಡ್ಬೋದು, ಇಷ್ಟ ಆಗಿಲ್ಲ ಅಂದರೆ ಕೊಡ್ದಲೇನೂ ಇರಬಹುದು. ಯಾಕೆ ಅಂತ ಹೇಳಿದ್ರೆ, ಬ್ಯಾಕ್ ಸೈಡ್ ಪಾರ್ಟ್ ಏನಿರುತ್ತೆ ನಮ್ಮದು, ಇದು ನೆಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಈ ರೀತಿ ಇಲ್ಲಿ ಸ್ಟ್ರೈಟ್ ಇರುತ್ತೆ. ಇಲ್ಲೇನು ಚೆಸ್ಟ್ ಗಿಸ್ಟ್ ಇರೋದಿಲ್ಲ ಅಲ್ವಾ, ಈ ರೀತಿ ಸ್ಟ್ರೈಟ್ ಇರುತ್ತೆ. ನಾವು ಹೇಗೆ ಕೊಟ್ಟರೂ ಕೂಡ ಸ್ಟ್ರೈಟಾಗೇ ನಿಲ್ಲುತ್ತೆ. ಅದರಿಂದ ಇಲ್ಲಿ ಡಾಟ್ ಇಷ್ಟ ಆದರೆ ಕೊಡ್ಬೋದು, ಇಷ್ಟ ಆಗಿಲ್ಲ ಅಂದರೆ ಕೊಡ್ದಲ್ಲೇ ಇರ್ಬೋದು. ಈ ರೀತಿ ಇರುತ್ತೆ ನಮ್ಮ ಬಾಡಿ ಸ್ಟ್ರೈಟಾಗಿ. ಏನಾದರೂ ತುಂಬ ಹೆವಿ ಬಸ್ಟ್ ಇತ್ತು, ಫ್ರಂಟು ಬ್ಯಾಕ್ ಸೈಡು ಮ್ಯಾನೇಜ್ ಮಾಡಬೇಕು ಅನ್ನೋಂಥ ಮೂಮೆಂಟಲ್ಲಿ ಇಲ್ಲಿ ಡಾಟ್ ಜಾಸ್ತಿ ತಗೋಬೋದು, 1/4 ತಗೋಬೋದು. ಒಂದು ಡಾಟ್ನ 3/4 ಇಂಚ್ವರೆಗೂ ನೀವು ತಗೋಬಹುದು. ಆ ಕಡೆ 3/4 ಈ ಕಡೆ 3/4 ಆ ರೀತಿ ತಗೋಬಹುದು. ನಂತರ ಇಲ್ಲಿ 3/4 ಇಂಚು ನೆಕ್ಕಿನ ಉದ್ದ, 3/4 ಇಂಚು ನೆಕ್ಕಿನ ಉದ್ದ. ಇಲ್ಲಿಂದ ಶೇಪ್ ಕೊಡಬೇಕು, ಅದನ್ನು ಅಬ್ಸರ್ವ್ ಮಾಡಿ. ಎಲ್ಲಿಂದ? ಇಲ್ಲಿಂದ ಸ್ಕೇಲ್ ಇಟ್ಕೊಳ್ಳಿ ಈ ರೀತಿ. ಆಟೋಮೆಟಿಕ್ಕು ಇದು ಯಾವ ಕಡೆ ಮೂವ್ ಆಗುತ್ತೋ ಆ ಮೂವ್ ಆಗಲಿ. ಇಲ್ಲೂ ರೌಂಡ್ ಶೇಪ್ ಕಾಣಿಸ್ಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮೂವ್ ಮಾಡಿ. ರೌಂಡ್ ಶೇಪ್ ಸಿಗ್ತಾ ನೋಡಿ, ಇಲ್ಲಿ ಇಷ್ಟು ಸ್ಟಿಚಿಂಗಿಗೆ ಹೋಗ್ತಾ ಇದೆ ಲೈನ್. ಅರ್ಥ ಆಯ್ತಾ ಎಲ್ಲರಿಗೂ? ಈ ಪಾಯಿಂಟ್ಸ್ ಎಲ್ಲ ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಟೆ. ಈ ಲೈನಿಂದ ಡಾಟಿನ ಉದ್ದವನ್ನು ಇಟ್ಕೊಳ್ಬೇಕು. ಇನ್ನೆಲ್ಲ ಸೇಮ್ ಫಾರ್ಮುಲಾ, ಯಾವುದೇ ಅಳತೆಗಾಗಲಿ ನೀವು ಯೂಸ್ ಮಾಡಬಹುದು, ಯೂಸ್ ಮಾಡಿ. ಹೈ ನೆಕ್ ಅಂದಿದ ತಕ್ಷಣ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಹಾಕ್ಕೊಳ್ಳಿ. 7.5 ಇಂದ ಚೆಸ್ಟ್ ಲೈನ್ ಸ್ಟಾರ್ಟ್ ಮಾಡಿ.
ನಮ್ಮ ಕಂಕುಳಿನ ಉದ್ದದ ಲೈನ್ ಎಷ್ಟು? 7.5. ಅರ್ಥ ಆಯ್ತಾ? ಬ್ಯಾಕ್ ಪಾರ್ಟ್. ನನಗಿಲ್ಲಿ ಬ್ಯಾಕ್ ಹುಕ್ ಬೇಕು ಅಂತ ಹೇಳಿದ್ದಿದ್ರೆ, ಒಂದು ವೇಳೆ ಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಜಸ್ಟ್ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಓಕೆನಾ? ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಿಬಿಡಿ. ಇವತ್ತು ನಾನು ಫ್ರಂಟ್ ಸೈಡ್ ಕಟ್ಟಿಂಗ್ ತೋರಿಸ್ತೀನಿ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ ಬ್ಯಾಕ್ ಸೈಡ್ ತೊಗೊಂಡಿದ್ದೆಲ್ಲ ಕಟ್ಟಿಂಗ್ಸ್ನ, ಇವಾಗ ಫ್ರಂಟ್ ಸೈಡಲ್ಲಿ ಕಟ್ಟಿಂಗ್ ತೊಗೊಳ್ಳೋಣ. ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಬೇಕಾದ್ರೆ ನೀವು ಟರ್ನ್ ಆಗಬೇಕು, ಫ್ಯಾಬ್ರಿಕ್ನ ಟರ್ನ್ ಮಾಡಬಾರ್ದು. ನಾನು ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸೋದಿಲ್ಲ ಅನ್ನೋ ಒಂದು ರೀಸನಿಗೆ ಇಲ್ಲಿ ಫ್ಯಾಬ್ರಿಕ್ನ ಟರ್ನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ ಈ ರೀತಿ. ಮತ್ತೆ ತುದಿಯಲ್ಲಿ ಇಟ್ಕೊಂಡೇ ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಬಟ್ಟೆಗಳನ್ನು ಕತ್ರಿಯನ್ನು ಫುಲ್ ಒಳಗಡೆ ಹಾಕಿ ಕಟ್ ಮಾಡಬಾರ್ದು. ಬ್ಯಾಕ್ ಪಾರ್ಟ್ ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಎಲ್ಲರೂ ಕೂಡ ವಿಡಿಯೋನ ಪದೇ ಪದೇ ನೋಡಿ, ಕನ್ಫರ್ಮ್ ಆಗಿ ಅರ್ಥ ಆಗತ್ತೆ. ಲೆಕ್ಕಾಚಾರ ಅರ್ಥ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿದೆ? ಡೈರೆಕ್ಟಾಗಿ 7.5 ತಗೊಳ್ಳಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿರೋಂಥ ಫಾರ್ಮುಲಾನೇ ನಾವು ನಿಮಗೆ ಕೊಟ್ಟಿರೋದು. ನಮ್ಮ ಮಾಸ್ಟರ್ಸ್ಗಳಾಗಿರ್ಬೋದು, ನಾನಾಗಿರಬಹುದು, ಕೆಲವೊಂದು ಇನ್ಫಾರ್ಮೇಷನ್ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿ. ಈ ಶೋಲ್ಡರ್ ಪಾಯಿಂಟಲ್ಲಿ ಸ್ಟ್ರೈಟ್ ಬೇಕು ನಮಗೆ. ನಂತರ ರೌಂಡ್ ಶೇಪ್ ತಗೊಳ್ಳಿ ಈ ರೀತಿ. ಇಲ್ಲಿ ಸ್ಟ್ರೈಟಾಗೇ ಇರಬೇಕು, ಈ ಪೊಸಿಷನಲ್ಲಿ ಸ್ಟ್ರೈಟ್ ಆಗಿರಬೇಕು. ಅರ್ಥ ಆಯ್ತಾ? ಕಟಿಂಗ್ ಆಯಿತಾ? ಕಟಿಂಗ್ ಆದ ನಂತರ ಎಲ್ಲ ನಾಚ್ ಮಾರ್ಕ್ಸ್ ನೋಡಿ ಈ ರೀತಿ. ಯಾಕೆ? ಬ್ಯಾಕ್ ಸೈಡ್ ನಮಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ವಾ, ಒಂದೇ ಕಡೆ ಅಲ್ವಾ ಮಾರ್ಕಿಂಗ್ ಆಗಿರೋದು, ಅದರಿಂದ ಡಾಟ್ ಪಾಯಿಂಟ್ಸ್ ಹೀಗೆ, ನಂತರ ಹೀಗೆ. ತುಂಬ ಜಾಸ್ತಿನೂ ಕಟ್ ಮಾಡಬಾರ್ದು, ಒಂದು ಡಾಟ್ ಬಿದ್ದಿರೋ ಹಾಗೆ ಅಷ್ಟೇ ಇರಬೇಕು. ಅರ್ಥ ಆಯ್ತಾ? ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ರಾ? ಇಲ್ಲೂ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ನಮಗೆ ಫ್ರಂಟ್ ಸೈಡಿಗೆ ಬೇಕಲ್ವಾ, ಅದರಿಂದ. ಓಕೆ, ನೀಟಾಗಿ ಎಲ್ಲ ಪಾಯಿಂಟ್ಸ್ ಕಟ್ ಆಯಿತು. ಸೊ ಬ್ಯಾಕ್ ಪಾರ್ಟಲ್ಲಿ ಏನಾದರೂ ಡೌಟ್ ಇದೆಯಾ ಯಾರಿಗಾದ್ರೂ? ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಫ್ರಂಟ್ ಪಾರ್ಟ್ ಕಟ್ಟಿಂಗಿಗೆ ಹೋಗ್ತಾ ಇದ್ದೀನಿ. ಫ್ರಂಟ್ ಪಾರ್ಟಿಗೆ ಮೊದಲು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಎಲ್ಲಿ ಕಟ್ ಮಾಡಿದೀವೋ ಅದರ ಆಪೋಸಿಟ್ ಕಡೆಯಿಂದ. ಅರ್ಥ ಆಯ್ತಾ? ಸ್ಟ್ರೈಟಾಗಿ ಒಂದು ಲೈನ್ನ ಕಟ್ ಮಾಡಿ ಡ್ರಾಯಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾನು ಏನು ಮಾಡಿದ್ದೆ? ಫೋಲ್ಡಿಂಗ್ ಇರೋ ಕಡೆ ತೊಗೊಂಡಿದ್ದೆ, ಇಲ್ಲಿ ಓಪನ್ ಇರೋ ಕಡೆ ತೊಗೊಳ್ತಾ ಇದ್ದೀನಿ. ಯಾಕೆ? ಬ್ಯಾಕ್ ಹುಕ್ಕಿಗೋಸ್ಕರ. ಫ್ರಂಟ್ ಹುಕ್ ತೋರಿಸಿದ್ದೆ ಅಲ್ವಾ, ಇವತ್ತು ನಾನು ಬ್ಯಾಕ್ ಹುಕ್ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಇವಾಗ ಫ್ರಂಟ್ ಸೈಡ್ ಹುಕ್ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟ್ರೈಟಾಗಿ ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಇಲ್ಲಿಷ್ಟು ಹೋಗುತ್ತೆ? ಇದು ಸೆಲ್ವೆಡ್ಜ್ನ ಸ್ಟಿಚಿಂಗಿಗೆ ತಗೋಬಾರ್ದು, ಇದು ಕಟ್ ಮಾಡಿ ತೆಗೆದು ಬಿಡಬೇಕು. ಈ ಬಟ್ಟೆ ತುಂಬ ದಪ್ಪ ಇರುತ್ತೆ ಅದರಿಂದ. ಆಯಿತಾ? ನಂತರ ಬ್ಯಾಕ್ ಸೈಡ್ ಪಾರ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಇಲ್ಲಿ ಈ ಲೈನ್ ಮ್ಯಾಚ್ ಆಗಬೇಕು, ಇಲ್ಲಿ ಈ ಲೈನ್ ಮ್ಯಾಚ್ ಆಗಬೇಕು. ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಏನೇನು ಕಾಪಿ ಮಾಡ್ಕೋಬೇಕು? ಫ್ರಂಟ್ ಸೈಡಿಗೆ ನೆಕ್ ಕಾಪಿ ಮಾಡಬೇಕು, ಶೋಲ್ಡರ್ ಕಾಪಿ ಮಾಡಿ, ಹಾರ್ಮೋಲ್ ಕಾಪಿ ಮಾಡ್ಕೊಳ್ಳಿ, ಸ್ಟಿಚ್ ಲೈನ್ ಅಂದರೆ ನಮ್ಮ ಚೆಸ್ಟ್ ಮೇನ್ ಲೈನ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಳ್ತಾ ಇದ್ದೀನಿ ನಾನು.
ನೀಟಾಗಿ ಕಾಪಿ ಮಾಡಿ ಎಲ್ಲ ಈ ರೀತಿ ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಲೈನ್ ಬೇಕು ನಮಗೆ 2 ಇಂಚಿಂದು. ನೀಟಾಗಿ ಎಲ್ಲೂ ಮಿಸ್ ಆಗಬಾರ್ದು ಮಾರ್ಕ್ಗಳು. ಈ ರೀತಿ. ಓಕೆ, ಇಲ್ಲೂ ಹೇಗೇನು ಅರ್ಧ ಇಂಚ್ ಎಲ್ಲಿ ಬರ್ತಿದೆ ಅಂತ ಗೊತ್ತಾಗಬೇಕಲ್ವ ನಮಗೆ, ಅದರಿಂದ ಇಲ್ಲೂ ಅಷ್ಟೇ ಅರ್ಧ ಇಂಚ್ ಮಾರ್ಕ್ ಎಲ್ಲಿ ಬರ್ತಿದೆ ಅಂತ ಗೊತ್ತಾಗಬೇಕು. ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇದು ಚೆಸ್ಟ್ ಲೈನ್. ಓಕೆ, ಇದು 1.5 ಇಂಚ್ ಲೈನ್. ಇದನ್ನು ಕೂಡ ಲೈಟಾಗಿ ಡಾಟ್ ಇಟ್ಕೊಂಡಿರೋ ರೀತಿ ಕಾಪಿ ಮಾಡ್ಕೊಳ್ಳಿ. ನಂತರ ಈ ಲೈನ್ ನನಗೆ ಕೆಳಗಡೆಗೆ ಬೇಕು. ಓಕೆನಾ? ಏನು ಮಾಡ್ತೀನಿ, ಒಂದು ಪೆನ್ ತಗೊಂಡೆ ಅಥವಾ ಸೂಜಿ ದಬ್ಬಳದಲ್ಲಿ ಡೌನಿಗೆ ಕಾಪಿ ಮಾಡ್ಕೋಬೇಕು. ಈ ಲೈನ್ ಬೇಕು ನನಗೆ, ಇಷ್ಟೇ ನಮಗೆ ಬೇಕಾಗಿರೋದು. ಆಯಿತಾ? ಫ್ರಂಟ್ ಸೈಡಲ್ಲಿ. ನಂತರ ಎಲ್ಲಿ ಈ ಲೈನ್ ಬೇಕೋ ಅದನ್ನು ಗೊತ್ತಾಗಿಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ತೆಗೆದಿಟ್ಬಿಡಿ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆಲ್ಲರಿಗೂ? ಸ್ಟ್ರೈಟಾಗಿ ಒಂದು ಇಲ್ಲಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಹಾರ್ಮೋಲ್ ಲೈನ್ ಏನಿದೆ ಅದು ನಮಗೆ ಫ್ರಂಟಿಗೆ ಬೇಕು. ಇದನ್ನೆಲ್ಲ ಲೈನ್ಸ್ಗಳನ್ನು ಡಾರ್ಕ್ ಮಾಡ್ಕೊಂಡ್ಬಿಡಿ ಈ ರೀತಿ. ಓಕೆ, ನಂತರ ಫ್ರೆಂಚ್ ಕರ್ವ್ ತಗೊಂಡು ಸೇಮ್ ಈ ನೆಕ್ ಶೇಪ್ನ ಈ ರೀತಿನೇ ಮಾರ್ಕ್ ಮಾಡಿ. ಓಕೆನಾ? ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಈ ಲೈನ್ ಬೇಕು, ಈ ಲೈನ್ ಬೇಕು. ಅದಾದ ನಂತರ ಸ್ಟ್ರೈಟ್ ಲೈನ್ ಬೇಕು ಅಂತ ಹೇಳಿದ್ದಲ್ವಾ, ಯಾವುದು? ಈ ಲೈನ್ ಬೇಕು ನಮಗೆ 2 ಇಂಚ್ವರೆಗೂ. ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ 2 ಇಂಚ್ಗೆ. ಎಲ್ಲಿ ಸ್ಟ್ರೈಟ್ ಬರ್ತಾ ಇದೆ ಅಲ್ಲಿವರೆಗೂ. ಈ ಕಟಿಂಗ್ ಲೈನಿಂದ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ಹೌದು, ಈ ಕಟಿಂಗ್ ಲೈನಿಂದ ಇಲ್ಲಿಗೆ 2 ಇಂಚ್ ಈ ಲೈನ್ ಬೇಕು ನಮಗೆ. ಸ್ಟಿಚಿಂಗ್ ಹೋಗುತ್ತೆ. ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಯಾವ್ಯಾವ ಲೈನ್ನ ಕಾಪಿ ಮಾಡಿಕೊಂಡೆ ಅಂತಲೂ ಕರೆಕ್ಟಾಗಿ ನೋಡ್ಕೊಳ್ಳಿ. ನಂತರ ಫ್ರಂಟ್ ಹಾರ್ಮೋಲ್ ಶೇಪ್ನ ತೆಗಿಯೋಣ ಫಸ್ಟ್ ನಾವು. ಎಲ್ಲಿಂದ ಸ್ಟಿಚ್ ಲೈನ್ ಬಿಟ್ಬಿಡಿ. ಇಲ್ಲಿಂದ ಅರ್ಧ ಭಾಗ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇದೆಯಾನು ನೋಡ್ಕೋಬೇಕು. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಏನು ವೇರಿಯೇಷನ್ ಇರೋದಿಲ್ಲ. ಇಲ್ಲಿ ಹಾರ್ಮೋಲ್ ಡೌನ್ ಕರೆಕ್ಟಾಗಿ ಬರಬೇಕು ನಮಗೆ. ಓಕೆನಾ? ಕರೆಕ್ಟ್ ಇದೆ. ಇಲ್ಲಿಂದ ಅರ್ಧ ಭಾಗ ಮಾಡಿಕೊಂಡು ಸೆಂಟರ್ ಮಾಡ್ಕೊಳ್ಳಿ. ಮಧ್ಯ ಭಾಗ ಮಾಡಿಕೊಂಡು 4 ಪಾಯಿಂಟಷ್ಟು ಒಳಗಡೆ ಬನ್ನಿ. 4 ಪಾಯಿಂಟಷ್ಟು ಒಳಗಡೆ ಬನ್ನಿ. ನಂತರ ಇದನ್ನು ಈ ರೀತಿ ಇಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡಿಕೊಡಿ. ನಂತರ ಈ ಡಾಟ್ ಮ್ಯಾಚ್ ಆಗೋ ಹಾಗೆ ಇಲ್ಲಿ ಫ್ರೆಂಚ್ ಕರ್ವೇ ತುಂಬ ಇಂಪಾರ್ಟೆಂಟ್. ಹಾರ್ಮೋಲ್ ಶೇಪ್ ಸ್ಕೇಲ್ ಏನಿದೆ ಇದನ್ನು ಈ ರೀತಿ ಇಟ್ಕೊಂಡು ನೋಡಿ, ನಿಧಾನವಾಗಿ ಎಲ್ಲಿವರೆಗೂ ಲೈನ್ ಮೂವ್ ಆಗುತ್ತೋ ಅಲ್ಲಿವರೆಗೂ ನೀಟಾಗಿ ಸೆಟ್ ಮಾಡಬೇಕು. ಈ ಡಾಟಿಗೂ ಮ್ಯಾಚ್ ಆಗೋ ರೀತಿ ಈ ರೀತಿ ಇಟ್ಕೊಂಡು ಇದು ಎಲ್ಲಿ ಮೂವ್ ಆಗುತ್ತೋ ಅಲ್ಲಿವರೆಗೂ ಮೂವ್ ಆಗೋದಕ್ಕೆ ಬಿಡಿ. ವಿಡಿಯೋ ಅರ್ಥ ಆಗ್ತಾ ಇಲ್ಲ ಅಂದರೆ ಪದೇ ನೋಡಿ ಗೊತ್ತಾಗುತ್ತೆ. ಈ ಲೈನ್ ಇದೇ ರೀತಿ ಹೋಗಬೇಕು. ಇದು ಕೆಲಸ ಬರುತ್ತೆ ನಮಗೆ ನೆಕ್ಸ್ಟ್ ಕಟಿಂಗಲ್ಲಿ. ನಂತರ ನಮ್ಮ ಡಾಟಿನ ಉದ್ದ ಎಷ್ಟು? 11 ಲೆಕ್ಕ ಹಾಕಿದ್ವಿ ಅಲ್ವಾ? ಹೇಗೆ? 9.5. ಈ 9.5ಗೆ 1.5 ಸೇರಿಸಿದ್ರೆ 11. ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಬೇಕು. ಸೊ ಇಲ್ಲಿ ಡಾಟ್ ಉದ್ದ ತಗೋತೀನಿ. ಡಾಟ್ ಉದ್ದ ಇಲ್ಲಿಂದ ಇಲ್ಲಿವರೆಗೂ 2 ಇಂಚ್ವರೆಗೂ ಲೆಕ್ಕ ಹಾಕ್ಬೋದು ನೀವು. 11.5.
ಫ್ರಂಟಲ್ಲಿ 11.5 ತಗೋತಿದ್ದೀನಿ. ಬ್ಯಾಕ್ ಸೈಡ್ ಅರ್ಧ ಇಂಚು ಸ್ಟಿಚಿಂಗಿಗೆ ಆ್ಯಡ್ ಮಾಡಿರಲಿಲ್ಲ, ಫ್ರಂಟಲ್ಲಿ ಆ್ಯಡ್ ಮಾಡಿಕೊಳ್ಬೇಕು. ಅರ್ಥ ಆಯ್ತಾ? 11.5 ತಗೋತಿದ್ದೀನಿ. 11 ಬಂತು, 11.5 ತಗೋತಾ ಇದ್ದೀನಿ. ಅದಾದಮೇಲೆ ಏನಂತ ಹೇಳಿದ್ದೆ ಎಲ್ಲರಿಗೂ ಕೂಡ? ಏನಂತ ಹೇಳಿದ್ದೆ? ಇದಕ್ಕೆ ಮತ್ತೆ 2.5 ಸೇರಿಸ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ನೆನಪಿದೆಯಾ ಎಲ್ಲರಿಗೂ? 10 + 3 ಲೆಕ್ಕ ಬರುತ್ತೆ. 2.5ಗೆ ಮತ್ತೆ ಅರ್ಧ ಇಂಚು ಸ್ಟಿಚಿಂಗಿಗೆ ಸೇರಿಸ್ಕೋಬೇಕು, 3 ಇಂಚ್ ಆಗುತ್ತೆ. ಇಲ್ಲಿ ಬಸ್ಟ್ ವೇರಿಯೇಷನ್ ಜಾಸ್ತಿ ಇದೆ, ಈ ಲೆಕ್ಕ ಓಕೆ. ಇಲ್ಲಿಂದ ನನಗೆ ಉದ್ದ ಜಾಸ್ತಿ ಬೇಕು. ಏನು ಮಾಡ್ತೀನಿ? ಮಧ್ಯಭಾಗದ ಎದೆಯ ಸುತ್ತಳತೆ ಎಷ್ಟು ನಂದು? 2 ಇಂಚು ಡಿಫ್ರೆನ್ಸ್ ಇದ್ದರೆ ಏನು ಮಾಡ್ತಿದ್ದೆ ನಾನು? ಮೇಲ್ಭಾಗದ ಎದೆಯ ಸುತ್ತಳತೆ 38 /4, ಆನ್ಸರ್ 9.5 ಬಂತು. ಇದಕ್ಕೆ +1.5 ಪ್ಲಸ್ ಅರ್ಧ ಸ್ಟಿಚಿಂಗಿಗೆ ಸೇರಿಸ್ತಾ ಇದ್ದೆ, 2 ಇಂಚ್ ಆಯಿತು ಅಲ್ವಾ? ಇದು ಫಸ್ಟ್ ಈ ಡಾಟಿಗೋಸ್ಕರ, ಇಲ್ಲಿಂದ ಈ ಡಾಟ್ ಲೈನಿಗೋಸ್ಕರ. ಓಕೆ, ಫಸ್ಟ್ ವಿಡಿಯೋ ನೋಡಿ, ವೇರಿಯೇಷನ್ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಚೆಸ್ಟ್ ವೇರಿಯೇಷನ್ ಜಾಸ್ತಿ ಇದೆ. ಇಲ್ಲಿ ಈ ಫಾರ್ಮುಲಾದಲ್ಲಿ ಏನು ಮಾಡ್ತೀನಿ ಅಂದರೆ 3 ಇಂಚಷ್ಟು ಡಿಫ್ರೆನ್ಸ್ ಇದೆ, ಅಂದರೆ ವೇರಿಯೇಷನ್ ಬರ್ತಾ ಇದೆ. 41 ಮಧ್ಯಭಾಗದ ಎದೆಯ ಸುತ್ತಳತೆ, ಇದನ್ನು 4 ಭಾಗ ಮಾಡ್ಕೊಳ್ತೀನಿ. 41 /10 ಮಾಡ್ಕೊಳ್ತೀನಿ. 41 / 10th ಪಾರ್ಟ್ 4.1 ಬರ್ತಾ ಇದೆ. ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಲೈನ್, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ಕೊಂಬಿಡಿ. ಬಾಡಿ ಮೆಜರ್ಮೆಂಟ್ ಕಂಪಲ್ಸರಿ ತೆಗಿಲೇಬೇಕು. ಒಂದು ವೇಳೆ ತೆಗೆದಿಲ್ಲ ಅಂದರೆ ಅನ್ನೋಂಥ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡಬೇಕು. ನಾನು ಬಾಡಿ ಮೆಜರ್ಮೆಂಟ್ ತೆಗೆದಾಗಲೂ ಡಾಟ್ನ ಉದ್ದ 11.5 ಬಂದಿದೆ. 4.1 ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಲೆಕ್ಕ ಸರಿ ಇದೆಯಾ ಇಲ್ವಾ ಅಂತಲೂ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಯಾವುದು ಈ ಉದ್ದ? ಎದೆಯ ಉದ್ದ, ಬಸ್ಟ್ ಲೆಂತ್, ಶೋಲ್ಡರ್ ಟು ಬಸ್ಟ್ ಲೆಂತ್ ತೆಗಿತೀವಲ್ಲ ಆ ಉದ್ದ. ಈ 11.5 ಬಂತಲ್ವಾ? 11.5ಗೆ ನಾನು ಏನು ಲೆಕ್ಕ ಹೇಳಿದ್ದೆ? +2.5 ಸೇರಿಸಿ ಅಂತ ಹೇಳಿದ್ನಾ? ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸಬಹುದು. ಟೋಟಲ್ ಎಷ್ಟಾಗುತ್ತೆ? 3 ಇಂಚ್ ಆಗುತ್ತೆ. 11, 12, 13, 14, 14.5 ಬರ್ತಾ ಇದೆಯಾ ಆನ್ಸರ್? ಇಲ್ಲೂ ಕೂಡ ಈ 14.5 ಬರ್ತಿದೆಯಾ ಇಲ್ವಾ ಲೆಕ್ಕ ಹಾಕೋಣ ಒಂದ್ಸಲ. ಎಲ್ಲಿ? ಇಲ್ಲಿ ಅಲ್ವಾ? ನೋಡಿ, ಎಷ್ಟು ಇಂಚ್ ಡಿಫ್ರೆನ್ಸ್ ಬರ್ತಾ ಇದೆ? 1 ಇಂಚ್ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಇಲ್ಲಿ ಆಟೋಮೆಟಿಕ್ ನಮಗೆ ಲೆಂತ್ ಜಾಸ್ತಿ ಬೇಕು ಅಂದರೆ ಲೆಂತ್ ಜಾಸ್ತಿ ಮಾಡ್ಕೋಬಹುದು. ಎಷ್ಟು? 14.5 ಇಲ್ಲಿ ಬಂತು. ಹೇಗೆ? ಡೈರೆಕ್ಟು 14.5 2.5 ಸೇರಿಸಿದ್ರೆ. ಆದರೆ ಇಲ್ಲಿ ನಾವೇನು ಮಾಡಬೇಕು? ಇಲ್ಲಿ ಮೇಯ್ನ್ 41 ಮೇಲ್ಭಾಗದ ಎದೆಯ ಸುತ್ತಳತೆ ಇದೆ ಅಲ್ವಾ? ಇದನ್ನು ನಾನು ಹೇಗೆ ತೋರಿಸ್ದೆ? ಪ್ರೀವಿಯಸ್ ಕಟಿಂಗ್ ಏನು ಮಾಡಿದ್ದೆ ಅದನ್ನು ತೋರಿಸ್ದೆ. 41 ಮೇಲ್ಭಾಗದ ಎದೆಯ ಸುತ್ತಳತೆ /4 ಭಾಗ ಮಾಡಿ, ಮಿಡಲ್ ಚೆಸ್ಟು ಅಪ್ಪರ್ ಚೆಸ್ಟು 4 ಇಂಚು 3 ಇಂಚು ಡಿಫ್ರೆಂಟ್ ಆಗಿ ಇದ್ದರೆ, ವೇರಿಯೇಷನ್ ಇದ್ದರೆ ಮಾತ್ರ 10.2 ಬರುತ್ತೆ ಆನ್ಸರ್. 10.2 ಬರುತ್ತೆ. ಇದಕ್ಕೆ +1.5 ಇಂಚ್ ಆ್ಯಡ್ ಮಾಡಿ, ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಆ್ಯಡ್ ಮಾಡಿ. ಎಷ್ಟಾಗುತ್ತೆ? 10 ನೋಡಿ, +2 ಇಂಚ್ 12.2 ಬರುತ್ತೆ. ಹೆವಿ ಬಸ್ಟ್ ಇತ್ತು ಅಂದರೆ ಅರ್ಥ ಆಯ್ತಾ? 12.2 ಬರುತ್ತೆ. ಎಲ್ಲಿ? ಈ ಉದ್ದ. ತುಂಬ ಜಾಸ್ತಿನೂ ತಗೋಬಾರ್ದು, ಇಷ್ಟು ಕೆಳಗಡೆ ಬಂತು. 12.2 ಬರ್ತಾ ಇದೆ ಆನ್ಸರ್.
10, 11, 12 ಪ್ಲಸ್ 2 12.2 12.2 ಆನ್ಸರ್ ಬರ್ತಾ ಇದೆ. ಈ ಲೈನ್ನ ಜಾಸ್ತಿ ಇರೋದ್ರಿಂದ ಬಸ್ಟ್ ಲೆಂತು ಹೆವಿ ಬಸ್ಟ್ ಇರೋದ್ರಿಂದ ಇಲ್ಲಿ ಇಳಿಸ್ಕೊಳ್ತಾ ಇದ್ದೀನಿ. ಈ ಲೈನ್ ಇಲ್ಲ. ಈ ಲೈನ್ ಯಾವಾಗ ಯೂಸ್ ಮಾಡ್ತೀವಿ? ಮೇಲ್ಭಾಗದ ಎದೆ ಸುತ್ತಳತೆ 38 ಇದ್ದು 40 ಬಂದಿದ್ದಿದ್ರೆ 2 ಇಂಚು ವೇರಿಯೇಷನ್ ಇದ್ದಿದ್ರೆ ನಾನು ಅಪ್ಪರ್ ಚೆಸ್ಟ್ 38 ಫಾರ್ಮುಲಾನೇ ಯೂಸ್ ಮಾಡ್ಕೊಂಡು ಹೋಗ್ತಿದ್ದೆ. ಏನು 38ಕ್ಕೆ 4 ಭಾಗ ಮಾಡ್ಕೊಳ್ತಾ ಇದ್ದೆ, 9.5 ಬರ್ತಾ ಇತ್ತು. ಇದಕ್ಕೆ 1.5 ಸ್ಟಿಚಿಂಗಿಗೆ ಪ್ಲಸ್ ಅರ್ಧ 1.5 ಲೆಂತಿಗೆ ಪ್ಲಸ್ ಅರ್ಧ ಸ್ಟಿಚಿಂಗಿಗೆ ಸೇರಿಸ್ತಾ ಇದ್ದೆ. ನಂತರ ಎಗೈನ್ 2ರಿಂದ 2.5 ಇಂಚು ಸೇರಿಸ್ಬೋದು, 2.5 ಪ್ಲಸ್ ಅರ್ಧ ಸ್ಟಿಚಿಂಗಿಗೋಸ್ಕರ ಸೇರಿಸ್ಕೊಳ್ತಾ ಇದ್ದೆ. ಬಟ್ ಈಗ 41 ಫಾರ್ಮುಲಾನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಏನಾಗಿದೆ, ಮಧ್ಯಭಾಗದ ಎದೆ ಸುತ್ತಳತೆ ಮೇಲ್ಭಾಗದ ಎದೆ ಸುತ್ತಳತೆ 38, 41 ಮಧ್ಯಭಾಗದ ಸುತ್ತಳತೆ ಬರ್ತದೆ. 3 ಇಂಚು ಡಿಫ್ರೆನ್ಸ್ ಇದೆ. ಅದರಿಂದ 41ನ 4 ಭಾಗ ಮಾಡ್ತೀನಿ. ಇದಕ್ಕೆ ಎಷ್ಟು ಆನ್ಸರ್ ಬರುತ್ತೆ? 10.2 ಬರುತ್ತೆ. ಇದಕ್ಕೆ 1.5 ಪ್ಲಸ್ ಅರ್ಧ ಸ್ಟಿಚಿಂಗಿಗೆ ಸೇರಿಸ್ತೀನಿ. ಯಾಕೆ ನಾನು ಎಲ್ಲದನ್ನು ಡೈರೆಕ್ಟಾಗಿ ಹೇಳ್ತಿಲ್ಲ ಅಂದರೆ, ನಾನು ಎಲ್ಲಾದರೂ ಇಲ್ಲಿ ಡೈರೆಕ್ಟ್ 2 ಇಂಚ್ ಅಂದರೆ ಮತ್ತೆ 2 ಇಂಚು ಸ್ಟಿಚಿಂಗಿಗೆ ಸೇರಿಸ್ಕೊಬಿಡ್ತೀರ. ಅರ್ಧ ಇಂಚನ್ನ 2 ಇಂಚು ಆ್ಯಡ್ ಮಾಡಿಕೊಂಡು ಅರ್ಧ ಇಂಚು ಕೆಲವರು ಸ್ಟಿಚಿಂಗ್ ಸೇರಿಸ್ಕೊಬಿಡ್ತಾರೆ. ಅದರಿಂದ ನಾನು ಪರ್ಟಿಕ್ಯುಲರಾಗಿ 1.5ನೇ ಸೇರಿಸ್ಬೇಕು, ಆಮೇಲೆ ಸ್ಟಿಚಿಂಗಿಗೋಸ್ಕರ ಅರ್ಧ ಇಂಚು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ 2.25 ಬಂತ, 12.2 ಬಂತ. ಇಲ್ಲಿಂದ ಮತ್ತೆ ಎಷ್ಟು ಸೇರಿಸ್ಬೇಕು ಅಂತ ಹೇಳಿದೆ? ಲೆಕ್ಕ ಹಾಕಿ. 12.2 ಬಂದಿದೆ. ಇದಕ್ಕೆ ಪ್ಲಸ್ 2.5 2.05 14.25 ಬಂತು. 14.25 ಎಲ್ಲಿ ಬರುತ್ತೆ ನೋಡಿ? 14.25. ಮತ್ತೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸ್ಕೋಬೇಕಾ? ಅಷ್ಟೊಂದೆಲ್ಲ ಲೆಕ್ಕಾಚಾರ ಕೆಲವ್ರಿಗೆ ಹಾಕಕ್ಕೆ ಬರೋದಿಲ್ವಾ? ಅದರಿಂದ ಏನು ಮಾಡ್ತೀನಿ, ಡೈರೆಕ್ಟ್ 3 ಇಂಚು ತೊಗೊತೀನಿ. ಇದಕ್ಕೆ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸ್ಕೊಳ್ತೀನಿ. ಅರ್ಥ ಆಯ್ತಾ? ಇದು ಹೆವಿ ಬಸ್ಟ್ ಹೆವಿ ಚೆಸ್ಟ್ ಇರೋಂಥವ್ರಿಗೆ ಯೂಸ್ ಮಾಡ್ಬೋದು ಇದನ್ನು. ನಂತರ ಏನು ಮಾಡಬೇಕು, ಮತ್ತೆ ಹೆವಿ ಚೆಸ್ಟ್ ಹೆವಿ ಬಸ್ಟ್ ಇದೆ ಅಂತ ಹೇಳಿಬಿಟ್ಟು ತುಂಬ ಡೌನಿಗೆಲ್ಲ ಇನ್ನರ್ಸ್ ಎಲ್ಲ ವೇರ್ ಮಾಡಿಕೊಂಡು ಬಂದಿರ್ತಾರೆ. ಅಂಥವ್ರ ಮೆಜರ್ಮೆಂಟ್ ತೊಗೊಂಡು ಮಾಡಬಾರ್ದು. ಎಕ್ಸಾಕ್ಟ್ ಸ್ಟ್ರೈಟ್ ಇದ್ದಾರೆ, ಬಾಡಿ ಶೇಪ್ಸ್ ಕರೆಕ್ಟ್ ಇದೆ, ಅವರಿಗೆ ಗೊತ್ತಾಗ್ತಿಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಈ ಫಾರ್ಮುಲಾಗಳನ್ನು ಯೂಸ್ ಮಾಡ್ಬೋದು ನೀವು. ಅರ್ಥ ಆಯ್ತಾ? ನಂತರ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಫಾರ್ಮುಲಾದಲ್ಲಿ ಸ್ಟಾರ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡದೆ, ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡದೆ, ಅನುಭವ ಮಾಡ್ದಲೆ ಡೈರೆಕ್ಟ್ ಫಾರ್ಮುಲಾದಲ್ಲಿ ಕಟಿಂಗ್ನ ಹಾಕಕ್ಕೆ ಹೋಗಬೇಡಿ. ಬಾಡಿ ಮೆಜರ್ಮೆಂಟ್ ಕಂಪಲ್ಸರಿ ತಗೊಳ್ಳೇಬೇಕು. ನಂತರ ಇಲ್ಲಿಂದ 1.5 ಇಂಚಿಂದ 2 ಇಂಚ್ 3 ಇಂಚ್ವರೆಗೂ ಉದ್ದನ ತಗೋಬಹುದು ನಾವು. ಆಯಿತಾ? ನಾನು ಇಲ್ಲೇನು ಮಾಡ್ತೀನಿ, 1.5 ಇಂಚು ಉದ್ದ ತಗೋತೀನಿ. ಅಂದರೆ ಪೂರ್ತಿ ಉದ್ದ ಮುಂಭಾಗದ್ದು, ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ತಗೋತೀನಿ. ಅರ್ಥ ಆಯ್ತಾ? ಬಟ್ ಇಲ್ಲಿ ನಾನು 1.5ನೇ ತಗೋತೀನಿ. ಯಾಕಂದರೆ ಇಲ್ಲಿ ನೀವೇನಾದರೂ ಡಾಟ್ ಬ್ಲೌಸು ಬೆಲ್ಟ್ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ತಗೋಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ತಗೊಳ್ತಾ ಇದ್ದೀನಿ. ಈ ಲೈನ್ ಬೇಡ ಇಲ್ಲಿ. ಸೊ ಡೈರೆಕ್ಟಾಗಿ ಇಲ್ಲಿಂದ 1.5 ಇಂಚು ಸ್ಟಿಚಿಂಗಿಗೋಸ್ಕರ ಲೆಂತಿಗೋಸ್ಕರ ತಗೊಂಡು ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಸೇರಿಸ್ತೀನಿ ನಾನು. ಆವಾಗ ಇಲ್ಲಿ ಬರುತ್ತೆ ಈ ಲೈನ್. ಅರ್ಥ ಆಯ್ತಾ? ಸೊ ಮುಂಭಾಗದ ಪೂರ್ತಿ ಉದ್ದ ಈ ಚೆಸ್ಟಿಗೆ 38, 41 ಎಷ್ಟು ಬಂತು ನೋಡೋಣ. ಎಲ್ಲಿಂದ ನೋಡಬೇಕು? ಇಲ್ಲಿ 2 ಇಂಚು ಫ್ರಂಟ್ ಬ್ಯಾಕ್ ಸೈಡ್ ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ವಲ್ಲ, ಇದು ಎಷ್ಟು ಯೂಸ್ ಆಗುತ್ತೆ ನೋಡಿ. ಈ ಲೈನ್ ಬೇಕು ನಮಗೆ. 17 ಇಂಚ್ ಬರ್ತಾ ಇದೆ ಮುಂಭಾಗದ ಉದ್ದ. ಬರಲಿ, ಟೆನ್ಷನ್ ಮಾಡ್ಕೋಬೇಡಿ. ಎಷ್ಟೇ ಉದ್ದ ಇದ್ದರೂ ಕಟಿಂಗ್ನ ಮಾಡಲೇಬೇಕು. ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ, ತಲೆ ಕೆಡಿಸ್ಕೋಬೇಡಿ. ನಂತರ ಏನು ಮಾಡಬೇಕು, ಡಾಟ್
ಅಗಲ ಕಂಡುಹಿಡಿಬೇಕು. ಹೇಗೆ? ಮೇಲ್ಭಾಗದ ಎದೆಯ ಸುತ್ತಳತೆ 38 ಡಿವೈಡೆಡ್ ಬೈ 10ನೇ 1 ಭಾಗ 3.8 ಬರ್ತಾ ಇದೆ. 3.8ನ ಡೈರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಓಕೆ, ಎಲ್ಲಿಂದ? ಇಲ್ಲಿಂದ. ಮತ್ತೆ ಹುಕ್ಕಿಗೆ ಇಲ್ಲಿ ಬಿಟ್ಟಿದ್ದೀವಿ, ಇಲ್ಲಿಂದ ಹಿಡಿಯಕ್ಕೆ ಹೋಗ್ಬೇಡಿ, ಇಲ್ಲಿಂದ ಹಿಡಿಬೇಕು. ಹುಕ್ಪಟ್ಟಿದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಕೆಲವರು. ಇಲ್ಲಿ ಹುಕ್ಪಟ್ಟಿಗೋಸ್ಕರ ಬಿಟ್ಟಿರುವಂಥ ಒಂದು ಲೈನ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ, ಅರ್ಧ ಇಂಚು. ಇದು ಹುಕ್ ಪಟ್ಟಿ ಲೈನ್ ಫ್ರಂಟ್ ಸೈಡ್. ಇಲ್ಲಿ ಹಿಡಿಬಾರ್ದು, ಇಲ್ಲಿಂದ ಡೈರೆಕ್ಟ್ ಏನು ಮಾಡಿದೆ ನಾನು, ಮೇಲ್ಭಾಗದ ಎದೆಯ ಸುತ್ತಳತೆ 38 ಡಿವೈಡೆಡ್ ಬೈ 10ನೇ 1 ಭಾಗ ಮಾಡಿದೆ, 3.8 ಬಂತು. ಇದು ಡಾಟಿನ ಅಗಲ. ಇದನ್ನ ಎಲ್ಲರೂ ಅಪ್ಲೈ ಮಾಡಬೇಕು. ಮೇಲ್ಭಾಗದ ಎದೆ ಸುತ್ತಳತೆ ಕರೆಕ್ಟಾಗಿ ತಗೊಂಡು ಅಳತೆನ ಅಪ್ಲೈ ಮಾಡಬೇಕು. ಬಟ್ ನಾನು ಬಾಡಿ ಮೆಜರ್ಮೆಂಟಲ್ಲಿ ತೆಗೆದಾಗ ಎಷ್ಟು ಬಂದಿತ್ತು? 8 ಬಂದಿತ್ತು. ತೋರಿಸ್ತೀನಿ, ಒಂದು ನಿಮಿಷ. ಅಳತೆ ಬರ್ದಿರೋದು ಸಿಗ್ತಾ ಇಲ್ಲ ನನಗೆ, ತೊಂದರೆ ಇಲ್ಲ. 8 ಇಂಚ್ ಬಂದಿತ್ತು ಅಗಲ ಅಲ್ವಾ? ನಾನೇನಾದರೂ ಇಲ್ಲಿ ಅಗಲ ತಗೊಳ್ಳೋದು, ಡಾಟಿನ ಅಗಲ ತಗೊಳ್ಳೋದು, ಏನಾದರೂ ಅಪೆಕ್ಸ್ ಟು ಅಪೆಕ್ಸ್ ಡಾಟಿನ ಅಗಲ ತಗೊಳ್ತೀನಿ, ಅದೇನಾದರೂ ವೇರಿಯೇಷನ್ ಇದ್ದರೆ ಅದನ್ನು ಮಾತ್ರ ಕಂಪಲ್ಸರಿ ಇಲ್ಲಿ ಚೆಕ್ ಮಾಡೇ ತಗೋಬೇಕು. ಮೇಲ್ಭಾಗದ ಎದೆ ಸುತ್ತಳತೆಯ 10ನೇ 1 ಭಾಗ ಮಾಡಿ ಇಲ್ಲಿ ಆನ್ಸರ್ ಸಿಗುತ್ತೆ ನಿಮಗೆ. ಮತ್ತೆ ಈ ಆನ್ಸರ್ ಏನು ಬಂದಿದೆ 3.8 ಬಂತಲ್ಲೋ, ಅದನ್ನು ಸ್ಟ್ರೈಟಾಗಿ ಕೆಳಗಡೆನೂ ಕೂಡ 3.8 ಮಾರ್ಕ್ ಮಾಡ್ಕೊಂಬಿಡಿ. ಓಕೆ, ಇಲ್ಲಿ ನಾನು ಸ್ವಲ್ಪ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿಲ್ಲ, ಹಾಕ್ಕೊಳ್ತೀನಿ. ಓಕೆನಾ? ನೋಡಿ 3.8. ಅದಾದಮೇಲೆ ಡಾಟಿನ ಅಗಲ ಎಷ್ಟು? ಮೇಲ್ಭಾಗದ ಎದೆ ಸುತ್ತಳತೆ 36 ಡಿವೈಡೆಡ್ ಬೈ 24ನೇ 1 ಭಾಗ ಮಾಡಿ 1.5 ಬರುತ್ತೆ. ಕೆಲವರಿಗೆ ಇದು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ಬೋದು. ಅದರಿಂದ ನಾನು ಇಲ್ಲೊಂದು ಚಾರ್ಟ್ ಕೊಡ್ತಾ ಇದ್ದೀನಿ. ನಿನ್ನ ಚೆಸ್ಟು 25ರಿಂದ 30 ಇದ್ದರೆ ಡಾಟಿಂದು ಅಗಲ ಏನು ಬರುತ್ತೆ, ಇದನ್ನು 2 ಇಂಚ್ ತಗೊಳ್ಳಿ. 31, 35ವರೆಗೂ ಇದ್ದರೆ 2.5 ತಗೊಳ್ಳಿ. 36ರಿಂದ 41 ಇದ್ದರೆ 3 ಇಂಚ್ ತಗೊಳ್ಳಿ. 42ರಿಂದ 45 ಪ್ಲಸ್ ಇದ್ದರೆ 3.5 ತಗೊಳ್ಳಿ. 45ಕ್ಕಿಂತ ಹೆಚ್ಚು ಬಂತು ಅಂದರೆ 3.25 ಡಾಟಿನ ಅಗಲ ತಗೊಳ್ಳಿ. ಈ ಎಷ್ಟನೇ ಚೆಸ್ಟ್ ನಮ್ಮದು? 36, 41 ಚೆಸ್ಟ್ ಒಳಗಡೆ ಬರ್ತಾ ಇದೆಯಾ? ಎಷ್ಟು ಇಂಚ್ ಡಾಟ್ ಅಗಲ ತಗೋಬೇಕು? 3 ಇಂಚು. ಇಲ್ಲಿ ಆನ್ಸರ್ ಎಷ್ಟು ಬಂದಿದೆ? 1.5 ಬಂದಿದೆ, ಅಂದರೆ 1.5 ಬಂದಿದೆ. ಕೆಲವರಿಗೆ ಲೆಕ್ಕಾಚಾರ ಹಾಕಕ್ಕೆ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟ್ 3 ಇಂಚ್ ತಗೊಳ್ಳಿ. ಈ ಅಳತೆಗೆ 1.5ನ ಡಬಲ್ ಮಾಡ್ಕೋಬೇಕು, 3 ಇಂಚ್ ಬರುತ್ತೆ. ಅರ್ಥ ಆಯ್ತಾ? 1.5ನ ಡಬಲ್ ಮಾಡಿಕೊಂಡ್ರೆ 3 ಇಂಚ್ ಬರುತ್ತೆ. ಅಥವಾ ಕೆಲವರಿಗೆ ಇಲ್ಲ ಟೈಟ್ ಬರ್ತಿದೆ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಟ್ರಿಕ್ನ ನೀವು ಇಲ್ಲಿ ಯೂಸ್ ಮಾಡಬೇಕೇನು? 41 ಮಧ್ಯಭಾಗದ ಎದೆಯ ಸುತ್ತಳತೆ, ಇದನ್ನು 24ನೇ ಭಾಗ ಮಾಡ್ಕೊಳ್ಳಿ, 1.7 ಬರುತ್ತೆ. ಎಷ್ಟು? 1 ನೋಡಿ 5, 6, 7 ಅಂದರೆ 1.25 ಒಂದು ಕಡೆದು ಆನ್ಸರ್ ಬರುತ್ತೆ ಡಾಟಿಂದು. ಇದನ್ನು ಡಬಲ್ ಮಾಡಿಕೊಂಡ್ರೆ 3.5 ಬರುತ್ತೆ. ಬಟ್ ಈ ಅಳತೆಗೆ ಒಂದೊಂದ್ಸಲಿ ತಪ್ಪಾಗಬಹುದು. 3.5 ಬೇಕು ಅಂದರೆ ನೀವು ಅಂದಾಜು ಮಾಡಿ ಡೈರೆಕ್ಟ್ ಇಲ್ಲಿಂದ 3.5 ತಗೋಬೋದು. ಬಟ್ ಇಲ್ಲಿ ನಾನೇನು ಹೇಳಿದ್ದೆ, ಇಲ್ಲಿ ಎಷ್ಟು ಬರುತ್ತೆ ಅಲ್ಲಷ್ಟು ಇಟ್ಕೊಳ್ಳಿ. ನಂತರ ನಿಮಗೆ ಗೊತ್ತಾಗೋ ಹಾಗೆ ಹಿಡಿತೀನಿ. 1 ಇಂಚ್ ಈ ಕಡೆಗೆ ತಗೋಬೇಕು, ಯಾವುದೇ ಅಳತೆ ಆಗಲಿ. ಉಳಿದಿರೋ ಅಂಥದ್ದನ್ನು ಈ ಕಡೆ ತಗೋಬೇಕು, 3.5. ಅರ್ಥ ಆಯ್ತಾ? ಫಸ್ಟು ನಿಮಗೆ ಈ ಸ್ಟ್ರೈಟ್ ಲೈನ್ ಕನ್ಫ್ಯೂಸ್ ಆಗೋದು ಬೇಡ. ಇದು ಡಾಟ್ ಅಗಲ, ಇದು ಡಾಟ್ ಅಗಲ ಇಲ್ಲಿಂದು. ಓಕೆನಾ? ಇಲ್ಲಿ
ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಂಬಿಡಿ. ಇಲ್ಲಿಂದ ಎಷ್ಟು ಬಂತು ಅಳತೆ? 3.25 ತಗೋಬೋದು, 3.25 ತಗೋಬೋದು. 1.7 ಬರ್ತಿದೆ ಲೆಕ್ಕಾಚಾರ ಹಾಕಿದ್ರೆ. ನೋಡಿ ಎಷ್ಟು ಚೆಸ್ಟ್ ಲೆಕ್ಕ ಹಾಕಿದ್ರೆ 24ನೇ ಭಾಗ ಮಾಡಿದ್ರೆ ಒಂದು ಕಡೆ 1.7 ಬರ್ತಾ ಇದೆ. ಬಟ್ ಇದನ್ನೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟಾಗಿ 3.25 ತಗೋಬಹುದು. ಈ ಚೆಸ್ಟ್ ಅಳತೆಗೆ 3.25 ಇದೆಯಾ? ಇಲ್ಲಿ ಬಂತಾ? ಅದೇ ಲೆಕ್ಕ ಬಂತಾ? ನೋಡಿ 1.7 ಡಬಲ್ ಮಾಡಿ 3.25 ಬಂತಾ? 3.25ಯನ್ನು ಇಲ್ಲಿ ತಗೊಳ್ಳಿ. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. 3.25 ಅಳತೆಯನ್ನು ಇಲ್ಲಿ ತಗೊಳ್ತೀನಿ. ಓಕೆ, ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? ನಾನು ವೀಡಿಯೋಸ್ ಮಾಡ್ತೀನಿ, ಬಟ್ ಆದರೆ ನಾನು ಇಂಟ್ರೆಸ್ಟಾಗಿ ಕಟಿಂಗಲ್ಲಿ ನೋಡ್ಕೊಳ್ತಾ ಇರ್ತೀನಿ. ವಿಡಿಯೋ ಅರ್ಧಂಬರ್ಧ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಆಮೇಲೆ ಪಾಪ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದೀರಾ ಕಾಣಿಸ್ತಾ ಇಲ್ಲ ಪೂರ್ತಿ ಅಂತ ಹೇಳಿ. ಅದರಿಂದ ನಾನು ಪದೇ ಪದೇ ವಿಡಿಯೋನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಪೂರ್ತಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಇಲ್ಲಿ ಕೆಲವರಿಗೆ ಅಗಲ ಈ ಥರ ಹೋಗುತ್ತೆ. ಇಲ್ಲಿ ಎಷ್ಟೇ ಉದ್ದ ಇರಲಿ ಕಟಿಂಗ್ ತೊಗೊಳೋದು ಗೊತ್ತಾಯ್ತಾ? ಮೊದಲು ಡಾಟ್ ಉದ್ದದಿಂದ ಎದೆಯ ಉದ್ದದಿಂದ ಪೂರ್ತಿ ಉದ್ದ ಎಷ್ಟು ಬೇಕು ಅಷ್ಟು ಡಿಸೈಡ್ ಮಾಡಬೇಕು. ಪೂರ್ತಿ ಉದ್ದ ಎಷ್ಟರವರೆಗೂ ತೊಗೋಬೋದು? 1.5, 2.5ವರೆಗೂ ತೊಗೋಬೋದು ಪೂರ್ತಿ ಉದ್ದನ. ಇಲ್ಲಿ ಎದೆಯ ಉದ್ದದಿಂದ ಈ ಉದ್ದ ಎಷ್ಟು ತೊಗೋಬೋದು? 3 ಇಂಚು, 2.5 ಇಂಚು, 2 ಇಂಚು. ಇದಕ್ಕೆ ಅರ್ಧ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಕಂಪಲ್ಸರಿ ಸೇರಿಸಲೇಬೇಕು. ಅರ್ಥ ಆಯ್ತಾ? ನಂತರ ಇಲ್ಲಿ ಏನು ಮಾಡಬೇಕು? ಇಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಯಾವುದೇ ಅಳತೆ ಆಗಿರಲಿ, ಈ ಹುಕ್ ಪಟ್ಟಿ ಇದೆಯಲ್ಲ, ಹುಕ್ ಪಟ್ಟಿ ಕಡೆ ಅರ್ಧ ಇಂಚ್ ಮೈನಸ್ ಮಾಡಿಬಿಡಿ. ಓಕೆ, ಇದು ಸ್ಟಿಚ್ಚಿಂಗಿಗೋಸ್ಕರ ಹೋಗುತ್ತೆ. ಆಯಿತಾ? ನಂತರ ನೆಕ್ಸ್ಟ್ ಇಲ್ಲಿ ಎಷ್ಟು ಅಳತೆ ಇದೆ ನೋಡಿ. ಇಲ್ಲಿ ಎಷ್ಟು ಬರ್ತಾ ಇದೆ ಕರೆಕ್ಟಾಗಿ ಲೆಕ್ಕ ಹಾಕಬೇಕು. ನಿಮ್ಮ ಅಳತೆಗೆ ಎಷ್ಟು ಬರ್ತಿದೆ ಲೆಕ್ಕ ಹಾಕಿ. ನನಗಿಲ್ಲಿ 5.2 ಬರ್ತಾ ಇದೆ. ನಾನಿಲ್ಲಿ 5.2 ತಗೋತೀನಿ. ಓಕೆನಾ? ಇಲ್ಲೂ ಒಂದು ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದಿಲ್ಲ, ಈಕ್ವಲ್ ಆಗಿ ಲೆಕ್ಕ ಹಾಕಬೇಕು. ಅರ್ಥ ಆಯ್ತಾ? ನಂತರ ಇದರ ಮಧ್ಯಭಾಗ ಅರ್ಧ ಭಾಗನ ಡಿವೈಡ್ ಮಾಡಿ ಇಲ್ಲಿ ಮತ್ತೆ ಅರ್ಧ ಭಾಗವನ್ನು ಡಿವೈಡ್ ಮಾಡಿ ಸೆಂಟರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದರ ಮಧ್ಯಭಾಗವನ್ನು ಡಿವೈಡ್ ಮಾಡಿ ಸೆಂಟರಿಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಕೆಲವರು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ನೋಡಿ, ಶೇಪ್ ಇಲ್ಲಿಂದ ಬೇಕಾದರೂ ಕೊಡಬಹುದು, ಇಲ್ಲಿಂದ ಬೇಕಾದರೂ ಕೊಡಬಹುದು. ನಾನಿಲ್ಲಿ ಏನು ಮಾಡ್ತೀನಿ ನೋಡಿ, ಅರ್ಧ ಇಂಚು ಹೊರಗಡೆ ಹೋಗಿ ಇದು 1/4 ಇಂಚು, ಇದು 1/4 ಇಂಚು. ಅಂದರೆ ಇದು 2 ಲೈನು, ಇದು 4 ಲೈನ್, ಅರ್ಧದಷ್ಟು ಲೈನು, ಇದು 2 ಲೈನು. ಅಂದರೆ ಟೋಟಲ್ 4 ಲೈನ್ ಬರುತ್ತೆ ಇಲ್ಲಿ. ಆಮೇಲೆ ಏನು ಮಾಡಬೇಕಿಲ್ಲಿ, ಅದು ಕೆಲವರಿಗೆ ಡೌಟ್ ಬರ್ತಾ ಇದೆ ನೋಡಿ. ಈ ಲೈನ್ ಇದೆಯಲ್ಲ, ಈ ಲೈನಿಂದ ಸ್ಟ್ರೈಟಾಗೆ ಲೈನ್ನ ಮಾರ್ಕ್ ಮಾಡಿ. ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಆಮೇಲೆ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿ, ಅಥವಾ ಇಲ್ಲೂ ಕೂಡ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ಕಮ್ಮಿ ಬೇಕಂದ್ರೂ ಶೇಪ್ ಹೇಗೆ ನಿಮಗೆ ತುಂಬ ಶೇಪ್ ಬೇಕಂದರೆ ಶೇಪು ತುಂಬ ಡ್ರಾಯಿಂಗ್ ಮಾಡ್ಬೋದು. ಆಮೇಲೆ ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಓಕೆನಾ? ಈಗ ಇದನ್ನು ಶೇಪ್ ಕೊಡಿ. ಹೇಗೆ ನೋಡಿ, ಈ ರೀತಿ ಹೋಗಿ ಇದನ್ನು ರೌಂಡಿಗೆ ಟರ್ನ್ ಮಾಡಿ. ಅದಾದಮೇಲೆ ಇದನ್ನು ಈ ರೀತಿ ಟರ್ನ್ ಮಾಡಿ. ಇಲ್ಲೂ ಕೂಡ ಸ್ವಲ್ಪ ಹಿಂಗೆ ಶೇಪ್ ತಗೊಂಡು ಹೋಗಿ. ಇಲ್ಲಿ ಪ್ರಿನ್ಸ್ ಶೇಪ್ ಕ್ರಿಯೇಟ್ ಆಗಬೇಕು ನಮಗೆ ಅದರಿಂದ. ಅರ್ಥ ಆಯ್ತಾ? ನೋಡಿ, ಇಲ್ಲಿಂದ ಹೋಗಿ ಇಲ್ಲಿ ಹೀಗೆ ಹೋಗಿ ಹೀಗೆ ತೇಲಿಸ್ಬೇಕು. ಇಲ್ಲಿ ಈ ಪೊಸಿಷನಲ್ಲಿ ತೇಲಿಸ್ಬೇಕು ಈ ರೀತಿ.
ಕಾಣಿಸ್ತಿದೆಯಾ? ಡಾರ್ಕ್ ಆಗಿ ನಿಮಗೆ ಕಾಣಿಸ್ಲಿ ಅಂತ ನಾನು ಪದೇ ಪದೇ ಲೈನ್ ಎಳಿತಾ ಇದ್ದೀನಿ. ನಂತರ ಸಾರಿ, ಇಲ್ಲಿ ಈ ಲೈನ್ ಏನಿದೆ ಇದನ್ನು ಹೀಗೆ ಮೂವ್ ಮಾಡಕ್ಕೆ ಬಿಡಿ. ಸೊಂಟದ ಸುತ್ತಳತೆ ಎಷ್ಟು? 34. ಅದರ 4ನೇ ಒಂದು ಭಾಗ 8.5. ಲೆಕ್ಕ ಹಾಕಿ. ಇದನ್ನು ಮೈನಸ್ ಮಾಡಿಬಿಡ್ಬೇಕು. ಈ ಥರ ಗೊತ್ತಾಗಿಲ್ಲ ಕೆಲವರಿಗೆ ಅಂತ ಹೇಳಿದ್ರೆ, ಅರ್ಥ ಆಯ್ತಾ? ಇಲ್ಲಿ ಹುಕ್ ಪಟ್ಟಿದ ಲೆಕ್ಕ ಹಾಕಬೇಡಿ, ಇದನ್ನು ಮೈನಸ್ ಮಾಡಿ. ಹುಕ್ ಪಟ್ಟಿಯಿಂದ ನೋಡಿ ಲೈನ್ ಸ್ಟ್ರೈಟಾಗೇ ಇದೆಯಾ ನಮ್ಮದು? 8.5 ಬರಬೇಕು ನನಗಿಲ್ಲಿ. ಇದನ್ನು ಬಿಟ್ಟುಬಿಡಿ. ಓಕೆ, 8.5 ಬರಬೇಕು. ಎಲ್ಲಿಗೆ ಬರ್ತಿದೆ ನೋಡಿ? 8.5 ಇಲ್ಲಿಗೆ ಬರ್ತಾ ಇದೆ. ಅಥವಾ ಈ ರೀತಿ ಇಲ್ಲಿ ಲೆಕ್ಕ ಹಾಕಿ 3.1 ಬರ್ತಿದೆ. ಮತ್ತು ಇದನ್ನು ಬಿಟ್ಟುಬಿಡಿ, ಈ ಡಾಟ್ನ ಬಿಡಿ. ಇಲ್ಲಿ 8.5 ಲೆಕ್ಕ ಹಾಕಿ ಎಲ್ಲಿಗೆ ಬರ್ತಿದೆ? ಅಲ್ಲಿಗೆ ಬರ್ತಿದೆ. ಓಕೆ, ಈ ಲೈನ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇದು ಹೀಗೆ ಇರಲಿ. ಈಗ ಹಾರ್ಮೋಲ್ ಹತ್ರ ತುಂಬ ಜನಕ್ಕೆ ಡೌಟ್ ಇದೆ. ಹಾರ್ಮೋಲ್ ಶೇಪ್ನ ಹೇಗೆ ಕೊಡೋದು ಅಂತ ಡೌಟ್ ಇದೆ. ಅದನ್ನು ನಾನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ತಲೆ ಕೆಡಿಸ್ಕೋಬೇಡಿ. ಏನು ಮಾಡಬೇಕು? ನಮ್ಮ ಕಂಕುಳಿನ ಸುತ್ತಳತೆ ಎಷ್ಟು? 8.75 ಅಲ್ವಾ? ಕಂಕುಳಿನ ಸುತ್ತಳತೆ 17. ಇದನ್ನು ಅರ್ಧ ಮಾಡಿಕೊಂಡ್ರೆ 8.5. ಇದಕ್ಕೆ ಪ್ಲಸ್ 1/4 ಭಾಗ ಬೇಕು, 8.75. ಇದು ಅರ್ಧ ಭಾಗ. ಈ 8.75 ಏನಿದೆ ಇದನ್ನು ಅರ್ಧ ಭಾಗ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ? 4.3 ಲೈನ್ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಇದನ್ನೇನು ಮಾಡಬೇಕು? ಇಲ್ಲಿ ಸ್ಟ್ರೈಟ್ ಲೈನ್ ಇದೆಯಲ್ಲ, ಒಂದು ಸೆಕೆಂಡ್, ಇಲ್ಲಿ ಈ ಸ್ಟ್ರೈಟ್ ಲೈನ್ ಇದೆ ಅಲ್ವಾ? ಈ ಲೈನ್, ದಯವಿಟ್ಟು ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಈ ಲೈನ್ ಇದೆ ಅಲ್ವಾ? 4.3 ಲೈನ್ ಏನು ಬಂದಿದೆ ಅದನ್ನು ಸ್ಟ್ರೈಟಾಗಿ ಈ ಲೈನ್ ಶೇಪ್ ಮ್ಯಾಚ್ ಆಗೋ ರೀತಿ ತಗೊಂಡು ಹೋಗಿ. ನೋಡಿ, ಈ ರೀತಿ ಈ ರೀತಿ ಈ ರೀತಿ ತಗೊಂಡೋಗಿ ಎಲ್ಲಿಗೆ ಆ ಲೈನ್ ಮ್ಯಾಚ್ ಆಗುತ್ತೆ ಅಲ್ಲಿವರೆಗೂ ತಗೊಂಡೋಗಿ. ಇಲ್ಲಿಗೆ ಬರ್ತಾ ಇದೆ. ಯಾಕೆ ಈ ರೀತಿ ಮಾಡಬೇಕು? ನಮ್ಮ ಕಂಕುಳಿನ ಸುತ್ತಳತೆಯ ಮಧ್ಯಭಾಗದಿಂದ ಪ್ರಿನ್ಸ್ ಲೈನ್ ಅಂತೀವಿ ಅಥವಾ ಡಾಟ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಅದರಿಂದ ನಮ್ಮ ಕಂಕುಳಿನ ಸುತ್ತಳತೆ ಇಲ್ಲಿಂದ ಇಲ್ಲಿ ಎಷ್ಟಿರುತ್ತೆ ಅದನ್ನು ಅರ್ಧ ಭಾಗ ಮಾಡ್ಕೋಬೇಕು. ಅಲ್ಲಿಂದ ಈ ಲೈನ್ ಏನಿದೆ ಈ ಲೈನಿಂದ ಈ ರೀತಿ ಮೂವ್ ಮಾಡ್ಕೊಳ್ತಾ ಬರಬೇಕು. ಎಲ್ಲಿಗೆ ಸಿಕ್ತು? ಇದು ನಂದು ಪ್ರಿನ್ಸ್ ಲೈನ್. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಮಗೆ ಈ ಲೈನ್ ಡಾಟ್ ಲೈನ್ ಸಿಕ್ತಲ್ವಾ? ಈ ಡಾಟ್ ಲೈನಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಮಾರ್ಕ್ ಮಾಡಿ. ಓಕೆನಾ? ನಂತರ ಡಾಟ್ ಅಗಲ ಕಂಡಿಡಿದ್ವಿ ಅಲ್ವಾ? ಹೇಗೆ ಕಂಡಿಡಿದ್ವಿ? ಮೇಲ್ಭಾಗದ ಎದೆಯ ಸುತ್ತಳತೆಗೆ 24ನೇ ಒಂದು ಭಾಗ ಎಷ್ಟು ಬಂತು? 1.7. ಆ 1.7ನ ಅಂದರೆ 1/4 ಬರುತ್ತೆ. 1/4ನ ಇಲ್ಲಿ ಮೈನಸ್ ಮಾಡಿಬಿಡಿ. ಈ ರೀತಿ ಮೈನಸ್ ಮಾಡಿ 1/4ನ. ಈ ಲೈನ್ ಇಲ್ಲ, ಇಷ್ಟು ಮೈನಸ್ ಆಯಿತು. ನಂತರ ಇಲ್ಲಿ ಕೂಡ ನಾವು ಕಂಕುಳಿನ ಸುತ್ತಳತೆಯನ್ನು ಲೆಕ್ಕ ಹಾಕಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ. ನಮ್ಮ ಕಂಕುಳಿನ ಸುತ್ತಳತೆ ಏನಿದೆ ಅದನ್ನು ಲೆಕ್ಕ ಹಾಕಬೇಕು. ಹೇಗೆ? ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚಿಗೆ ನಿಮಗೆ ಕಾಣಿಸ್ಲಿ ಅಂತ ನಾನು ಲೈನೇ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ನಾನು ಕಟ್ಟಿಂಗ್ಸ್ ತುಂಬ ಎಫರ್ಟ್ ಹಾಕಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಕಲಿಯೋ ಅಂಥವ್ರು ಇಂಟ್ರೆಸ್ಟ್ ತೋರಿಸ್ಬೇಕಷ್ಟೇ. ಇದು ನೀಟಾಗಿ ಶೇಪ್ ಸ್ಕೇಲಲ್ಲಿ ಒಂದ್ಸಲಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 1/2 ಇಂಚ್ ಇದೆಯಾ ನೋಡಿ. ರೌಂಡ್ ಶೇಪ್ ಇರಬೇಕು, ಎಲ್ಲೂ ಚೂಪಾಗಿರಬಾರ್ದು.
ನಂತರ ಲೆಕ್ಕ ಹಾಕಿ 8.75 ಬರ್ತಾ ಇದೆಯಾ ಅಂತ ನಿಧಾನವಾಗಿ ಮೂವ್ ಮಾಡಬೇಕು. ಮೆಜರ್ಮೆಂಟ್ ಟೇಪ್ ಈ ರೀತಿ ಈ ರೀತಿ ಈ ರೀತಿ ನೋಡಿ 8.75 ಇಲ್ಲಿ ಬರ್ತಾ ಇದೆ. ಇಷ್ಟು ಉಳಿದಿದೆ, ನನಗೆ ಕಾಣಿಸ್ತಾ ಇದೆಯಾ? ಇಷ್ಟು ಉಳಿದಿದೆ. ಕೆಲವರು ಸಿಂಗಲ್ ಡಾಟ್ ಅಲ್ವಾ, ಈ ಡಾಟ್ ಯಾಕೆ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಚೆಸ್ಟ್ ಜಾಸ್ತಿ ಆಗ್ತಾ ಆಗ್ತಾ ಬಟ್ಟೆ ಇಲ್ಲಿ ಈಜುತ್ತೆ. ಆ ಈಜೋದನ್ನ ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಒಂದು ಇಲ್ಲಿ ಡಾಟ್ನ ಕೊಡಬೇಕು. ಎಷ್ಟು ಚೆಸ್ಟ್ವರೆಗೂ ಕೊಡೋದು ಬೇಡ ಅಂತ ಹೇಳಿದ್ರೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ. 25 ಮೇಲ್ಭಾಗದ ಎದೆಯ ಸುತ್ತಳತೆ, 30ವರೆಗೂ ಮಧ್ಯಭಾಗದ ಎದೆಯ ಸುತ್ತಳತೆ ಇದ್ದರೆ, ಅಥವಾ ಡೈರೆಕ್ಟ್ ಇಷ್ಟು 25ರಿಂದ 33ವರೆಗೂ ನೀವು ಡಾಟ್ ಕೊಟ್ಟಿಲ್ಲ ಅಂದರೂ ತೊಂದರೆ ಇಲ್ಲ. ಅರ್ಥ ಆಯ್ತಾ? ಕಾಣಿಸ್ತಾ ಇದೆಯಾ? 25 ಚೆಸ್ಟಿಂದ ಹಿಡಿದು 33 ಚೆಸ್ಟ್ವರೆಗೂ ನೀವು ಈ ಡಾಟ್ ಸಿಂಗಲ್ ಡಾಟ್ ಕೊಟ್ಟಿಲ್ಲ ಅಂದರೂ ತೊಂದರೆ ಇಲ್ಲ. ಹೇಗೆ ಕೊಡಬೇಕು ಡಾಟನ್ನ? ಒಂದು ವೇಳೆ ಈ ಡಾಟ್ ಬೇಡ ಈ ಚೆಸ್ಟಿಗೆ ಅಂದರೆ ಏನು ಮಾಡಬೇಕು ಅದನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತೀನಿ ಇವತ್ತು. ನಿಮಗೆ ಈ ಚೆಸ್ಟ್ ಡಾಟ್ ಬೇಡ ಅಂದರೆ ಮುಂಭಾಗ ಏನು ಶೇಪ್ ಕೊಡ್ತೀರಾ ಅಲ್ಲಿ ಕಾಲು ಭಾಗದಷ್ಟು ಕೆಳಗಡೆ ಬನ್ನಿ, ಮತ್ತೆ ಇಲ್ಲಿಂದ ಅರ್ಧ ಭಾಗದಷ್ಟು ಕೆಳಗಡೆ ಬನ್ನಿ. ಈ ಲೈನ್ ಏನಿದೆ ಈ ಲೈನನ್ನು ಇಲ್ಲಿಗೆ, ಇಲ್ಲಿ 2 ಇಂಚ್ ತಗೊಂಡಿರ್ತೀವಲ್ಲ ಇಲ್ಲಿಗೆ ಶೇಪ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮೈನಸ್ ಆಗುತ್ತೆ 1/4 ಇಂಚಿನಷ್ಟು. ಲೆಕ್ಕ ಹಾಕಿದಾಗ ಈ ಅರ್ಧ ಇಂಚು ಬರೋದಿಲ್ಲ, ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಈ ಡಾಟ್ ಬೇಡ ಅಂದರೆ, ಸಿಂಗಲ್ ಡಾಟ್ ಬೇಕಂದ್ರೆ ಏನು ಮಾಡಬೇಕು? ಶೋಲ್ಡರ್ ಪಾಯಿಂಟ್ ಫ್ರಂಟ್ ಸೈಡ್ ಏನಿದೆ ಇಲ್ಲಿಂದ 1/4 ಭಾಗದಷ್ಟು ಕೆಳಗಡೆ ಬರಬೇಕು. ಇಲ್ಲಿಂದ ಮತ್ತೆ ಅರ್ಧ ಇಂಚಷ್ಟು ಕೆಳಗಡೆ ಬಂದು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಮಾರ್ಕ್ ಮಾಡಬೇಕು? ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ತಗೊಂಡಿದ್ವಲ್ಲ ಶೇಪಿಗೆ, ಅಲ್ಲಿಗೆ ಈ ರೀತಿ ಶೇಪ್ ಮಾಡ್ಕೋಬೇಕು. ಆವಾಗ ಈ ಡಾಟ್ ಸಿಗೋದಿಲ್ಲ, ಬರೋದಿಲ್ಲ ಈ ಡಾಟ್. ಬಟ್ ಈ ಚೆಸ್ಟಿಗೆಲ್ಲ ನಮ್ಗೆ ಈ ಡಾಟ್ ಬೇಕು. ನಂತರ ಏನು ಮಾಡಬೇಕು? ಇಲ್ಲಿ ಎಷ್ಟು ಉಳ್ಕೊಂಡಿದೆ? ಅರ್ಧ ಭಾಗ ಉಳ್ಕೊಂಡಿದೆ. ಈ ಅರ್ಧ ಭಾಗನ 2 ಭಾಗ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ ನಮಗೆ? 2 ಪಾಯಿಂಟ್ ಸಿಗುತ್ತೆ. ಆ 2 ಪಾಯಿಂಟ್ನ ಏನು ಮಾಡ್ತೀನಿ, ಇಲ್ಲಿ ಮಧ್ಯಭಾಗ ಸಿಕ್ತಲ್ವ ಪ್ರಿನ್ಸ್ ಲೈನ್, ಈ ಕಡೆ ಅರ್ಧ 2 ಪಾಯಿಂಟ್, ಈ ಕಡೆ ಅರ್ಧ 2 ಪಾಯಿಂಟ್ ಮಾಡಿಕೊಂಡು ಈ ಡಾಟ್ನ ತಗೊಳ್ತೀನಿ ಈ ರೀತಿ. ಓಕೆ, ಅರ್ಥ ಆಯ್ತಾ? ನೋಡಿ ಇಷ್ಟು ವೇರಿಯೇಷನ್ ಇದೆ. ಅಥವಾ ನೀವು 2.5 ಇಂಚ್ ವೇರಿಯೇಷನ್ ಬೇಕು ಇಲ್ಲಿಂದ ಡಾಟ್ಗೆ ಅಂತ ಹೇಳಿದ್ರು ಕೂಡ ತಗೋಬಹುದು. ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬಹುದು, ತೊಂದರೆ ಇಲ್ಲ. ಇಷ್ಟೆಲ್ಲರಿಗೂ ಅರ್ಥ ಆಯ್ತಾ? 8.25 ಕರೆಕ್ಟಾಗಿ ಲೆಕ್ಕ ಬಂತಾ? ಎಷ್ಟು ಎಕ್ಸ್ಟ್ರಾ ಬಂತು ಅದನ್ನು ನಾವಿಲ್ಲಿ ಡಾಟಲ್ಲಿ ಹಿಡ್ಕೊಂಡ್ವಿ. ನಂತರ ಏನು ಮಾಡಬೇಕು? ಕೆಲವರು ಎಲ್ಲರೂ ಕೇಳ್ತಿದ್ರಾ ಎಷ್ಟು ಬರುತ್ತೆ ಮೇಡಮ್, ಎಷ್ಟು ಫ್ರಂಟ್ ಲೆಂತ್ ಜಾಸ್ತಿ ಬಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸೈಡಲ್ಲಿ ಉದ್ದ ಜಾಸ್ತಿ ಬರ್ತಾ ಇದೆ. ಇದು ಪಾರ್ಟ್ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ. ನಾನು ಏನು ಮಾಡ್ತೀನಿ, ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಲ್ಲ ಅದನ್ನು ಈ ರೀತಿ ಮೂವ್ ಆಗಾಗ ಬಿಟ್ಟಿದ್ನಲ್ಲ ಲೈನ್, ಆ ಲೈನು ಮತ್ತು ಇಲ್ಲಿ ಈ ಲೈನ್ಗೆ ಒಂದು ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಫಸ್ಟು ಲೈಟಾಗಿ ಒಂದು ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ ಲೈನ್ ಏನಿದೆ, ಮೊದಲು ಮಿಡಲ್ ಚೆಸ್ಟ್ 41 ಇದೆ, 41ನ 4 ಭಾಗ ಮಾಡಿಕೊಂಡ್ರೆ ನಮಗೆ 10.2 ಬರುತ್ತೆ. ಇದಕ್ಕೆ ಅರ್ಧ ಇಂಚಿನಿಂದ 3/4 ಇಂಚು ಲೂಸಿಂಗ್ ಕೊಡ್ಬೋದು, ಆಟೋಮೆಟಿಕ್ ತಗೊಳ್ಳುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಪ್ಯಾಡೆಡ್ ಆದರೆ ಕಂಪಲ್ಸರಿ ಇಲ್ಲಿ ಚೆಕ್ ಮಾಡಬೇಕು. ಮಿಡಲ್ ಚೆಸ್ಟ್ ಇದು ಲೂಸಿಂಗ್ ಅರ್ಧ ಇಂಚು ಸೇರಿಸ್ಕೋಬೇಕು, ಅರ್ಧದಿಂದ 3/4 ಇಂಚು ಕಂಪಲ್ಸರಿ ಸೇರಿಸ್ಕೊಳ್ಳೇಬೇಕು ಲೂಸಿಂಗ್ ಅನ್ನೋದು. ಅರ್ಥ ಆಯ್ತಾ? ನಂತರ
ಈ ಬ್ಯಾಕ್ ಪಾರ್ಟ್ ಏನಿದೆ, ಈ ಬ್ಯಾಕ್ ಪಾರ್ಟ್ನ ಈ ರೀತಿ ತಗೊಬಂದು ಎಲ್ಲಿ ಶೇಪ್ ಇದೆ ಅಲ್ಲಿಗೆ ಈ ರೀತಿ ಮೂವ್ ಆಗಕ್ಕೆ ಬಿಡ್ತೀನಿ. ಓಕೆ, ನಂತರ ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ಲೈನ್ ಹೋಗಕ್ಕೆ ಬಿಡಿ. ಈ ರೀತಿ ಮಾರ್ಕ್ ಮಾಡಿ ಸಿಗ್ತಾ ನನಗೆ ಎಕ್ಸಾಕ್ಟ್ ಎಷ್ಟು ಲೆಂತ್ ಬೇಕು ಬ್ಯಾಕ್ ಫ್ರಂಟ್ ಸೈಡಿಗೆ ಅಂತ. ಇಲ್ಲಿ ಅರ್ಧ ಇಂಚ್ ಮೈನಸ್ ಆಯಿತು, ತೊಂದರೆ ಇಲ್ಲ. ಇಲ್ಲಿಗೆ ಸೇರಿಸ್ಕೊಳ್ಳಿ ಈ ಲೈನನ್ನು. ಮತ್ತೆ ಒಂದ್ಸಲ ಸೊಂಟದ ಸುತ್ತಳತೆ ಲೆಕ್ಕ ಹಾಕಿ ನೋಡಿ. ಕೆಲವ್ರಿಗೆ ಡೌಟ್ ಇತ್ತಲ್ವ, ಇದು ತುಂಬ ಕ್ರಾಸಾಗಿ ಬರ್ತಿದೆಯಲ್ಲ, ಕ್ರಾಸ್ ಹೋಗ್ಬಿಡುತ್ತೇನೋ ಅಂತ. ಡಾಟ್ ಆದಮೇಲೆ ಇಲ್ಲಿ ಸ್ಟ್ರೈಟೇ ಬರುತ್ತೆ. 8.25 ಇದೆಯಾ ಇಲ್ವಾ ಚೆಕ್ ಮಾಡೋಣ. ನನ್ನ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ವಾಯ್ಸ್ ಒಂದು ಸ್ವಲ್ಪ ವೇರಿಯೇಷನ್ ಆದರೆ ದಯವಿಟ್ಟು ಏನು ಅಂದ್ಕೋಬೇಡಿ. ಕಿರ್ಚ್ತಾ ಇದ್ದೀನಿ ನಾನು, ಸ್ವಲ್ಪ ಜೋರಾಗಿ ಕೇಳಿಸ್ಲಿ ಅಂತ. ನೋಡಿ 8.25 ಕರೆಕ್ಟಾಗಿ ಬಂದಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ಸ್ಟ್ರೈಟಾಗೂ ಬಂದಿದೆಯಾ? ಇಲ್ಲಿ ತೊಂದರೆ ಇಲ್ವಾ? ಸೊ ಸಿಂಗಲ್ ಡಾಟ್ ಬ್ಲೌಸ್ ಇಲ್ಲಿ ಕ್ಲಿಯರ್ ಆಯಿತಾ ಎಲ್ಲರಿಗೂ? ಏನೇನು ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು ಇವತ್ತಿಲ್ಲಿ. ನೋಡಿ ಇದಿಷ್ಟು ಸ್ಟಿಚಿಂಗ್ ಹೋಗುತ್ತೆ. ಲೆಂತ್ ಆಟೋಮೆಟಿಕ್ ಶಾರ್ಟ್ ಆಯಿತಾ? ನಮ್ದು ಇಲ್ಲಿ ಎಷ್ಟು ಬಸ್ಟ್ ಇತ್ತು ಅಷ್ಟು ಕವರ್ ಆಯಿತಾ? ಫ್ರಂಟ್ ಲೆಂತ್ ಎಷ್ಟೇ ಉದ್ದ ಇರಲಿ ಬ್ಯಾಕಿಗೆ ಮ್ಯಾಚ್ ಆಗುತ್ತಾ? ಕಂಪಲ್ಸರಿ ಮ್ಯಾಚ್ ಆಗುತ್ತೆ. ನೋಡಿ ಈ ಮೆಥಡ್ನ ಯಾರೂ ಇದುವರೆಗೂ ಹೇಳ್ಕೊಟ್ಟಿಲ್ಲ ಯೂಟ್ಯೂಬಲ್ಲಿ. ನಾನು ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್. ನನ್ನ ಎಫರ್ಟ್ ಎಲ್ಲ ಹಾಕಿ ಹೇಳ್ಕೊಡ್ತಾ ಇದ್ದೀನಿ ಅರ್ಥ ಆಗಲಿ ಅಂತ ಹೇಳಿ. ಸೊ ನೋಡಿ ಅರ್ಥ ಆಯ್ತಲ್ಲ? ಜಸ್ಟು ಈ ಡಾಟ್ ಲೈನಿಗೆ ತಗೊಬಂದು ಬ್ಯಾಕ್ ಪಾರ್ಟ್ನ ಇಟ್ಕೋಬೇಕು. ಮೊದಲು ಎಲ್ಲಿ ವೆಸ್ಟ್ ಲೈನ್ ಹಾಕ್ಕೊಳ್ತೀವ ಅಲ್ಲಿಗೆ, ಅಲ್ಲಿಂದ ಇಲ್ಲಿ ಸ್ಟ್ರೈಟ್ ಇಟ್ಕೋಬೇಕು. ಈ ಥರ ಸ್ಟ್ರೈಟ್ ಇಟ್ಕೊಂಡಾಗ ನಮಗೆ ಮೇಲ್ ಹೋಗುತ್ತೆ. ಸ್ವಲ್ಪ ಲೈನ್ ಹೋಗಕ್ಕೆ ಬಿಡಿ, ತೊಂದರೆ ಇಲ್ಲ. ಯಾಕೆ ಅಂದರೆ ಫ್ರಂಟ್ ಹಾರ್ಮೋನು ಮೇಲ್ ಹೋಗುತ್ತೆ, ಇಲ್ಲಿ ಮಾತ್ರ ಶೇಪ್ ಬರೋದು ನಮಗೆ. ಅದನ್ನು ಮೈಂಡಲ್ಲಿ ಇಟ್ಕೋಬೇಕು ಎಲ್ಲರೂ ಕೂಡ. ಅರ್ಥ ಆಯ್ತಾ? ನೋಡಿ ಈ ಶೇಪ್ ಹೀಗೆ ಹೋಗುತ್ತೆ. ಸರಿ, ಈ ರೀತಿ ಇಲ್ಲಿಂದ ನೋಡಿ ಹೀಗೆ ಬರುತ್ತೆ ಶೇಪ್. ಇಷ್ಟು ಮೈನಸ್ ಆಗುತ್ತೆ ಇಲ್ಲಿ. ಓಕೆನಾ? ಇಲ್ಲಿ ಶೇಪ್ ಕೂಡ ನನಗೆ ಕೊಟ್ಟಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ, ಸಾರಿ. ನೋಡಿ ಈ ಶೇಪ್ ತೆಗಿಯಕ್ಕೆ ಡೈರೆಕ್ಟ್ ಇಲ್ಲಿ ಕೊಟ್ಕೊಬಿಟ್ಟಿದ್ದೀನಿ ನಾನು. ಡಾರ್ಕ್ ಮಾಡಿ ಇಲ್ಲಿ ಶೇಪು ಇಲ್ಲಿಗೆ ಜಾಯಿನ್ ಮಾಡಿ ಈ ಫ್ರಂಟ್ ಸ್ಟಿಚಿಂಗ್ ಲೈನಿಗೆ ಮಾರ್ಕ್ ಮಾಡ್ಕೊಬಿಟ್ಟಿದ್ದೀನಿ. ನಾನು ರಿಯಲಿ ಸಾರಿ. ಇಲ್ಲಿಗೆ ಮಾಡಿ, ಓಕೆನಾ? ಡಾಟ್ ಇಲ್ಲಿ ಅರ್ಧ ಇಂಚ್ ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಈ ಪಾಯಿಂಟ್ ಇಲ್ಲಿ ಅಷ್ಟೇ ನಮಗಿದು ಫ್ರಂಟ್ ಹಾರ್ಮೋಲ್ ಶೇಪ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಇಷ್ಟು ಅಷ್ಟೇ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಆಗಬೇಕು ನಮಗೆ. ನೋಡಿ ಇದು ಶೇಪ್, ಇದು ಇಲ್ಲಿ ಬಟ್ಟೆ ಹೋಗಬೇಕು. ಯಾಕೆ ಅಂದರೆ ಕ್ರಾಸ್ ಫ್ರಂಟ್ ನಮಗೆ ಮೈನಸ್ ಆಗುತ್ತೆ. ಇಲ್ಲಿ ಬಟ್ಟೆ ಜಾಸ್ತಿ ಕೂರಬಾರ್ದು. ಇಲ್ಲಿಂದ ಕೆಲವರು ಡೌನ್ ಹೋಗಿ ಶೇಪ್ ಕೊಡ್ತಾರೆ, ಅದು ರಾಂಗ್ ಪ್ರೊಸೀಜರ್, ಅದು ಕರೆಕ್ಟ್ ಅಲ್ಲ. ಇಲ್ಲಿ ನಮ್ಮ ಫ್ರಂಟ್ ಹಾರ್ಮೋಲ್ ಶೇಪ್ ಎಲ್ಲಿ ಬರುತ್ತೆ? ಸೆಂಟರಲ್ಲಿ ನಮಗೆ ಕ್ರಾಸ್ ಬ್ಯಾಕ್ ಅನ್ನೋದು ಮೈನಸ್ ಆಗಬೇಕು. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ವಿಡಿಯೋನ ನೋಡಿ. ಮನೆಗಳಲ್ಲಿ ಯಾರಾದರೂ ಕಟಿಂಗ್ ಕಲಿಬೇಕು, ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅಂಥವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ 1/4 ಇಂಚಷ್ಟು ನೆಕ್ ಶೇಪ್ ಫ್ರಂಟಲ್ಲಿ ಕೊಡಬೇಕು. ಬ್ಯಾಕ್ ಸೈಡ್ 3/4 ಇಂಚ್ ತಗೊಂಡಿದ್ವಿ, ಫ್ರಂಟ್ ಸೈಡ್ 1 ಇಂಚಷ್ಟು ಜಾಸ್ತಿ ಮಾಡಬೇಕು. 1/4 ಇಂಚಷ್ಟು ಮಾತ್ರ ನಾನು ಜಾಸ್ತಿ ಮಾಡಿಕೊಂಡು
ನೆಕ್ ಶೇಪ್ ಕೊಡ್ತಾ ಇದ್ದೀನಿ. ಎಲ್ಲಿಂದ ಎಗೈನ್ ಇಲ್ಲಿ ಸ್ಟ್ರೈಟ್ ಲೈನ್ ಇದೆಯಲ್ಲ, ಆ ಲೈನಿಂದ ಈ ಲೈನ್ನ ಮೂವ್ ಆಗಕ್ಕೆ ಬಿಡಿ. ಸ್ಟಿಚಿಂಗಿಗೋಸ್ಕರ ಇಷ್ಟು ಹೋಗುತ್ತೆ. ಅರ್ಥ ಆಯ್ತಾ? ಇದಕ್ಕಿಂತ ಜಾಸ್ತಿ ನೆಕ್ ಅಗಲ ಬರಲ್ಲ. ಯಾಕೆ? ನಮ್ಮ ನೆಕ್ ಶೇಪ್ ಹೇಗೆ ಬರ್ತಾ ಇದೆ, ಈಗ ಸ್ಟ್ರೈಟಲ್ಲಿ ಬಂದು ಇಲ್ಲಿ ಜಸ್ಟ್ ಲೈಟಾಗಿ ತಗೋತಾ ಇದ್ದೀವಿ ನೆಕ್ ಶೇಪನ್ನ. ಈ ರೀತಿ ಇದೆ ನಮ್ಮ ಬಾಡಿ ನೋಡಿ, ಈ ರೀತಿ ಇದೆ ಅಲ್ವಾ. ಇಲ್ಲಿಂದನೇ ತಗೋತಾ ಇದ್ದೀವಿ ಕಟಿಂಗ್. ಇಲ್ಲಿ ಡೀಪ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ಡೀಪ್ ಇಲ್ಲ, ಓಕೆ. ಅದರಿಂದ ಇಲ್ಲಿ ಫ್ರಂಟಲ್ಲಿ 1 ಇಂಚು ನೆಕ್ ಅಗಲ, ನೆಕ್ಕಿನ ಉದ್ದ ಬರುತ್ತೆ. ಬ್ಯಾಕ್ ಸೈಡ್ 3/4 ಇಂಚು, ಫ್ರಂಟ್ ಸೈಡಲ್ಲಿ 1 ಇಂಚ್ ನೆಕ್ಕಿನ ಉದ್ದ. ಬ್ಯಾಕ್ 3/4, ಫ್ರಂಟ್ 1 ಇಂಚ್, 1/4 ಇಂಚಷ್ಟು ಕೆಳಗಡೆ ಬಂದು ಶೇಪ್ ತಗೊಂಡೆ. ಸೊ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಅರ್ಥ ಮಾಡೋಕ್ಕೆ ನನ್ನ ಎಫರ್ಟ್ ಎಲ್ಲ ಹಾಕಿ ಪ್ರಯತ್ನ ಪಟ್ಟಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಪದೇ ಪದೇ ನೋಡಿ. ಎಲ್ಲಿ ಅರ್ಥ ಆಗಲ್ಲ ಅಲ್ಲಿ ಬ್ಯಾಕ್ ಸೈಡಿಗೆ ಬಂದು ನೋಡಿ, ಅರ್ಥ ಆಗುತ್ತೆ. ಮತ್ತು ಇಲ್ಲಿ ಕಟಿಂಗ್ನ ಕನ್ಫರ್ಮ್ ಮಾಡಿಬಿಡ್ತೀನಿ ನಾನು. ಈ ರೀತಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಹುಕ್ ಇದ್ದರೂ ಕೂಡ ನೋಡಿ ಈ ರೀತಿ. ಇಲ್ಲಿ ಏನು ಶೇಪ್ ಹೋಗಿದೆ ಅದೇ ರೀತಿನೇ ಶೇಪ್ ಕಟಿಂಗ್ ಮಾಡಬೇಕು ನೋಡಿ, ಈ ರೀತಿ. ಯಾವುದೇ ಅಳತೆ ಇದ್ದರೂ ಕೂಡ ನೀವು ಈ ಅಳತೆಗಳಿಗೆ ಸಿಂಗಲ್ ಡಾಟ್ ಬ್ಲೌಸ್ ವಿತ್ ಪ್ಯಾಡ್ ಕೂಡ ಸ್ಟಿಚ್ ಮಾಡಬಹುದು, ವಿತೌಟ್ ಪ್ಯಾಡ್ ಕೂಡ ಸ್ಟಿಚ್ ಮಾಡಬಹುದು ನೋಡಿ. ಇದೇ ರೀತಿ ತುದಿಯಲ್ಲಿ ಇಟ್ಕೊಂಡೆ ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ. ಇಲ್ಲಿ ಯಾವ ರೀತಿ ಶೇಪ್ ಹೋಗಿದೆ ಅದೇ ರೀತಿನೇ ಶೇಪ್ ಮೂವ್ ಆಗಕ್ಕೆ ಬಿಡಿ. ಈ ರೀತಿ ನೋಡಿ, ಈ ರೀತಿ ನೋಡಿ, ಈ ರೀತಿ ಶೇಪ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೈಟ್ ಆಗಿರಬೇಕು. ಅಗೈನ್ ಇಲ್ಲಿ ಶೇಪ್ ಈ ರೀತಿ ಕಟ್ ಮಾಡಬೇಕು. ಹುಕ್ ಪಟ್ಟಿಗೋಸ್ಕರ ಓಪನ್ ಇರೋ ಕಡೆ ಬಿಟ್ಕೊಂಡಿದ್ದೆ. ಈ ಸೆಲ್ವೆಡ್ಜ್ನ ತೆಗೆದಾಕ್ಬಿಡಿ, 1/2 ಇಂಚು. ಸ್ಟಿಚಿಂಗಿಗೋಸ್ಕರ ಬಿಡಿ. ಇಲ್ಲಿ ಸಿಂಗಲ್ ಡಾಟ್ ಬ್ಲೌಸ್ ನಾನು ಕಟಿಂಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನಾವು. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಸಿಂಗಲ್ ಡಾಟ್ ಬ್ಲೌಸ್ ಕ್ಲಿಯರ್ ಆಯ್ತಾ? ಇಲ್ಲಿ ನಂತರ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡಿ. ಇಲ್ಲಿ ಏನು ಶೇಪ್ ಇದೆ ಅದೇ ರೀತಿ ಕಟ್ ಮಾಡಿ, ಓಕೆ. ನೋಡಿ, ಇಲ್ಲಿನೂ ಕೂಡ ಒಂದ್ಸಲ ಲೆಕ್ಕ ಹಾಕ್ಬಿಡಿ. ಈ ಶೇಪಿಗೆ 5.5 ಇದೆಯಾ ಅಂತ ಲೆಕ್ಕ ಹಾಕೋಣ. 5.2 ಬಂದಿತ್ತಲ್ವಾ ನೋಡಿ, ಕರೆಕ್ಟಾಗಿ 5.2ನೇ ಬರ್ತಾ ಇದೆ ಇಲ್ಲೂ ಕೂಡ. ನೋಡಿ, ಈ ರೀತಿ ಹಿಡಿದಾಗ ಡಾಟ್ ಆಟೋಮೆಟಿಕ್ಕಾಗಿ ಮೈನಸ್ ಆಗುತ್ತೆ. ನಮ್ಮ ಕಪ್ ಸೈಜ್ ಏನಿರುತ್ತೆ ಎಷ್ಟು ಬೇಕೋ ಅಷ್ಟು ಆಟೋಮೆಟಿಕ್ ತಗೊಳುತ್ತೆ. ನಾವು ಡಾಟ್ ಅಗಲ ಕೊಡೋದ್ರಲ್ಲೂ ತಪ್ಪು ಮಾಡಬಾರ್ದು. ನಂತರ ಮೆಜರ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಈ ಅಪ್ಪರ್ ಚೆಸ್ಟ್ ನಾನು ಹೇಳ್ಕೊಟ್ಟಿದ್ದೀನಲ್ಲ ಬಾಡಿ ಮೆಜರ್ಮೆಂಟಲ್ಲಿ, ಈ ಅಳತೆಯನ್ನು ತಗೊಳ್ಳೋದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ಕಂಪ್ಲೀಟ್ ನಮ್ಮ ಬ್ಲೌಸ್ ರನ್ ಆಗೋದು ಈ ಒಂದು ಅಪ್ಪರ್ ಚೆಸ್ಟ್ ಫಾರ್ಮುಲಾ 38ರಲ್ಲೇ ರನ್ ಆಯಿತು. ತುಂಬ ವೇರಿಯೇಷನ್ ಇತ್ತು ಹೈ ಬಸ್ಟ್ ಮಿಡಲ್ ಚೆಸ್ಟ್ ಅಂದಾಗ ಈ ಫಾರ್ಮುಲಾನ ಯೂಸ್ ಮಾಡಿ. ಬಾಡಿ ಸ್ಟ್ರಕ್ಚರ್ ಕೂಡ ಮೆಜರ್ಮೆಂಟ್ ತಗೋಬೇಕಾದ್ರೆ ಅಬ್ಸರ್ವ್ ಮಾಡಬೇಕು ನೀವು. ಯಾವ ರೀತಿ ಬಾಡಿ ಸ್ಟ್ರಕ್ಚರ್ ಇರುತ್ತೆ, ಹೇಗೆ ಕಟಿಂಗ್ಗಳನ್ನು ತಗೋಬೇಕು ನಾವು ಅಂತ ಹೇಳಿ 100% ಅಬ್ಸರ್ವ್ ಮಾಡಬೇಕು ಪ್ರತಿಯೊಬ್ಬರೂ ಕೂಡ.
ಸೊ ಈ ಕಟಿಂಗ್ ಇಲ್ಲಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವು ಸ್ಲೀವ್ಸ್ ಕಟಿಂಗ್ಸ್ ನೋಡೋಣ. ಸ್ಲೀವ್ ಕಟಿಂಗು ತುಂಬ ಲಾಂಗ್ ಸ್ಲೀವ್ಸ್ ಎಲ್ಲ ಬೇಕಾಗಿರೋವಂಥವ್ರಿಗೆ ಕ್ಲಿಯರ್ ಆಗಿ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಆಮೇಲೆ ಸ್ಟಿಚಿಂಗ್ ಪಾರ್ಟಿಗೆ ಹೋಗೋಣ. ನಂತರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ ನಾನು. ಎಲ್ಲ ಸ್ಲೀವ್ಸು ಎಲ್ಲ ಕಟ್ಟಾಗಿದೆ ಅನ್ನೋಂಥವ್ರು ಈ ರೀತಿ ಫೋಲ್ಡ್ ಮಾಡಿ ಟ್ಯಾಗ್ ಮಾಡಿ ಇಡಬೇಕು. ಅರ್ಥ ಆಯ್ತಾ? ಅವಾಗ ಪಾರ್ಟ್ಗಳು ಮಿಸ್ ಆಗೋದಿಲ್ಲ. ಕೆಲವ್ರು ಕೇಳಿದ್ದೀರಾ ಲೈನಿಂಗ್ನ ವಾಶ್ ಮಾಡಬೇಕಾ, ಎಷ್ಟು ಲೈನಿಂಗ್ ಅಂತ ವಾಶ್ ಮಾಡ್ತೀರಾ ಶಾಪ್ಸ್ಗಳಲ್ಲಿ ಯೂಸ್ ಮಾಡೋ ಅಂಥವ್ರು. ಈಗ 10-15 ಲೈನಿಂಗ್ ಬಂದರೆ ವಾಶ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ. ಅದರಿಂದ ಲೈನಿಂಗ್ ಫ್ಯಾಬ್ರಿಕ್ಸ್ ಏನಿರುತ್ತೆ ಆ ಲೈನಿಂಗ್ ಫ್ಯಾಬ್ರಿಕ್ಕು ಒಳ್ಳೆ ಕ್ವಾಲಿಟಿದನ್ನು ತಗೊಳ್ಳಿ. ಅದರಲ್ಲೂ 2-3 ಥರ ಕ್ವಾಲಿಟಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಾಲಿಟಿ ತಗೊಂಡು ಸ್ಟೀಮ್ ಐರನ್ ಯೂಸ್ ಮಾಡಿ. ಐರನ್ ಮಾಡ್ತಾನೆ ನೀವು ಸ್ಟೀಮ್ ಐರನ್ ಯೂಸ್ ಮಾಡೋದ್ರಿಂದ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ, ಕಟಿಂಗ್ಸ್ ಚೆನ್ನಾಗೇ ಬರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಮಾಡೋಣ. ಕೆಲವೊಂದು ಮಿಸ್ಟೇಕ್ಸಿಂದ ನಾನು ವಿಡಿಯೋಸ್ನ ಎಡಿಟ್ ಮಾಡಿದೆ, ಫ್ಯಾಬ್ರಿಕಲ್ಲೇ ತೋರಿಸೋಣ ಕಟಿಂಗ್ ಅಂತ ಹೇಳಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ದಯವಿಟ್ಟು ಕಟಿಂಗ್ಸ್ಗಳು ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ನೋಡಿ, ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.